ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ನಿನ್ನೆ ನಡೆದಂತಹ RSI ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ಸ್ವಾಗತ. ಯಾರೆಲ್ಲ ನೆನ್ನೆ ಎಕ್ಸಾಮ್ ಬರೆದಿದ್ದೀರಾ ನಿಮಗೆ ವಿಡಿಯೋ ಬಹಳ ಉಪಯೋಗ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಮುಂಬರತಕ್ಕಂತಹ FDA ಎಕ್ಸಾಮ್ಗೆ ತಯಾರಿ ನಡೆಸ್ತಿದ್ದೀರಾ ನಿಮಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಬಹಳ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂತಹ ಒಂದು ಸಬ್ ಇನ್ಸ್ಪೆಕ್ಟರ್ ಪೇಪರ್ ಇದು. ಸೊ ಇದರ ರಿಲೇಟೆಡ್ ಕ್ವಶನ್ಸ್ ನಿಮಗೆ ಡೈರೆಕ್ಟಾಗಿ FDAಯಲ್ಲಿ ಬರಬಹುದು, ಕರೆಂಟ್ ಅಫೇರ್ಸ್ ಇರಬಹುದು, GK. ಸೊ ಹಾಗಾಗಿ ಈ ಒಂದು ಪೇಪರ್ 2 ಬಹಳ ಪ್ರಮುಖವಾಗಿರುತ್ತೆ. ಹಾಗಾಗಿ ನೀವೆಲ್ಲ ಗಮನ ಇಟ್ಬಿಟ್ಟು ವಿಡಿಯೋವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಈ ಮೊದಲ ಪ್ರಶ್ನೆಗೆ ನಾವು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಹೇಳುತ್ತೆ, ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಜೊತೆ ಗಡಿಯನ್ನು ಹಂಚಿಕೊಳ್ಳಲ್ಲ ಅಂತ ಹೇಳಿ. ಸೊ ಇದು ಕರ್ನಾಟಕ ಮ್ಯಾಪನ್ನು ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಬಹಳ ಸಿಂಪಲ್ ಆಗಿ ಟಿಕ್ ಆಗ್ಬಹುದು. ನಿಮಗೆ ಇಲ್ಲಿ ಮ್ಯಾಪ್ ಕಾಣಿಸ್ತಾ ಇದೆ. ನಿಮಗೆ ಬೀದರ್, ಗುಲ್ಬರ್ಗ, ಬಿಜಾಪುರ್, ಅದೇ ರೀತಿ ಬೆಳಗಾಂ ನಿಮಗೆ ಮಹಾರಾಷ್ಟ್ರ ರಾಜ್ಯದ ಜೊತೆ ಗಡಿಯನ್ನು ಹಂಚ್ಕೊಳ್ತವೆ ಅಂತೇಳಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಕೊಟ್ಟಿರ್ತಕ್ಕಂತಹ ಆಪ್ಷನ್ ಸಿ ರಾಯಚೂರು. ನೀವು ಗಮನಿಸ್ತಾ ಇರಬಹುದು, ರಾಯಚೂರು ಮಹಾರಾಷ್ಟ್ರ ರಾಜ್ಯದೊಂದಿಗೆ ಗಡಿಯನ್ನು ಹಂಚ್ಕೊಳ್ಳಲ್ಲ, ಬದಲಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳೊಂದಿಗೆ ಅದು ಗಡಿಯನ್ನು ಹಂಚ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಹೈದರಾಬಾದ್ ಕರ್ನಾಟಕ ಆ ಒಂದು ರೀಜನಲ್ಲಿ, ನಾವೇನು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಅದರ ವ್ಯಾಪ್ತಿಯಲ್ಲಿ ಅದನ್ನು ಪರಿಗಣಿಸಲಾಗುತ್ತೆ. ಅದೇ ಬಿಜಾಪುರ ಆಗಿರಬಹುದು, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಇವನ್ನ ನಾವು ಮುಂಬೈ ಕರ್ನಾಟಕ ಅಂತ ಹೇಳಿ ಪರಿಗಣಿಸ್ತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ರಾಯಚೂರು ಸರಿಯಾದಂಥ ಉತ್ತರ ಆಗಿರುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹದ್ದು ಡ್ಯಾಶ್ ರಾಜ್ಯಸಭೆಯ ಅಧ್ಯಕ್ಷರಾಗಿದ್ದಾರೆ. ಡ್ಯಾಶ್ ಇಸ್ ದ ಚೇರ್ಪರ್ಸನ್ ಆಫ್ ರಾಜ್ಯಸಭಾ ಅಂತ ಕೇಳಿದ್ದಾರೆ. ಇದು ಬಹಳ ಬೇಸಿಕ್ ಪ್ರಶ್ನೆ, ತುಂಬ ಸಿಂಪಲ್ ಆಗಿ ನೀವು ಟಿಕ್ ಮಾಡ್ಬೋದು. ಯಾವಾಗಲೂ ಕೂಡ ನಮ್ಮ ದೇಶದ ಉಪರಾಷ್ಟ್ರಪತಿ, ಆಪ್ಷನ್ ಬಿ ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್, ಪ್ರಸಕ್ತವಾಗಿ ಏನು ವೆಂಕಯ್ಯ ನಾಯ್ಡು ಅವರಿದ್ದಾರೆ ಅವರು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾರೇ ಉಪರಾಷ್ಟ್ರಪತಿ ಆದರೂ ಅವರು ನಮ್ಮ ರಾಜ್ಯಸಭೆಯ ಚೇರ್ಪರ್ಸನ್ ಆಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಉಪರಾಷ್ಟ್ರಪತಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಸಿಂಪಲ್ ಆಗಿದೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಕಾಫಿಯ ಉತ್ಪಾದನೆ ಯಾವ ರಾಜ್ಯದಲ್ಲಿ ಆಗುತ್ತೆ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್, ಕರ್ನಾಟಕ ಕಾಫಿ ಬೆಳೆಗೆ ಅತ್ಯಂತ ಹೇಳಿ ಮಾಡಿಸಿದಂತಹ ಒಂದು ಹವಾಮಾನವನ್ನು, ವಾಯುಗುಣವನ್ನು ಹೊಂದಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರವಾಗಿರುತ್ತೆ. ನಮ್ಮ ಇಡೀ ದೇಶದಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂತಹ ಕಾಫಿನಲ್ಲಿ ಒಟ್ಟು 71%, 71%ಗಿಂತ ಜಾಸ್ತಿ ಕರ್ನಾಟಕ ರಾಜ್ಯ ಒಂದರಲ್ಲಿ ಆಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಅತ್ಯಂತ ಉತ್ಕೃಷ್ಟ ತಳಿಯಾಗಿರ್ತಕ್ಕಂತಹ ಅರೇಬಿಕಾ ಕಾಫಿಯನ್ನು ನಮ್ಮ ರಾಜ್ಯದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ. ಅರೇಬಿಕಾ, ರೋಬಸ್ಟಾ ಮುಂತಾದಂತಹವು ಈ ಕಾಫಿ ಬೆಳೆಗೆ ಸಂಬಂಧಪಟ್ಟಂಥ ತಳಿಗಳು. ಆ್ಯಂಡ್ ಅದಕ್ಕೆ ಈ GI ಟ್ಯಾಗ್ ಕೂಡ ಸಿಕ್ಕಿದೆ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮುಂಬರತಕ್ಕಂತಹ ಒಂದು ಕ್ವಶನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ನಾವು ಇದಕ್ಕೆ ಲಿಮಿಟ್ ಮಾಡ್ಕೊಳ್ತಾ ಮುಂದಿನ ಒಂದು ಪ್ರಶ್ನೆ ಅಂತ ಗಮನ ಹರಿಸೋಣ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಫಿಯನ್ನು ಉತ್ಪಾದನೆ ಮಾಡಲಾಗುತ್ತೆ. ಆ್ಯಂಡ್ ನಾಲ್ಕನೇ ಪ್ರಶ್ನೆ, ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂತಹದ್ದು, ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ನೀವೆಲ್ಲ ಖಂಡಿತ ಈ ಏಜ್ ಪ್ರಾಬ್ಲಮ್ಸನ್ನು ಮಾಡಿರ್ತೀರ ಅನ್ಕೊಂತೀನಿ. ಬಹಳ ಸಿಂಪಲ್ ಬೇಸಿಕ್ ಪ್ರಾಬ್ಲಮ್, ಅದನ್ನು ಡೀಟೇಲ್ಡ್ ಆಗಿ ಬಿಡಿಸ್ತಾ ಹೋಗೋಣ. ಈಗ ತಾಯಿಯ ವಯಸ್ಸು ಮಗಳಿನ ವಯಸ್ಸಿಗಿಂತ 3 ಪಟ್ಟು ಇದೆ. ಸೊ ಮಗಳ ವಯಸ್ಸನ್ನು ನಾವು X ಅಂತ ತೆಗೆದುಕೊಂಡ್ರೆ ತಾಯಿಯ ವಯಸ್ಸನ್ನು 3X ಅಂತ ತೆಗೆದುಕೊಳ್ಬೇಕು. ಯಾಕಪ್ಪ ಅಂದರೆ ಪ್ರಶ್ನೆಯಲ್ಲಿ ಹೇಳ್ಬಿಟ್ಟಿದ್ದಾರೆ, ಪ್ರಸಕ್ತವಾಗಿ ಏನು ಮಗಳ ವಯಸ್ಸಿದೆ ಅದಕ್ಕಿಂತ ತಾಯಿಯ ವಯಸ್ಸು 3X ಆಗಿರುತ್ತೆ. ಸೊ ಪ್ರಸಕ್ತವಾಗಿ ಮಗಳ ವಯಸ್ಸು X ಆದರೆ ತಾಯಿಯ ವಯಸ್ಸು 3X ಅಂದರೆ 3 ಪಟ್ಟು ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಆ್ಯಂಡ್ ಮತ್ತೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನಪ್ಪ ಅಂತ ಹೇಳಿದ್ರೆ 12 ವರ್ಷಗಳ ಬಳಿಕ ತಾಯಿಯ ವಯಸ್ಸು ಮಗಳ ವಯಸ್ಸಿನ 2 ಪಟ್ಟಾಗಿರುತ್ತೆ. ಸೊ ಅದರರ್ಥ ತಾಯಿಗೂ ಕೂಡ 12 ವರ್ಷ ವಯಸ್ಸಾಗುತ್ತೆ ಎಕ್ಸ್ಟ್ರಾ, ಜೊತೆಗೆ ಮಗಳಿಗೂ ಕೂಡ 12 ವರ್ಷ ಹೆಚ್ಚು ವಯಸ್ಸಾಗುತ್ತೆ. ಪ್ರಸಕ್ತವಾಗಿ ಮಗಳು 10 ವರ್ಷ ಇದ್ದರೆ ಅವಳು 22 ವರ್ಷದೊಳಗಾಗ್ತಾಳೆ. ತಾಯಿಯ ವಯಸ್ಸು ಪ್ರಸಕ್ತವಾಗಿ 30 ಇತ್ತು ಅಂತ ಹೇಳಿದ್ರೆ ಅವರು 42 ಆಗ್ತಾರೆ. ಸೊ ಅವರ ಪ್ರಸಕ್ತ ವಯಸ್ಸೇನಿದೆ ಅದಕ್ಕೆ ತಲಾ ಇಬ್ರಿಗೂ ಕೂಡ 12 ಆ್ಯಡ್ ಮಾಡಲೇಬೇಕಾಗುತ್ತೆ. ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಕೇವಲ ಒಬ್ಬರ ವಯಸ್ಸಿಗೆ 12 ಆ್ಯಡ್ ಮಾಡ್ತಾರೆ. ಖಂಡಿತ ತಪ್ಪು. 12 ವರ್ಷ ಆದ ಬಳಿಕ ತಾಯಿಯೂ ಕೂಡ 12 ವರ್ಷ ಏಜ್ ಆಗ್ತಾಳೆ. ಅದೇ ರೀತಿ ಮಗಳಿಗೂ ಕೂಡ 12 ವರ್ಷ ಜಾಸ್ತಿ ಏಜ್ ಆಗುತ್ತೆ. ಸೊ 12 ವರ್ಷದ ಬಳಿಕ ಮಗಳ ವಯಸ್ಸು ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ X+12. ಅದೇ ರೀತಿ 12 ವರ್ಷಗಳ ಬಳಿಕ ತಾಯಿಯ ವಯಸ್ಸು 3X+12. ಸೊ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮತ್ತೊಂದು ಕಂಡೀಷನ್ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ 12 ವರ್ಷಗಳ ಬಳಿಕ ಮಗಳ ವಯಸ್ಸಿಗೆಗಿಂತ ತಾಯಿಯ ವಯಸ್ಸು 2 ಪಟ್ಟು ಜಾಸ್ತಿ ಆಗುತ್ತೆ. ಇದನ್ನ ಈಕ್ವೇಟ್ ಹೇಗೆ ಮಾಡ್ತೀರಾ? X+12 =
3x+12 ಅಂತ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ವಯಸ್ಸು ಮಗಳಿಗಿಂತ 2 ಪಟ್ಟು ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಮಗಳ ವಯಸ್ಸಿಗೆ 2 ನಾವು ಗುಣಿಸಿದಾಗ ಅವಳ ವಯಸ್ಸು ತಾಯಿಯ ವಯಸ್ಸಿನ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ ಒಂದು ಈಕ್ವೇಷನ್ ನಮಗೆ ಸಿಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ 2(x+12) ಈಸ್ ಈಕ್ವಲ್ ಟು 3x+12. ನೋಡಿ, ನಾನು ಬಹಳ ಸ್ಲೋ ಆಗಿ ಹೇಳ್ತಿದ್ದೀನಿ, ಸ್ಟೆಪ್ಗಳನ್ನ ಬಹಳ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಯಾವುದೇ ಫಾರ್ಮುಲಾವನ್ನು ಬಳಕೆ ಮಾಡ್ತಕ್ಕಂತಹ ಜರೂರತ್ತಿಲ್ಲ. ನಿಮ್ಮ ನಾಲೆಡ್ಜನ್ನು, ನಿಮ್ಮ ಲಾಜಿಕ್ಕನ್ನು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಮಧ್ಯರಾತ್ರಿ MC ಪ್ರಶ್ನೆ ಕೊಟ್ಟರು ಕೂಡ ನೀವು ಸಾಲ್ವ್ ಮಾಡ್ತೀರಾ. ಸೊ 2x+12 ಈಕ್ವಲ್ ಟು 3x+12 ಇದೆ. ಅದನ್ನು ಸಾಲ್ವ್ ಮಾಡೋಣ. 2x ಪ್ಲಸ್ ಅದನ್ನು ನಾನು ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೀನಿ, ಬಹಳ ಬೇಸಿಕ್. 12 24 ಈಸ್ ಈಕ್ವಲ್ ಟು 3x+12. ಸೊ ಇಲ್ಲಿ 2x ಈ ಕಡೆ ತೆಗೆದುಕೊಂಡು ಹೋಗೋಣ, ಅದೇ ರೀತಿ 12 ಈ ಕಡೆ ತೆಗೆದುಕೊಂಡು ಬರೋಣ. ಸೊ ನಮಗೇನು ಸಿಗುತ್ತಪ್ಪ ಅಂತ ಹೇಳಿದ್ರೆ x ಈಸ್ ಈಕ್ವಲ್ ಟು 12. ಬಹಳ ಸಿಂಪಲ್, x 12 ಅಂತ ಸಿಗುತ್ತೆ. ನಾವು ಕಮ್ ಬ್ಯಾಕ್ ಟು ದ ಇನಿಷಿಯಲ್ ಸ್ಟೇಜ್. ವಾಪಸ್ ಮೂಲ ಸ್ಥಾನಕ್ಕೆ ಬನ್ನಿ. ನಾವೇನಂತ ತೆಗೆದುಕೊಂಡಿದ್ವಿ, x ಅಂತ ಹೇಳಿದ್ರೆ ಮಗಳ ಪ್ರಸಕ್ತ ವಯಸ್ಸು, ಅದೇ ರೀತಿ 3x ಅಂತ ತೆಗೆದುಕೊಂಡ್ರೆ ತಾಯಿಯ ಪ್ರಸಕ್ತ ವಯಸ್ಸು. ಬಟ್ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಈಗ ಮಗಳ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ, ಅಂದರೆ x ಎಷ್ಟು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ನಮಗೆ ಡೈರೆಕ್ಟಾಗಿ x ಸಿಕ್ಬಿಡ್ತು. x ಅಂದರೆ 12, ಹಾಗಾಗಿ ಆಪ್ಷನ್ ಡಿ 12 ವರ್ಷ ಸರಿಯಾದ ಉತ್ತರವಾಗಿರುತ್ತೆ. ಅದೇ ಅವರು ತಾಯಿಯ ವಯಸ್ಸನ್ನು ಕೇಳಿದ್ರು ಅಂತ ಹೇಳಿದ್ರೆ ನಾವು 3x ತೆಗೆದುಕೊಳ್ಬೇಕಾಗಿತ್ತು. ಅವಾಗ 12 36 ಸರಿಯಾದಂಥ ಉತ್ತರ ಆಗ್ತಿತ್ತು. ಬಟ್ ಈಗ ಮಗಳ ವಯಸ್ಸು ಕೇಳಿರೋದ್ರಿಂದ ಆಪ್ಷನ್ ಡಿ 12 ಇಸ್ ದ ರೈಟ್ ಆನ್ಸರ್. ಬಹಳ ಬೇಸಿಕ್ ಮ್ಯಾಥಮೆಟಿಕ್ಸ್ ಪ್ರಶ್ನೆ, ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಬೇಕು. ಮ್ಯಾಥ್ಸಲ್ಲಿ, ಮೆಂಟಲ್ ಅಬಿಲಿಟಿಯಲ್ಲಿ ನೀವು ಮಾರ್ಕ್ಸನ್ನು ಕಳ್ಕೊಳ್ಳೇಬಾರ್ದು. ಅದೇ ರೀತಿ 5ನೇ ಪ್ರಶ್ನೆ ಹೇಳುತ್ತೆ, ಲಿಟರಲ್ ಫಾರೆಸ್ಟ್ಸ್ ಆಕರ್. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರಬಹುದು. ಕಲ್ಲಿನ ಕಾಡುಗಳು ಅಂತ ಕೇಳಿದ್ದಾರೆ. ಕಲ್ಲಿನ ಕಾಡುಗಳು ನಾವೆಲ್ಲ ಯಾರು ಕೂಡ ಕೇಳಿರಲ್ಲ, ಬಟ್ ಇಂಗ್ಲೀಷಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಲಿಟರಲ್ ಫಾರೆಸ್ಟ್ ವೆರಿ ಸಿಂಪಲ್. ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಕಡಲ ತೀರಗಳು ಮತ್ತು ಉಬ್ಬರವಿಳಿತದ ಕೊಲ್ಲಿಗಳ ಉದ್ದಕ್ಕೂ. ಇಂಗ್ಲೀಷಲ್ಲಿ ಒಂದ್ಸರಿ ನೋಡಿ, ಅಲಾಂಗ್ ದ ಸಿ ಕೋಸ್ಟ್ ಆ್ಯಂಡ್ ಟೈಡಲ್ ಕ್ರೀಕ್ಸ್. ನೀವೇನು ಕರಾವಳಿ ಪ್ರದೇಶಗಳನ್ನ ನೋಡ್ತೀರಾ, ಅಲ್ಲಿ ಹೆಚ್ಚಿನ ಒಂದು ಸ್ವಾಮ್ಸ್ ಇರುತ್ತೆ ಅಂತ ಹೇಳಿದ್ರೆ ಈ ಒಂದು ವೆಟ್ಲ್ಯಾಂಡ್ಸ್, ಸಾಕಷ್ಟು ನೀರಿನ ಪ್ರದೇಶ, ಜವುಗು ಪ್ರದೇಶ ಇರುತ್ತೆ. ಅಂತಹ ಜವುಗು ಪ್ರದೇಶದಲ್ಲಿ ಈ ಲಿಟರಲ್ ಫಾರೆಸ್ಟ್ಗಳು ಬರ್ತವೆ. ಅದನ್ನು ನಾವು ಜವುಗು ಕಾಡುಗಳು ಅಂತಲೂ ಕೂಡ ಕರಿಬಹುದು. ಯಾಕಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಲಿಟರಲ್ ಫಾರೆಸ್ಟ್ಸ್ ಅಥವಾ ಸ್ವ್ಯಾಂಪ್ ಫಾರೆಸ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಸ್ವ್ಯಾಂಪ್ ಅಂತ ಹೇಳಿದ್ರೆ ಏನು, ಸಾಕಷ್ಟು ನೀರು ದೀರ್ಘಕಾಲದವರೆಗೂ ಒಂದೇ ಕಡೆ ಕಟ್ಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನು ಜವುಗು ಪ್ರದೇಶ ಅಥವಾ ಸ್ವ್ಯಾಂಪ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಈ ಲಿಟರಲ್ ಫಾರೆಸ್ಟ್ ನಮಗೆ ಕಡಲ ತೀರಗಳಲ್ಲಿ ಬರುತ್ತೆ. ಪದೇ ಪದೇ ನೀರು ಬಂದು ಅಪ್ಪಳಿಸ್ತಾ ಇರುತ್ತೆ. ಅಲ್ಲಿ ನಿಮಗೆ ಕ್ರೀಕ್ಸ್ ಅಂದರೆ ಇಲ್ಲಿ ಕೊಲ್ಲಿ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ಬೇಸಿಕಲಿ ಕೊಲ್ಲಿ ಅಂತ ಹೇಳಿದ್ರೆ ಗಲ್ಫ್, ಬಟ್ ಕ್ರೀಕ್ ಅಂತ ಹೇಳಿದ್ರೆ ಒಂದು ಕಿರಿದಾದಂತಹ ಬಿರುಕುಗಳು ಅಂತೇಳಿ. ಆ ಬಿರುಕಿನಲ್ಲಿ ನೀರು ನಿಲ್ಲುತ್ತಲ್ಲ, ಆ ಜಾಗದಲ್ಲಿ ಈ ಕಾಡುಗಳು ಬೆಳೆಯುತ್ತವೆ. ಇದು ಸಾಕಷ್ಟು ದಟ್ಟವಾಗೇನಿರಲ್ಲ, ಬಟ್ ಇವಕ್ಕೆ ಒಂದು ಈ ಆ್ಯಂಟಿ ಸಲೈನ್ ಪ್ರಾಪರ್ಟೀಸ್ ಇರುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ಸಮುದ್ರದ ನೀರು ಹೆಚ್ಚಿನ ಉಪ್ಪಿನ ಅಂಶವನ್ನು ಹೊಂದಿರುತ್ತೆ, ಲವಣಾಂಶವನ್ನು ಹೊಂದಿರುತ್ತೆ. ಆ ಲವಣಾಂಶವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಪಾಸಿಟಿ ಈ ಲಿಟರಲ್ ಫಾರೆಸ್ಟ್ಗಳಿಗೆ ಇರುತ್ತೆ. ಸೊ ಆಪ್ಷನ್ ಬಿ, ಕಡಲ ತೀರಗಳು, ವೆರಿ ಇಂಪಾರ್ಟೆಂಟ್, ಸಿಂಪಲ್ ಆಗಿರತಕ್ಕಂಥ ಒಂದು ಉತ್ತರ. ಐ ಥಿಂಕ್ ಸ್ವಲ್ಪ ಟ್ರಿಕಿ ಅನ್ಕೊಂತೀನಿ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ಸೊ ಆಪ್ಷನ್ ಬಿ ಟಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದ ಪ್ರಮುಖ ನ್ಯಾಷನಲ್ ಪಾರ್ಕ್ಗಳಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಕೂಡ ಒಂದಾಗಿದೆ. ಸೊ ಇದು ಆಪ್ಷನ್ ಡಿ, ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ನಾವೇನು ಕೂರ್ಗ್ ಅಂತ ಕರಿತೀವಿ, ಕೊಡಗು, ಮಡಿಕೇರಿ, ಆ ಜಿಲ್ಲೆಯಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಇದು ಕೇವಲ ಒಂದೇ ಜಿಲ್ಲೆಯಲ್ಲಿ ಬರಲ್ಲ, ಕೊಡಗು ಮತ್ತು ಮೈಸೂರು. ನೋಡಿ, ಮುಂಬರ್ತಕ್ಕಂಥ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂತಹ ಆಸ್ಪಿರೆಂಟ್ಸ್, ಅಂದರೆ ಸ್ಪೆಷಲಿ FDA ಎಕ್ಸಾಮ್ಸ್ಗೆ ನೀವು ತಿಳ್ಕೊಬೇಕಾಗತ್ತೆ. ಕೆಲವೊಂದು ಎಕ್ಸಾಮ್ಸಲ್ಲಿ ಆಪ್ಷನ್ಸ್ ಚೇಂಜ್ ಮಾಡ್ಬೋದು. ಚಿತ್ರದುರ್ಗ, ಶಿವಮೊಗ್ಗ, ಹಾಸನ ಮತ್ತು ಮೈಸೂರು ಕೊಟ್ಬಿಡ್ಬೋದು. ನೀವು ಮೈಸೂರನ್ನ ಟಿಕ್ ಹಾಕಬೇಕಾಗತ್ತೆ. ಬಿಕಾಸ್ ನಾಗರಹೊಳೆ ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳಲ್ಲಿ ಬರುತ್ತೆ. ಅದೇ ರೀತಿ ಬಂಡೀಪುರ ಕೂಡ ಮತ್ತೊಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ, ಅದು ನಿಮಗೆ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಬರುತ್ತೆ. ಸೊ ಹಾಗಾಗಿ ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು, ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ 7ನೇ ಪ್ರಶ್ನೆ ಕೇಳಿದ್ದ, ಕೆಳಗಿನ ಯಾವುದು ಕರ್ನಾಟಕದ ಅತ್ಯುನ್ನತ ಸ್ಥಾನ, ಪೀಕ್, ಶೃಂಗ ಅಂತ ಕರಿತೀವಿ ನಾವು. ಅಂದರೆ ಯಾವುದೋ ಒಂದು ಬೆಟ್ಟದ ತುದಿಯನ್ನು ನಾವು ಪೀಕ್ ಅಂತ ಇಂಗ್ಲೀಷಲ್ಲಿ ಕರೆದ್ರೆ ಕನ್ನಡದಲ್ಲಿ ಶೃಂಗ ಸ್ಥಳ ಅಂತ ಕರಿತೀವಿ, ಅದರ ಒಂದು ಟಾಪ್ ಮೋಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಬಹಳ ಸಿಂಪಲ್, ಒಂದು GK ಪ್ರಶ್ನೆ. ಕರ್ನಾಟಕದ ಅತ್ಯಂತ ಒಂದು ಎತ್ತರದ ಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ,
ಮುಳ್ಳಯ್ಯನಗಿರಿ. ನಿಮಗೆ ಕಾಣಿಸ್ತಾ ಇದೆ ಮುಳ್ಳಯ್ಯನಗಿರಿ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಕೇಳಬಹುದು ಕರ್ನಾಟಕದ ಶಿಖರ ಅಂತ ಕರಿಬಹುದು ಸಿಂಪಲ್ ಆಗಿ. ನಾನೇನು ಪೀಕ್ ಅಂತ ಇಂಗ್ಲೀಷಲ್ಲಿ ಹೇಳಿದೆ, ಹೈಯೆಸ್ಟ್ ಪಾಯಿಂಟ್ ಅಥವಾ ಪೀಕ್, ಅದನ್ನು ಕನ್ನಡದಲ್ಲಿ ಶಿಖರ ಅಂತ ಕರೀತಾರೆ. ಸೊ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿರತಕ್ಕಂತಹ ಮುಳ್ಳಯ್ಯನಗಿರಿ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೀವು ಚಿಕ್ಕಮಗಳೂರು ಅಂತ ಟಿಕ್ ಮಾಡಬೇಕಾಗುತ್ತೆ. ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನ್ಗಿರಿ ಹಿಲ್ಸ್ ಏನು ಬರುತ್ತೆ, ದತ್ತಪೀಠ, ಏನು ವಿವಾದಾತ್ಮಕ ಪ್ರದೇಶ ಇದೆ, ಆ ಬಾಬಾ ಬುಡನ್ಗಿರಿ ಮೌಂಟೇನ್ ಶ್ರೇಣಿ ಏನು ಬರುತ್ತೆ, ಪರ್ವತ ಶ್ರೇಣಿ, ಅದರಲ್ಲಿ ಮುಳ್ಳಯ್ಯನಗಿರಿ ಅನ್ನುವಂತಹ ಒಂದು ಪೀಕ್ ಶಿಖರ ಕಂಡುಬರುತ್ತೆ. 1930 ಮೀಟರ್ನಷ್ಟು ಎತ್ತರವನ್ನು ಹೊಂದಿದೆ ಆ್ಯಂಡ್ ಕರ್ನಾಟಕದ ಅತ್ಯಂತ ತುದಿ ಇದೇ ಆಗಿರುತ್ತೆ. ಅಷ್ಟೇ ಅಲ್ಲ, ಇದು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳ ಒಂದು ಭಾಗ ಕೂಡ ಆಗಿದೆ, ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಅದೇ ರೀತಿ 8ನೇ ಪ್ರಶ್ನೆ ಹೇಳುತ್ತೆ, ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳ್ತಿದ್ದಾರೆ. ನೋಡಿ, ಬಹುತೇಕ ಜನ ಸರಿಯಾಗಿ ಆನ್ಸರ್ ಮಾಡಿರ್ತೀರ ಅನ್ಕೊಂತೀನಿ. ಆಪ್ಷನ್ ಎ ಬೆಳಗಾವಿ, ಅಥವಾ ನಾವೇನು ಬೆಳಗಾಂ ಅಂತ ಕರಿತೀವಿ, ಅದು ಸರಿಯಾದಂಥ ಉತ್ತರ ಆಗಿರುತ್ತೆ. ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಜಿಲ್ಲೆ. ಹಾಗೆ ನೋಡಿದ್ರೆ ಆ ಬೆಳಗಾವಿಯನ್ನು ಒಡೆದು 2 ಜಿಲ್ಲೆಗಳನ್ನ ಮಾಡಬೇಕು ಅಂತೇಳಿ ಕೆಲವರು ಕೇಳ್ತಾರೆ. ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಬಹಳ ತೊಂದರೆ ಆಗುತ್ತೆ. ಆಡಳಿತಾತ್ಮಕ ದೃಷ್ಟಿಯಿಂದ ಬೆಳಗಾವಿ ಬಹಳ ದೊಡ್ಡ ಮತ್ತು ಜಟಿಲ ಜಿಲ್ಲೆ ಅಂತಲೇ ಭಾವಿಸಲಾಗುತ್ತೆ. ಸುಮಾರು 10 ತಾಲೂಕುಗಳು ಅಲ್ಲಿ ನಿಮಗೆ ಕಾಣಕ್ಕೆ ಸಿಗ್ತವೆ. ರಾಯಬಾಗ ಇರಬಹುದು, ಸವದತ್ತಿ ಇರಬಹುದು, ಹುಕ್ಕೇರಿ ಇರಬಹುದು, ಚಿಕ್ಕೋಡಿ ಇರಬಹುದು, ಅದೇ ರೀತಿ ಗೋಕಾಕ್ ಇರಬಹುದು, ಹೀಗೆ ಹಲವಾರು ತಾಲೂಕುಗಳು ನಿಮಗೆ ಬರ್ತಾ ಹೋಗ್ತವೆ. ಆ್ಯಂಡ್ ರಾಜಕೀಯ, ಕರ್ನಾಟಕದ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಸಾಕಷ್ಟು ಪವರ್ಫುಲ್ ಅಂತಲೇ ಗುರುತಿಸ್ಕೊಂಡಿರೋದು ಇದೇ ಬೆಳಗಾವಿ ಜಿಲ್ಲೆ. ಯಾಕಪ್ಪ ಅಂದರೆ ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಪ್ರಸಕ್ತವಾಗಿ ಹೊಸ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲಿಕ್ಕೂ ಕೂಡ ಬೆಳಗಾವಿಯಲ್ಲಿ ನಡೆದಂತಹ ಕೆಲವು ಸ್ಥಾನ ಪಲ್ಲಟಗಳು, ಕೆಲವೊಂದು ಪಕ್ಷಾಂತರಗಳು ಕಾರಣವಾಯಿತು. ಸೊ ಹಾಗಾಗಿ ಕರ್ನಾಟಕ ರಾಜಕೀಯದಲ್ಲಿ ನೀವು ಇಂಟ್ರೆಸ್ಟನ್ನು ಹೊಂದಿದ್ರೆ ನಿಮಗೆ ಬೆಳಗಾವಿ ಜಿಲ್ಲೆ ಬಹಳ ಸೂಕ್ಷ್ಮವಾಗಿ ನೀವು ನೋಡಲೇಬೇಕಾಗುತ್ತೆ. ನಿಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು, ಇತ್ತೀಚೆಗಷ್ಟೇ ಸುರೇಶ್ ಅಂಗಡಿ ಅವರು, ನಮ್ಮ ರಾಜ್ಯ ಖಾತೆ, ರೈಲ್ವೆ ರಾಜ್ಯ ಖಾತೆ ಸಚಿವರು, ನಮ್ಮ ಯೂನಿಯನ್ MOS ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂತ ನಾವೇನು ಕರಿತೀವಿ, ಕೇಂದ್ರದ ರಾಜ್ಯ ಸಚಿವರಾಗಿದ್ದಂತಹ ಸುರೇಶ್ ಅಂಗಡಿ ಅವರು, ಐ ಥಿಂಕ್ ನಿಮಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ನೀವು ಇಂಡಿಯನ್ ಪೊಲಿಟಿ ನೋಡ್ತಾ ಹೋದರೆ ನಿಮಗೆ ರಾಜ್ಯ ಸಚಿವರು, ಕ್ಯಾಬಿನೆಟ್ ದರ್ಜೆ ಸಚಿವರು ಮತ್ತು ಸ್ವತಂತ್ರ ಖಾತೆ ಸಚಿವರು ಗೊತ್ತಿರ್ತಾರೆ. ಕ್ಯಾಬಿನೆಟ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಸ್ಟೇಟ್ ಆ್ಯಂಡ್ ಇಂಡಿಪೆಂಡೆಂಟ್ ಚಾರ್ಜ್. ಸೊ ಇದರಲ್ಲಿ ನಮ್ಮ ಕೇಂದ್ರ ಸಂಪುಟದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದರು ಸುರೇಶ್ ಅಂಗಡಿ ಅವರು. ಅವರು ಇತ್ತೀಚೆಗಷ್ಟೇ ನಿಧನ ಹೊಂದಿದ್ರು. ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ರು. ಸೊ ಅವರು ಮೃತಪಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಒಂದು ಉಪಚುನಾವಣೆ ಕೂಡ ಸದ್ಯದಲ್ಲೇ ಬರುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. FD ಎಕ್ಸಾಮಲ್ಲಿ ಕೇಳಬಹುದು. ಅದೇ ರೀತಿ 9ನೇ ಪ್ರಶ್ನೆ ಹೇಳುತ್ತೆ, ವಾಟ್ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ನಾಗಾಲ್ಯಾಂಡ್? ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ನಾಗಾಮೀಸ್ ಅಂತ ಟಿಕ್ ಮಾಡಿರ್ತೀರಾ. ನೋಡಿ, ನಾಗಾಮೀಸ್ ಕೂಡ ನಾಗಾಲ್ಯಾಂಡ್ ರಾಜ್ಯದ ಒಂದು ಭಾಷೆ. ಅಲ್ಲಿನ ನಾಗಾ ಟ್ರೈಬ್, ನಾಗಾ ಬುಡಕಟ್ಟುನವರು ಮಾತನಾಡ್ತಕ್ಕಂಥ ಒಂದು ಭಾಷೆ. ಬಟ್ ಆದರೂ ಕೂಡ ಅಲ್ಲಿನ ಅಧಿಕೃತ ಭಾಷೆ ಆಪ್ಷನ್ ಬಿ, ಆಂಗ್ಲ ಭಾಷೆ, ಇಂಗ್ಲಿಷ್ ಅಧಿಕೃತವಾದಂತಹ ಭಾಷೆ ಆಗಿರುತ್ತೆ. ಯಾಕೆ ಅಂತ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ನಮ್ಮ ಈಶಾನ್ಯ ಭಾರತದಲ್ಲಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನಲ್ಲಿ ಏನು 7 ಸಿಸ್ಟರ್ಸ್ ಬರ್ತಾರೆ, ನಮಗೆ 7 ಸಹೋದರಿಯರು ಅಂತ ನಾವೇನು ಕರಿತೀವಿ. ಅಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗಗಳು ಬರ್ತವೆ. ರಾಜ್ಯ ಮೇಘಾಲಯ ಇರಬಹುದು, ಅಸ್ಸಾಂ ಇರಬಹುದು, ನಾಗಾಲ್ಯಾಂಡ್ ಇರಬಹುದು, ಮಣಿಪುರ್ ಇರಬಹುದು, ಬಟ್ ಅಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯ ಬುಡಕಟ್ಟುಗಳು ಬರ್ತವೆ. ಸೊ ಹಾಗಾಗಿ ಪ್ರತಿಯೊಂದು ಬುಡಕಟ್ಟಿಗೂ ಕೂಡ ತನ್ನದೇ ಆದಂತಹ ನಿರ್ದಿಷ್ಟ ಭಾಷೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಇಂಗ್ಲೀಷನ್ನು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಧಿಕೃತ ಭಾಷೆಯನ್ನಾಗಿ ಮಾಡ್ಕೊಳ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಹಲವಾರು ಟ್ರೈಬಲ್ ಭಾಷೆಗಳನ್ನ, 10 ಭಾಷೆಗಳು, 5 ಭಾಷೆಗಳನ್ನ ಎಲ್ಲವನ್ನೂ ಕೂಡ ಅಲ್ಲಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸ್ಕೊಳ್ತಾರೆ. ಬಿಕಾಸ್ ನಮ್ಮ ಕರ್ನಾಟಕದ ಥರ ಒಂದೇ ದೊಡ್ಡ ಭಾಷೆ ಇಲ್ಲ ಅಲ್ಲಿ. ಒಂದು 10-20 ಸಾವಿರ ಜನ ಮಾತಾಡ್ತಕ್ಕಂತಹ ಚಿಕ್ಕ ಪುಟ್ಟ ಬುಡಕಟ್ಟು ಭಾಷೆಗಳು, ಟ್ರೈಬಲ್ ಲ್ಯಾಂಗ್ವೇಜಸ್ ಕೂಡ ಅಲ್ಲಿ ಬರ್ತವೆ. ಸೊ ಹಾಗಾಗಿ ನಾಗಾಮೀಸ್ನ ಬದಲಾಗಿ ಆಂಗ್ಲ ಭಾಷೆಯನ್ನು ಅಲ್ಲಿ ಅಧಿಕೃತ ಭಾಷೆಯನ್ನು ಮಾಡಲಾಗುತ್ತೆ, ಅದನ್ನು ಘೋಷಣೆಯನ್ನಾಗಿ ಮಾಡಲಾಗಿದೆ. ಆ್ಯಂಡ್ ಅಲ್ಲಿ ಇದನ್ನು ಲಿಂಗ್ವಾ ಫ್ರಾಂಕಾ ಅಂತ ಕರೆಯಲಾಗುತ್ತೆ. ಅಂದರೆ ಯಾವುದೇ ಒಂದು ದೇಶದಲ್ಲಿ ಯಾವುದೋ ಒಂದು ಭಾಷೆಯನ್ನು ಬೇರೆ ಬೇರೆ ಭಾಷೆಗಳನ್ನ ಮಾತನಾಡ್ತಕ್ಕಂತಹ ಜನ ಪರಸ್ಪರ ಸಂವಹನ ಮಾಡಲಿಕ್ಕೆ ಬಳಸ್ತಾರೋ ಆ ಒಂದು ಭಾಷೆ ನಾವು ಲಿಂಗ್ವಾ ಫ್ರಾಂಕಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಕನ್ನಡಿಗರಿದ್ದಾರೆ, ಕೊಡವ ಭಾಷೆಯನ್ನು ಮಾತಾಡೋರು ಇದ್ದಾರೆ, ಅದೇ ರೀತಿ ನಿಮಗೆ ಲಮಾಡಿ ಭಾಷೆಯನ್ನು ಮಾತಾಡೋರು ಇದ್ದಾರೆ, ನಿಮಗೆ ತುಳು ಭಾಷೆ ಇರ್ಬೋದು, ಕೊಂಕಣಿ ಇರ್ಬೋದು, ತೆಲುಗು, ತಮಿಳು, ಹೀಗೆ ಬೇರೆ ಬೇರೆ ಭಾಷೆಗಳನ್ನ ನಮ್ಮ ರಾಜ್ಯದಲ್ಲಿ ಮಾತಾಡ್ತಾರೆ. ಬಟ್ ಅವರೆಲ್ಲರೂ ಕೂಡ ಲಿಂಗ್ವಾ ಫ್ರಾಂಕಾ ಆಗಿ ಕನ್ನಡವನ್ನು ಬಳಕೆ ಮಾಡ್ತಾರೆ. ಸೊ ಅದೇ ರೀತಿ ಅಲ್ಲಿ ನಾಗಾಲ್ಯಾಂಡ್ನಲ್ಲಿ ಬೇರೆ ಬೇರೆ ಬುಡಕಟ್ಟಿನವರು ಇಂಗ್ಲೀಷನ್ನು ಪರಸ್ಪರ ಸಂವಹನಕ್ಕೆ ಬಳಕೆ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಆಂಗ್ಲ ಭಾಷೆಯನ್ನು ಅಲ್ಲಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡ್ಕೊಳ್ಳಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ 10ನೇ ಪ್ರಶ್ನೆ ಕಾಣಿಸ್ತಾ ಇದೆ, ಚೆನ್ನೈನಲ್ಲಿ ಚಳಿಗಾಲದ ಮಳೆ ಡ್ಯಾಶ್ನಿಂದ ಉಂಟಾಗುತ್ತೆ.
ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಇಡೀ ಭಾರತದಲ್ಲಿ ಹೆಚ್ಚಿನ ಭಾಗದಲ್ಲಿ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಥವಾ ನಾವೇನು ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ, ಜೂನ್ 1ನೇ ತಾರೀಕು ಯೂಶುವಲ್ ಆಗಿ ಅಂಡಮಾನ್ ನಿಕೋಬಾರನ್ನು ಪ್ರವೇಶ ಮಾಡುತ್ತೆ. ಆ್ಯಂಡ್ ಜೂನ್ 1ನೇ ವಾರ ಅದು ಕೇರಳ ಮಲಬಾರ್ ತೀರ, ಕೇರಳ ಕರಾವಳಿ ತೀರಕ್ಕೆ ಅದು ಬಂದು ಅಪ್ಪಳಿಸುತ್ತೆ. ಆ್ಯಂಡ್ ಈ ಒಂದು ನೈಋತ್ಯ ಮಾನ್ಸೂನ್ನಿಂದ, ಸೌತ್ ವೆಸ್ಟರ್ನ್ ಮಾನ್ಸೂನ್ನಿಂದ ಇಡೀ ದೇಶದ ಬಹುಭಾಗಕ್ಕೆ ಮಳೆ ಬರುತ್ತೆ. ಬಟ್ ಆದರೆ ತಮಿಳುನಾಡಿನ ಒಂದು ಹವಾಗುಣ ಬಹಳ ಡಿಫ್ರೆಂಟ್ ಆಗಿದೆ. ಇಲ್ಲಿ ಚೆನ್ನೈ ಅಂತ ಕೊಟ್ಟಿದ್ದಾರೆ, ಚೆನ್ನೈ ತಮಿಳುನಾಡಿನ ರಾಜಧಾನಿ. ಸೊ ತಮಿಳುನಾಡಿನಲ್ಲಿ ಚಳಿಗಾಲದಲ್ಲಿ ಮಳೆ ಬರುತ್ತೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ಸ್, ಆಪ್ಷನ್ ಬಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾರಣದಿಂದ ಮಳೆ ಬರುತ್ತೆ. ಆ್ಯಂಡ್ ಇದರ ಪ್ರಭಾವ ಬೆಂಗಳೂರಿನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ತಟ್ಟುತ್ತೆ. ಹಾಗಾಗಿ ಅಕ್ಟೋಬರ್, ಸೆಪ್ಟೆಂಬರ್, ನವೆಂಬರ್ ತಿಂಗಳಿನಲ್ಲೆಲ್ಲ ಬೆಂಗಳೂರಿನಲ್ಲಿ ಕೂಡ ಸ್ವಲ್ಪ ಮಳೆ ಬರುತ್ತೆ. ಅದಕ್ಕೆ ಬೇರೆ ಬೇರೆ ಸೈಕ್ಲೋನ್ಗಳು ಕಾರಣ ಆದರೆ ಈ ತಮಿಳುನಾಡಿನಲ್ಲಿ ಉಂಟಾಗ್ತಕ್ಕಂತಹ ನಾರ್ತ್ ಈಸ್ಟ್ ಮಾನ್ಸೂನ್ ಅಥವಾ ಈಶಾನ್ಯ ಮಾನ್ಸೂನ್ನ ಪ್ರಭಾವವು ಕೂಡ ಒಂದು ಕಾರಣ ಆಗಿದೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 11ನೇ ಪ್ರಶ್ನೆ ಹೇಳುತ್ತೆ, ಯಾವ ಪ್ರದೇಶದಲ್ಲಿ ಜೊರಾಸ್ಟ್ರಿಯನ್ನರು ಕೇಂದ್ರೀಕೃತರಾಗಿದ್ದಾರೆ? ನೋಡಿ, ವೆರಿ ಟ್ರಿಕಿ ಕ್ವಶನ್. ಬಹಳಷ್ಟು ಜನಕ್ಕೆ ಜೊರಾಸ್ಟ್ರಿಯನ್ನರು ಅಂದರೆ ಯಾರು ಅಂತ ಗೊತ್ತಿರಲ್ಲ. ಜೊರಾಸ್ಟ್ರಿಯನ್ಸ್ ಅಂತ ಹೇಳಿದ್ರೆ ನಾವೇನು ಕನ್ನಡದಲ್ಲಿ ಪಾರ್ಸಿ ಸಮುದಾಯ ಅಂತ ಕರಿತೀವಿ, ಪಾರ್ಸಿ ಕಮ್ಯುನಿಟಿ ಅಂತ ಕರಿತೀವಿ. ರತನ್ ಟಾಟಾ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಪಾರ್ಸಿ ಸಮುದಾಯಕ್ಕೆ ಸೇರಿದ್ದಾರೆ. ಆ ಒಂದು ಸಮುದಾಯವನ್ನು ಜೊರಾಸ್ಟ್ರಿಯನ್ಸ್ ಅಂತ ಕರೆಯಲಾಗುತ್ತೆ. ಅವರು ಯಾವ ರಾಜ್ಯದಲ್ಲಿ ಕೇಂದ್ರೀಕೃತವಾಗಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಮಹಾರಾಷ್ಟ್ರದಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ. ಅಂದರೆ ಕೊಟ್ಟಿರುವಂತಹ ಆಪ್ಷನ್ಸಲ್ಲಿ ಮಹಾರಾಷ್ಟ್ರ, ಗುಜರಾತ್ ಭಾಗಗಳಲ್ಲಿ ಜೊರಾಸ್ಟ್ರಿಯನ್ನರು ಅಥವಾ ಪಾರ್ಸಿ ಸಮುದಾಯದ ವ್ಯಕ್ತಿಗಳು ಕಾಣಿಸ್ಕೊಳ್ತಾರೆ. ಸೊ ಆಪ್ಷನ್ ಸಿ ಮಹಾರಾಷ್ಟ್ರ ಸರಿಯಾದಂಥ ಉತ್ತರ ಆಗಿರುತ್ತೆ. ಇವರು ಮೂಲತಃ ಇರಾನ್ನವರು. ಪ್ರಸಕ್ತವಾಗಿ ಭಾರತದಲ್ಲಿ 2 ರೀತಿಯ ಜೊರಾಸ್ಟ್ರಿಯನ್ ಅವರು ಕಾಣಿಸ್ಕೊಳ್ತಾರೆ. ಅಂದರೆ ನಿಮಗೆ ಪಾರ್ಸಿಗಳು ಅಂತ ಕೆಲವ್ರನ್ನ ಕರಿತೀವಿ, ಮತ್ತೆ ಕೆಲವ್ರನ್ನ ನಾವು ಇರಾನಿಗಳು ಅಂತ ಕರಿತೀವಿ. ಸ್ಮೃತಿ ಇರಾನಿ ಒಂದು ಗುಡ್ ಎಕ್ಸಾಂಪಲ್. ಸ್ಮೃತಿ ಇರಾನಿ ಅವರ ಹಸ್ಬೆಂಡ್ ಅವರು ಕೂಡ ಈ ಪಾರ್ಸಿ ಸಮುದಾಯ ಅಥವಾ ಜೊರಾಸ್ಟ್ರಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸೊ ಇರಾನಿಗಳು ಮತ್ತು ಪಾರ್ಸಿಗಳನ್ನ ನಾವು ಜೊರಾಸ್ಟ್ರಿಯನ್ಸ್ ಅಂತ ಕರಿತೀವಿ. ಇದು ಬಹಳ ಪುರಾತನವಾದಂತಹ ಒಂದು ಧರ್ಮ. ಇದು ಇರಾನ್ನಲ್ಲಿ ಮೂಲತಃ ಹುಟ್ಟಿದ್ದು. ಆ್ಯಂಡ್ ಇರಾನ್ನಲ್ಲಿ ಯಾವಾಗ ಒಟ್ಟೋಮನ್ ಟರ್ಕರ ಹಾವಳಿಯಿಂದಾಗಿ, ಅಲ್ಲಿನ ಇಸ್ಲಾಮಿಕ್ ಒಂದು ದಬ್ಬಾಳಿಕೆಯಿಂದಾಗಿ ಇವ್ರನ್ನ ಪ್ರೆಸಿಕೇಟ್ ಮಾಡಲಾಯಿತು, ಇವರ ನರಮೇಧವನ್ನು ಮಾಡಲಾಯಿತು. ಇವರು ಅಲ್ಲಿಂದ ವಲಸೆ ಹೋಗ್ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಈಗ ಅವರು ವಾಸಿಸ್ತಾ ಇದ್ದಾರೆ. ಆ್ಯಂಡ್ ಭಾರತದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಸಿಗಳು ಕಾಣಿಸ್ಕೊಳ್ತಾರೆ. ಆ್ಯಂಡ್ ಇವರ ಪೂಜಿಸ್ತಕ್ಕಂತಹ ಸ್ಥಳವನ್ನು ನಾವು ಫೈರ್ ಟೆಂಪಲ್ ಅಂತ ಕರಿತೀವಿ. ಆ್ಯಂಡ್ ಝೆಂಡ್ ಅವೆಸ್ತಾ ಇವರ ಒಂದು ಪವಿತ್ರವಾದಂತಹ ಗ್ರಂಥವಾಗಿರುತ್ತೆ. ಜೊರಾಸ್ಟ್ರಸ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಅನುಯಾಯಿಗಳನ್ನು ನಾವು ಜೊರಾಸ್ಟ್ರಿಯನ್ಸ್ ಅಂತ ಕರಿತೀವಿ. ಸೊ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿ. ಅದೇ ರೀತಿ 12ನೇ ಒಂದು ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಭಾರತದ ದಕ್ಷಿಣ ಅಥವಾ ಡೆಕ್ಕನ್ ಪ್ರದೇಶ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ? ನೋಡಿ, ನೀಟಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ. ಬಿಕಾಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಗೂಗಲ್ ಟ್ರಾನ್ಸ್ಲೇಟನ್ನು ಬಳಕೆ ಮಾಡಿ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ತುಂಬ ಪ್ಯಾಥೆಟಿಕ್ ಆಗಿ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಖಂಡಿತ ಅದನ್ನು ನಾವು ಖಂಡಿಸ್ತಾ ಇಂಗ್ಲೀಷಲ್ಲಿ ಈ ಒಂದು ಪ್ರಶ್ನೆ ನೋಡೋಣ. ಬ್ಲ್ಯಾಕ್ ಕೌಡನ್ ಸಾಯಿಲ್ ಆಫ್ ಡೆಕ್ಕನ್ ರೀಜನ್ ಆಫ್ ಇಂಡಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ರಾಕ್ಸ್ ಅಂತ ಕೇಳಿದ್ದಾರೆ. ನಮ್ಮ ಏನು ಡೆಕ್ಕನ್ ಪ್ರಾಂತ್ಯ ಬರುತ್ತೆ, ಡೆಕ್ಕನ್ ಪ್ರದೇಶ ಬರುತ್ತೆ, ನಾವೇನು ಡೆಕ್ಕನ್ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲೇಟ್ಯೂ ಅಂತ ಕರಿತೀವಿ, ಅದು ಕೆಳಗಿನ ಯಾವ ಶಿಲೆಯೊಂದಿಗೆ, ಬಂಡೆ ಆಗಬಾರ್ದು ಶಿಲೆ ಆಗಬೇಕು, ರಾಕ್ ಯಾವ ಶಿಲೆಯೊಂದಿಗೆ ಅಸೋಸಿಯೇಟ್ ಆಗಿದೆ, ಗುರುಸ್ಕೊಂಡಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡೆ ಅಗ್ನಿಶಿಲೆಗಳು. ಅಗ್ನಿ ಪರ್ವತ ಖಂಡಿತ ತಪ್ಪು. ಅಗ್ನಿಶಿಲೆಗಳು ಅಂತ ಆಗಬೇಕಾಗುತ್ತೆ ವೋಲ್ಕ್ಯಾನಿಕ್ ರಾಕ್ಸ್. ವೋಲ್ಕ್ಯಾನಿಕ್ ರಾಕ್ಸ್ ಅಂತಲೂ ಕೂಡ ಅವ್ರು ಕೊಡೋದು ಸೂಕ್ತವಾಗಿಲ್ಲ. ಅದನ್ನು ಇಗ್ನಿಯಸ್ ರಾಕ್ಸ್ ಅಂತ ಕೊಡಬೇಕಾಗಿತ್ತು. ಸೊ ಇಗ್ನಿಯಸ್ ರಾಕ್ಸ್ ಅಂದರೆ ನಾವು ಕನ್ನಡದಲ್ಲಿ ಅಗ್ನಿಶಿಲೆಗಳು ಅಂತ ಕರಿತೀವಿ. ಸೊ ಮೂಲತಃ ನಮ್ಮ ಡೆಕ್ಕನ್ ಪ್ರದೇಶದಲ್ಲಿ ಈ ಸ್ವಲ್ಪ ಮಟ್ಟಿಗೆ ಕರ್ನಾಟಕ, ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಈ ಕೆಲವೊಂದು ಪ್ರದೇಶಗಳು ಸೇರ್ಕೊಂಡ್ಬಿಟ್ಟು ಏನು ಡೆಕ್ಕನ್ ಪ್ರದೇಶ ಉಂಟಾಗಿದೆ, ಮಹಾರಾಷ್ಟ್ರ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರದೇಶದಲ್ಲಿ ಇಗ್ನಿಯಸ್ ರಾಕ್ಸ್ ಅಥವಾ ಅಗ್ನಿಶಿಲೆಗಳು ಏನು ಬಹಳ ಹಿಂದೆ ಜ್ವಾಲಾಮುಖಿಯಿಂದ ಉಂಟಾದಂತಹ ಶಿಲೆಗಳಿದ್ದಾವೆ, ಅವುಗಳಿಂದ ಇದು ಮಾಡಲ್ಪಟ್ಟಿದೆ. ಸೊ ಆ್ಯಕ್ಚುಲಿ ಅದು ಮಾಡಲ್ಪಟ್ಟಿರೋದು ಬಸಾಲ್ಟ್ ಅನ್ನುವಂತಹ ಒಂದು ಶಿಲೆಯಿಂದ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ. ಬಹಳ ಬಾರಿ ಕೇಳ್ಬಿಡ್ತಾರೆ ಬಸಾಲ್ಟ್ ಕೆಳಗಿನ ಯಾವ ರೀತಿಯ ಶಿಲೆಗೆ ಸಂಬಂಧಪಟ್ಟಿದೆ, ಅಗ್ನಿಶಿಲೆಯೋ, ರೂಪಾಂತರ ಶಿಲೆಯೋ ಅಥವಾ ಸೆಡಿಮೆಂಟರಿ ರಾಕ್ಸ್, ಹೀಗೆ ಬೇರೆ ಬೇರೆ ಕೇಳ್ತಾ ಇರ್ತಾರೆ. ಸೊ ಆಪ್ಷನ್ ಎ ವೋಲ್ಕ್ಯಾನಿಕ್ ರಾಕ್ಸ್ ಅಥವಾ ಅಗ್ನಿಶಿಲೆಗಳು ಸರಿಯಾದಂಥ ಉತ್ತರವಾಗಿರುತ್ತೆ. ಅದನ್ನು ಇಗ್ನಿಯಸ್ ರಾಕ್ಸ್ ಅಂತ ಕೂಡ ನಾವು ಕರಿತೀವಿ. 13ನೇ ಪ್ರಶ್ನೆ, ರೇಷ್ಮೆ ಹುಳುಗಳಿಗೆ ಆಹಾರವನ್ನಾಗಿ ಏನನ್ನ ಕೊಡಲಾಗುತ್ತೆ? ಬಹಳ ಸಿಂಪಲ್. ನಿಮ್ಮಲ್ಲಿ ರಾಮನಗರ, ದೊಡ್ಡಬಳ್ಳಾಪುರ ಭಾಗದವರು ಯಾರಾದರೂ ಇದ್ದರೆ ಅಲ್ಲಿ ರೇಷ್ಮೆ ಕೃಷಿಯನ್ನು ಹೆಚ್ಚಾಗಿ ಮಾಡಲಾಗುತ್ತೆ. ನಿಮಗೆ ಖಂಡಿತ ಗೊತ್ತಿರುತ್ತೆ. ಆಪ್ಷನ್ ಬಿ ಹಿಪ್ಪು ನೇರಳೆ ಸೊಪ್ಪನ್ನು ಕೊಡ್ತಾರೆ. ಆ ರೇಷ್ಮೆ ಹುಳುಗಳು ಮಾತ್ಸ್ ಏನು ಬರುತ್ತೆ, ಅವು ಮರಿಗಳಾಗಿದ್ದಾಗ ಇದೇ ಹಿಪ್ಪು ನೇರಳೆ ಸೊಪ್ಪನ್ನು ತಿಂದ್ಬಿಟ್ಟು ಅವು ಬೆಳವಣಿಗೆಯನ್ನು ಹೊಂದವೆ. ಇಂಗ್ಲೀಷಲ್ಲಿ ಅದನ್ನು ಮಲ್ಬೆರಿ ಲೀವ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
14ನೇ ಪ್ರಶ್ನೆ ಹೇಳುತ್ತೆ, ದಾಮೋದರ್ ಕಣಿವೆ ಯೋಜನೆ, ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಕೆಳಗಿನ ಯಾವ 2 ರಾಜ್ಯಗಳನ್ನ ಅಥವಾ ಈ ಬಿಹಾರ್ ಜೊತೆಗೆ ಯಾವ ರಾಜ್ಯ ಹೊಂದ್ಕೊಂಡು ಮಾಡಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಸರಿಯಾಗಿರುತ್ತೆ. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡಿಸ್ಲಿಕ್ಕೋ ಏನೋ ಪೂರ್ವ ಬಂಗಾಳ ಅಂತ ಕೊಟ್ಟಿದ್ದಾರೆ. ನೋಡಿ ಪೂರ್ವ ಬಂಗಾಳ ಅಂದ್ರೆ ಏನೀಗ, ಪೂರ್ವ ಬಂಗಾಳ ಅಂದ್ರೆ ಖಂಡಿತ ಬಾಂಗ್ಲಾದೇಶ್. ಯಾಕಪ್ಪ ಅಂತ ಹೇಳಿದ್ರೆ 1971ನೇ ಇಸ್ವಿಯಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಅಥವಾ ಬಾಂಗ್ಲಾ ವಿಮೋಚನಾ ಯುದ್ಧದ ಮೂಲಕ ಬೆಂಗಾಲನ್ನ ಬಾಂಗ್ಲಾದೇಶವನ್ನು ಒಂದು ಹೊಸ ದೇಶವನ್ನಾಗಿ ಮಾಡಲಾಗುತ್ತೆ. ಅದಕ್ಕಿಂತ ಮುಂಚೆ ಅದು ಪೂರ್ವ ಪಾಕಿಸ್ತಾನ ಆಗಿರುತ್ತೆ. ಮೂಲತಃ ನೀವು ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತೀಯ ಇತಿಹಾಸವನ್ನು ನೋಡ್ತಾ ಹೋದ್ರೆ 1905ನೇ ಇಸ್ವಿಯಲ್ಲಿ ವಂಗಭಂಗವನ್ನು ಮಾಡಲಾಗುತ್ತೆ. ಬ್ರಿಟಿಷರು ಭಾರತದ ಒಂದು ಸೌಹಾರ್ದಯುತವನ್ನು, ಒಂದು ಇಂಟಿಗ್ರಿಟಿಯನ್ನು ಹಾಳು ಮಾಡಲಿಕ್ಕೆ ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ಆ ಮೂಲಕ ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳವನ್ನಾಗಿ ಮಾಡ್ತಾರೆ. ಸೊ ಪೂರ್ವ ಬಂಗಾಳ ತಪ್ಪಾಗುತ್ತೆ, ಬಿಕಾಸ್ ಪೂರ್ವ ಬಂಗಾಳ ನಮ್ಮ ಭಾರತದ ಭಾಗ ಅಲ್ಲ, ಅದು ಈಗ ಬಾಂಗ್ಲಾದೇಶ್ ಅಂತೇಳಿ ಸಪ್ರೇಟ್ ದೇಶ ಆಗೋಗಿದೆ. ಸೊ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಸರಿಯಾದಂಥ ಉತ್ತರ ಆಗಿರುತ್ತೆ. ಆ್ಯಂಡ್ ಮತ್ತೊಂದು ಮಾತನ್ನು ಗಮನಿಸಿ, ದಾಮೋದರ್ ಕಣಿವೆ ಯೋಜನೆ ಇದೊಂದು ಮಲ್ಟಿಪರ್ಪಸ್ ಅಥವಾ ಬಹು ಒಂದು ವಿವಿಧೋದ್ದೇಶ ಯೋಜನೆ ಅಂತ ಕರಿಬಹುದು. ಈ ಯೋಜನೆಯನ್ನ ಅವಿಭಜಿತ ಬಿಹಾರ್ ಅಂದ್ರೆ ಅನ್ಡಿವೈಡೆಡ್ ಸ್ಟೇಟ್ ಆಫ್ ಬಿಹಾರ್ ಅಂತ ಕರಿತೀವಿ. ನಿಮಗೆಲ್ಲ ಒಂದು ಮಾತು ಗೊತ್ತಿರಲಿ, ಈ ದಾಮೋದರ್ ಕಣಿವೆ ಪ್ರಾಜೆಕ್ಟ್ ಅನ್ನ ಮಾಡಬೇಕಾದ್ರೆ ಬಿಹಾರ, ಜಾರ್ಖಂಡ್ ಎಲ್ಲ ಒಟ್ಟಿಗೆ ಇದ್ವು. ಬಟ್ 2000ನೇ ಇಸ್ವಿಯಲ್ಲಿ ಅಂದಿನ ವಾಜಪೇಯಿ ನೇತೃತ್ವದ NDA ಸರ್ಕಾರ ಜಾರ್ಖಂಡನ್ನ ಹೊಸ ರಾಜ್ಯವನ್ನಾಗಿ ಘೋಷಿಸಿದ್ದ ನವೆಂಬರ್ 15, 2000ನೇ ಇಸ್ವಿ. ಸೊ ಹಾಗಾಗಿ ಜಾರ್ಖಂಡ್ ಹೊರಗೆ ಬರುತ್ತೆ. ಬಟ್ ಬೇಸಿಕಲಿ ಈ ದಾಮೋದರ್ ಕಣಿವೆ ಪ್ರಾಜೆಕ್ಟ್ ಇರತಕ್ಕಂತಹದ್ದು ಜಾರ್ಖಂಡ್ ರಾಜ್ಯದಲ್ಲಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಅವಿಭಜಿತ ಬಿಹಾರ್ ಅಂತ ಹೇಳಿ ಅವರು ವರ್ಡನ್ನ ಯೂಸ್ ಮಾಡ್ತಿದ್ದಾರೆ. ಅನ್ಡಿವೈಡೆಡ್ ಬಿಹಾರ್ ಅಥವಾ ಅವಿಭಜಿತ ಬಿಹಾರ. ಸೊ ಹಾಗಾಗಿ ಅಲ್ಲಿ ಬಿಹಾರ್ ಬದಲು ಜಾರ್ಖಂಡ್ ಕೊಟ್ಟರೆ ಅದು ಕೂಡ ಸರಿಯಾಗಿರುತ್ತೆ. ಬಟ್ ಅವರು ಕೇವಲ ಬಿಹಾರ್ ಕೊಡಬಾರ್ದು, ಅವಿಭಜಿತ ಬಿಹಾರ ಅಥವಾ ಅನ್ಡಿವೈಡೆಡ್ ಸ್ಟೇಟ್ ಆಫ್ ಬಿಹಾರ್ ಅಂತ ಕೊಡಬೇಕಾಗುತ್ತೆ. ಆ್ಯಂಡ್ ದಾಮೋದರ್ ನದಿ ಏನಂತ ಕರೀತಾರೆ, ಬೇಸಿಕಲಿ ದಾಮೋದರ್ ಕಣಿವೆ ಯೋಜನೆಯನ್ನ ದಾಮೋದರ್ ನದಿಗೆ ಅಡ್ಲಾಗಿ ನಿರ್ಮಾಣ ಮಾಡಲಾಗಿದೆ. ಆ್ಯಂಡ್ ದಾಮೋದರ್ ನದಿಯನ್ನ ಸಾರೋ ಆಫ್ ಬೆಂಗಾಲ್ ಅಂತ ಕರೆಯಲಾಗುತ್ತೆ, ಬಂಗಾಳದ ಕಣ್ಣೀರು ಅಂತ ಕರೆಯಲಾಗುತ್ತೆ. ಸೊ ಹಾಗಾಗಿ ಪಶ್ಚಿಮ ಬಂಗಾಳ ಮತ್ತು ಅವಿಭಜಿತ ಬಿಹಾರ್ ಅಥವಾ ಜಾರ್ಖಂಡ್ ಅಂತ ಕೂಡ ಹೇಳ್ಬಹುದು, ಆ 2 ದೇಶಗಳೊಂದಿಗೆ ಇದನ್ನು ನಿರ್ಮಾಣ ಆ 2 ರಾಜ್ಯಗಳೊಂದಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಆಪ್ಷನ್ ಬಿ ಪಶ್ಚಿಮ ಬಂಗಾಳ ರೈಟ್ ಆನ್ಸರ್. 15ನೇ ಪ್ರಶ್ನೆ ಹೇಳುತ್ತೆ, ಮಳೆ ನೆರಳಿನ ಪ್ರದೇಶ, ಇಂಗ್ಲಿಷಲ್ಲಿ ರೈನ್ ಶ್ಯಾಡೋ ರೀಜನ್ ಅಂತ ಕರಿತೀವಿ. ಕೆಳಗಿನ ಯಾವುದು ರೈನ್ ಶ್ಯಾಡೋ ರೀಜನ್ ಅಂತ ಕೇಳ್ತಿದ್ದಾರೆ. ನೋಡಿ ಹೆಸರಲ್ಲೇ ಇದೆ, ಮಳೆ ಒಂದು ಶ್ಯಾಡೋ ರೀಜನ್ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಪರ್ವತಗಳಿರ್ತವೆ, ಮಾರುತ ಏನು ಈ ಮೋಡಗಳನ್ನು ತೆಗೆದುಕೊಂಡು ಮಾರುತಗಳು ಬರ್ತವೆ, ಆ ಮಾರುತಗಳನ್ನ ತಡೆದು ನಿಲ್ಲಿಸಿ ಅಲ್ಲಿ ಸಾಕಷ್ಟು ಮಳೆಯನ್ನು ಅದು ಮಾಡುತ್ತೆ. ಬಟ್ ಅದರ ಒಂದು ರೈನ್ ಶಾಡೋ ರೀಜನ್ ಅಥವಾ ಅದರ ಮಳೆ ನೆರಳಿನ ಪ್ರದೇಶದಲ್ಲಿ ಯಾವುದೇ ರೀತಿಯ ಮಳೆ ಉಂಟಾಗಲ್ಲ. ಗುಡ್ ಎಕ್ಸಾಂಪಲ್ ಇಸ್ ಅರಾವಳಿ. ಅರಾವಳಿ ಎಲ್ಲಿ ಹಾದೋಗುತ್ತೆ, ನಿಮಗೆ ರಾಜಸ್ಥಾನ ರಾಜ್ಯದಲ್ಲಿ ಹಾದೋಗುತ್ತೆ. ಸೊ ಒಂದು ಭಾಗದಲ್ಲಿ ಹೆಚ್ಚಿನ ಮಳೆ ಉಂಟಾದರೆ ಮತ್ತೊಂದು ಭಾಗದಲ್ಲಿ ಬರುಳಾಗಿರುತ್ತೆ, ಯಾವುದೇ ರೀತಿ ಮಳೆ ಇರಲ್ಲ, ಅಲ್ಲಿ ಮರುಭೂಮಿ ಉಂಟಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ರೈನ್ ಶ್ಯಾಡೋ ರೀಜನ್ ಅಂತ ಹೇಳಿದ್ರೆ ಮಳೆ ನೆರಳಿನ ಪ್ರದೇಶ. ಯಾವ ಥರಪ್ಪ ಅಂತ ಹೇಳಿದ್ರೆ ಈ ದೀಪದ ಬುಡದಲ್ಲಿ ಕತ್ಲೆ ಯಾವ ರೀತಿ ಇರುತ್ತೋ, ದೀಪದ ಬುಡದಲ್ಲಿ ಶ್ಯಾಡೋ ಇರುತ್ತೋ, ಅದೇ ರೀತಿ ಪರ್ವತದ ಒಂದು ಭಾಗದಲ್ಲಿ ಮಳೆ ಉಂಟಾದರೆ ಮತ್ತೊಂದು ಭಾಗದಲ್ಲಿ ಶ್ಯಾಡೋ ಉಂಟಾಗುತ್ತೆ, ಅಂದ್ರೆ ಒಂದು ನೆರಳು ಉಂಟಾಗುತ್ತೆ. ಸೊ ಅಲ್ಲಿ ಮಳೆ ಉಂಟಾಗಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಕಡಿಮೆ ಅಥವಾ ಮಳೆ ಇಲ್ಲವೇ ಇಲ್ಲ. ಅದನ್ನು ಇಂಗ್ಲೀಷಲ್ಲಿ ಸ್ಕ್ಯಾಂಟಿ ಆರ್ ನೋ ರೈನ್ಫಾಲ್ ಅಂತ ಕರೆಯಲಾಗುತ್ತೆ, ಬಹಳ ಕಮ್ಮಿ ಅಥವಾ ಮಳೆ ಉಂಟಾಗಲ್ಲ ಅಂತೇಳಿ ಕರಿಬೋದು. ಅದೇ ರೀತಿ 16ನೇ ಪ್ರಶ್ನೆ ಹೇಳುತ್ತೆ, ಭಾರತೀಯ ಉಪಖಂಡವು ಮೂಲತಃ ಡ್ಯಾಶ್ ಎಂಬ ದೊಡ್ಡ ಭೂರಾಶಿಯಾಗಿದ್ದು, ವೆರಿ ಇಂಪಾರ್ಟೆಂಟ್. ನೀವು ನಮ್ಮ ಯಾವ ರೀತಿ ನಮ್ಮ ಭೂಮಿ ಫಾರ್ಮ್ ಆಯಿತು ಅಂತ ಹೇಳಿ ನೀವು ಒಂದು ಜಿಯೋಗ್ರಫಿಯಲ್ಲಿ ಓದ್ತಾ ಹೋದರೆ ನಿಮಗೆ ಬಹಳ ಥಿಯರಿಗಳು ಬರ್ತಾ ಹೋಗ್ತವೆ. ಅದೇ ರೀತಿ ಆಲ್ಫ್ರೆಡ್ ವೆನೆಗರ್, ಇವರ ಹೆಸರು ಬಹಳ ಪ್ರಮುಖವಾಗಿರುತ್ತೆ. ಆಲ್ಫ್ರೆಡ್ ವೆಗೆನರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬ ಸೈಂಟಿಸ್ಟ್, ಭೂಗೋಳಶಾಸ್ತ್ರಜ್ಞ ಒಂದು ಸಿದ್ಧಾಂತವನ್ನು ಪ್ರೊಪಗೇಟ್ ಮಾಡಿರ್ತಾರೆ. ಆ ಸಿದ್ಧಾಂತದ ಅಡಿಯಲ್ಲಿ ಈ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ. ಆ ಒಂದು ಸಿದ್ಧಾಂತವನ್ನು ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಹೇಳ್ತೀವಿ. ದಯವಿಟ್ಟು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ನೆನಪಲ್ಲಿ ಇಟ್ಕೊಳ್ಳಿ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಈ ಒಂದು ಥಿಯರಿಯ ಪ್ರಕಾರ ಬಹಳ ಹಿಂದೆ ಪುರಾತನ ಕಾಲದಲ್ಲಿ ನಮ್ಮ ಇಡೀ ಪ್ರಪಂಚ, ನಮ್ಮ ಇಡೀ ಭೂಮಿ ಕೇವಲ ಒಂದು ದೊಡ್ಡ ಮಾಸ್ ಆಗಿತ್ತು, ಭೂಶಿರವಾಗಿತ್ತು, ಭೂರಾಶಿಯಾಗಿತ್ತು. ಬಟ್ ಬರ್ತಾ ಬರ್ತಾ ಕಾಂಟಿನೆಂಟ್ಗಳು ಡ್ರಿಫ್ಟ್ ಆಗ್ತಾ ಹೋದವು, ಖಂಡಗಳು ವಿಭಜನೆ ಹೊಂದ್ಬಿಟ್ಟು ಡ್ರಿಫ್ಟ್ ಆಗ್ತಾ ಹೋದವು. ಆ್ಯಂಡ್ ಈ ಒಂದು ಡ್ರಿಫ್ಟಿಂಗನ್ನು ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಕರಿತೀವಿ. ಆ್ಯಂಡ್ ನಿಮಗೆ ಒಂದು ಮ್ಯಾಪನ್ನು ತೋರಿಸಿದ್ರೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ, ಆಲ್ಫ್ರೆಡ್ ವೆಗೆನರ್ ಅವರ ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯ ಪ್ರಕಾರ ಬಹಳ ಹಿಂದೆ ನಾವೇನು ಈಗ ಖಂಡಗಳನ್ನ ನೋಡ್ತೀವಿ, ಬೇರೆ ಬೇರೆ ಖಂಡಗಳನ್ನ ನೋಡ್ತೀವಿ, ಇದಕ್ಕಿಂತ ಮುಂಚೆ ಒಂದು ಸೂಪರ್ ಕಾಂಟಿನೆಂಟ್ ಅಸ್ತಿತ್ವದಲ್ಲಿದ್ದು. ಸೂಪರ್ ಕಾಂಟಿನೆಂಟ್ ಅಂದ್ರೇನು?
ಒಂದು ದೊಡ್ಡ ಖಂಡ ಅಂತೇಳಿ ಕರಿಬಹುದು, ಒಂದು ದೊಡ್ಡ ಬೃಹತ್ ಖಂಡ ಅಂತೇಳಿ. ಆ್ಯಂಡ್ ಆ ಬೃಹತ್ ಖಂಡವನ್ನು ಈ ಸೂಪರ್ ಕಾಂಟಿನೆಂಟನ್ನು ನಾವು ಪ್ಯಾನ್ಗಿಯಾ ಅಂತ ಕರಿತೀವಿ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಎಲ್ಲ ಖಂಡಗಳು ಕೂಡ ಒಟ್ಟಿಗೆ ಇನ್ಕ್ಲೂಡ್ ಆಗಿಬಿಟ್ಟಿದ್ದಾವೆ. ಆ್ಯಂಡ್ ಭಾರತ ದೇಶ ಈ ಭಾಗದಲ್ಲಿ ಪ್ರಸಕ್ತವಾಗಿ ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಥವಾ ಉತ್ತರ ಗೋಳಾರ್ಧದಲ್ಲಿ ಇರಬಹುದು, ಬಟ್ ಈ ಪ್ಯಾನ್ಗಿಯಾ ಕಾಲದಲ್ಲಿ ನಾವು ದಕ್ಷಿಣ ಗೋಳಾರ್ಧದಲ್ಲಿದ್ವಿ. ಸೊ ಹಾಗಿರುತ್ತೆ. ಇದಾದ ಬಳಿಕ ನಿಮಗೆ ಎರಡು ಏನು ದೊಡ್ಡ ಒಂದು ಸೂಪರ್ ಕಾಂಟಿನೆಂಟ್ ಪ್ಯಾನ್ಗಿಯಾ ಇದ್ದು ಅದು ಎರಡು ಒಂದು ಭೂಶಿರಗಳಾಗಿ ಮಾರ್ಪಾಡಾಗುತ್ತೆ, ಒಂದು ಲ್ಯಾಂಡ್ ಮಾಸ್ ಆಗಿ ಮಾರ್ಪಾಡಾಗುತ್ತೆ. ಅದನ್ನು ಲೌರೇಷಿಯಾ ಮತ್ತು ಗೊಂಡ್ವಾನಾ ಅಂತ ಕರಿತೀವಿ. ಉತ್ತರ ಭಾಗವನ್ನು ಲೌರೇಷಿಯಾ ಅಂತ ಕರೆದ್ರೆ ದಕ್ಷಿಣ ಭಾಗವನ್ನು ನಾವು ಗೊಂಡ್ವಾನಾ ಅಂತ ಕರಿತೀವಿ. ಸೊ ಈಗ ಈ ಪ್ರಶ್ನೆನ ನಾವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ನಿಮಗೆ ಕಾಣಿಸ್ತಾ ಇದೆ ಭಾರತೀಯ ಉಪಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್ ಎಲ್ಲಿ ಕಂಡು ಬಂತು ಅಂತೇಳಿ ನಾನು ಆಗಲೇ ಹೇಳಿದೆ. ನಾವೀಗ ನಾರ್ದರ್ನ್ ಹೆಮಿಸ್ಫಿಯರ್ ಇದ್ರೂ ಕೂಡ ಹಿಂದಿನ ಕಾಲದಲ್ಲಿ ನಾವು ದಕ್ಷಿಣ ಗೋಳಾರ್ಧದಲ್ಲಿದ್ವಿ. ಸೊ ಹಾಗಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಗೊಂಡ್ವಾನಾ ಲ್ಯಾಂಡ್ ಇತ್ತು, ಗೊಂಡ್ವಾನಾ ಅನ್ನುವಂತಹ ಒಂದು ಭೂಶಿರ ಇದ್ದು. ಆ್ಯಂಡ್ ಉತ್ತರದಲ್ಲಿ ಲೌರೇಷಿಯಾ ಇದ್ದು. ಸೊ ಆಪ್ಷನ್ ಡಿ ಗೊಂಡ್ವಾನಾ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಮ್ಯಾಪನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ತೆಥೀಸ್ ಸಮುದ್ರ ಕೂಡ ನಿಮಗೆ ಕಾಣಿಸ್ತಾ ಇದೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ಈ ತೆಥೀಸ್ ಸಮುದ್ರ ಈಗ ಎಲ್ಲಿದ್ದಪ್ಪ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಏನು ಹಿಮಾಲಯ ಪರ್ವತ, ನಾವೇನು ಮೌಂಟ್ ಎವರೆಸ್ಟ್ ನೋಡ್ತೀವಿ, ಹಿಮಾಲಯ ಪರ್ವತ ಶ್ರೇಣಿ ನೋಡ್ತೀವಿ, ಆ ಪರ್ವತ ಶ್ರೇಣಿ ಇದ್ದಂತಹ ಜಾಗದಲ್ಲಿ ಒಂದು ಸಮುದ್ರ ಇದ್ದು. ಪ್ರಸಕ್ತವಾಗಿ ಇಡೀ ಜಗತ್ತಿನ ಅತ್ಯಂತ ತುದಿ ನಮ್ಮ ಈ ಹಿಮಾಲಯ ಪರ್ವತಗಳಾಗಿರಬಹುದು, ಬಟ್ ಒಂದು ಕಾಲದಲ್ಲಿ ಅದು ಸಮುದ್ರವಾಗಿದ್ದು, ಬಹಳ ಒಂದು ಲೋ ಲೈಯಿಂಗ್ ಏರಿಯಾ ಆಗಿದ್ದು. ಬಟ್ ಈ ತೆಥೀಸ್ ಸಮುದ್ರದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಗೊಂಡ್ವಾನಾ ಮತ್ತು ಲೌರೇಷಿಯಾ ಎರಡೂ ಕೂಡ ಒತ್ತುತ್ತಾ ಬಂದಂಗೆ ನಮ್ಮ ಭಾರತ ಉಪಖಂಡ ಹೋಗ್ಬಿಟ್ಟು ಈ ಲೌರೇಷಿಯಾಗೆ ಒತ್ತುತ್ತಾ ಹೋದಂಗೆ ಈ ಹಿಮಾಲಯ ಪರ್ವತಗಳು ಹುಟ್ಟುತ್ತಾ ಹೋದವು. ಸೊ ಇತ್ತೀಚೆಗಷ್ಟೇ ಕೂಡ ನೋಡಿದ್ದೀರಾ, ಅದು ಹಿಮಾಲಯ ಪರ್ವತ ಬೆಳೀತಾ ಇದೆ ಅಂತ ಹೇಳಿ. ಕಾರಣ ಇಷ್ಟೇ, ಆ ಎರಡೂ ಕಾಂಟಿನೆಂಟ್ಗಳು ಕೂಡ ಹತ್ತಿರ ಬರ್ತಾ ಇದ್ದಾವೆ. ಆ್ಯಂಡ್ ಪೂರ್ತಿ ಹತ್ತಿರ ಬಂದಮೇಲೆ ಮತ್ತೆ ಅವು ಡ್ರಿಫ್ಟ್ ಆಗ್ತಾ ಹೋಗ್ತವೆ, ಮತ್ತೆ ದೂರ ಆಗ್ತಾ ಹೋಗ್ತವೆ. ಸೊ ಈ ಒಂದು ಥಿಯರಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ಗಮನ ಹರಿಸ್ತಾ ಹೋಗೋಣ. ಸೊ 17ನೇ ಪ್ರಶ್ನೆ ನಿಮಗೆ ಹೇಳುತ್ತೆ, ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ. ನೋಡಿ, ಇದು ಬಹಳ ಟ್ರಿಕಿ ಕ್ವಶನ್. ಯಾಕಪ್ಪ ಅಂದರೆ ಇತ್ತೀಚೆಗಷ್ಟೇ ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇದ್ದು, ಹಾಗಾಗಿ ಕೇಳಿದ್ದಾರೆ. ಇತ್ತೀಚೆಗಷ್ಟೇ 30 ಇದ್ದಿದ್ದು 31 ಜಿಲ್ಲೆಗಳಾದವು ಕರ್ನಾಟಕದಲ್ಲಿ. ಆಪ್ಷನ್ ಡಿ 31 ಕರೆಕ್ಟ್ ಆದಂಥ ಆನ್ಸರ್. ಯಾಕಪ್ಪ ಅಂತ ಹೇಳಿದ್ರೆ ಏನು ಬಳ್ಳಾರಿ ಜಿಲ್ಲೆ ಇದ್ದು ಅದನ್ನು ವಿಭಜನೆ ಮಾಡಿಬಿಟ್ಟು ವಿಜಯನಗರ ಅನ್ನುವಂತಹ ಹೊಸ ಜಿಲ್ಲೆಯನ್ನು ನಮ್ಮ ಕರ್ನಾಟಕ ಸಂಸತ್ತು ಜಾರಿಗೆ ತಂತು. ಸೊ ವಿಜಯನಗರ ಜಿಲ್ಲೆ ಕರ್ನಾಟಕದ 31ನೇ ಜಿಲ್ಲೆ ಆಗ್ಬಿಟ್ಟು ಅಸ್ತಿತ್ವಕ್ಕೆ ಬಂದಿದೆ. ಆ್ಯಂಡ್ ಅದರ ಕೇಂದ್ರ ಕಚೇರಿ ಅಂದರೆ ಅದರ ಹೆಡ್ ಕ್ವಾರ್ಟರ್ಸ್ ನಮಗೆ ಹಂಪಿ ಆಗಿರುತ್ತೆ. ಯಾವ ಥರಪ್ಪ ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಕಾರವಾರ ಅದರ ಒಂದು ಕೇಂದ್ರ ಸ್ಥಳ, ಆಡಳಿತಾತ್ಮಕ ಕೇಂದ್ರ. ಅದೇ ರೀತಿ ದಕ್ಷಿಣ ಕನ್ನಡಕ್ಕೆ ಮಂಗಳೂರು ಬರುತ್ತೆ. ಅದೇ ರೀತಿ ಕೂರ್ಗ್ ಅಥವಾ ಕೊಡಗಿಗೆ ಯಾವ ರೀತಿ ಮಡಿಕೇರಿ ಬರುತ್ತೆ. ಇದೇ ರೀತಿ ನೂತನವಾಗಿ ರಚಿಸಲ್ಪಟ್ಟಿರತಕ್ಕಂತಹ ವಿಜಯನಗರ ಅನ್ನುವಂತಹ ಜಿಲ್ಲೆಯ ಒಂದು ಹೆಡ್ ಕ್ವಾರ್ಟರ್ಸ್ ನಿಮಗೆ ಹಂಪಿ ಆಗಿರುತ್ತೆ. ಸಾರಿ, ಐ ಥಿಂಕ್ ಮಿಸ್ ಮಾಡಿಬಿಟ್ಟೆ, ದಯವಿಟ್ಟು ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಮಿಸ್ ಆಗಿ ಹೇಳಿದೆ, ಹಂಪಿ ಅಲ್ಲ, ಹೊಸಪೇಟೆ ಆಗಿರುತ್ತೆ. ಯಾಕಪ್ಪ ಅಂದರೆ ಹಂಪಿಯಲ್ಲಿ ಏನಿದೆ, ಏನೂ ಇಲ್ಲ, ಅದು ಕೇವಲ ಒಂದು ಯುನೆಸ್ಕೋ ಹೆರಿಟೇಜ್ ಸೈಟ್, ಒಂದು ವಿಶ್ವ ಪಾರಂಪರಿಕ ತಾಣ ಮಾತ್ರ. ಹೊಸಪೇಟೆ ಒಂದು ದೊಡ್ಡ ನಗರ ಆಗಿದೆ. ಹೊಸಪೇಟೆ ಈ ಬಳ್ಳಾರಿ ಜಿಲ್ಲೆಯ ಒಂದು ಕೇಂದ್ರ ಸ್ಥಾನ, ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಹಂಪಿ ಎಲ್ಲ ಖಂಡಿತ ನೀವು ಅದನ್ನು ತೆಗೆದಾಕಬೇಕಾಗುತ್ತೆ. ಹೊಸಪೇಟೆ. ಅದೇ ರೀತಿ 18ನೇ ಪ್ರಶ್ನೆ ನಿಮಗೆ ಕಾಣಿಸ್ಕೊಳ್ತಾ ಇದೆ, ನಾಡಿ ಆಕ್ಸಿಮೀಟರ್ ಯಾವುದನ್ನು ಅಳೆಯುತ್ತೆ ಅಂತ ಕೇಳಿದ್ದಾರೆ. ಪಲ್ಸ್ ಆಕ್ಸಿಮೀಟರ್. ನೋಡಿ, ಯಾವಾಗಲೂ ಕೂಡ ಪಲ್ಸ್ ಪ್ಲಸ್ ಆಕ್ಸಿಜನ್ ಸ್ಯಾಚುರೇಷನ್ ಎರಡನ್ನೂ ಕೂಡ ಅಳೆಯುವಂತಹ ಒಂದು ಸಾಧನವನ್ನು ನಾವು ಪಲ್ಸ್ ಆಕ್ಸಿಮೀಟರ್ ಅಂತ ಕರಿತೀವಿ. ಬಹಳ ಚಿಕ್ಕದಂಥ ಒಂದು ಸಾಧನ. ಅದರ ಒಂದು ಫೋಟೋವನ್ನು ಕೂಡ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸ್ತೀನಿ. ಕನ್ನಡದಲ್ಲಿ ನಾಡಿ ಅಂತ ಕರಿತೀವಿ. ಸೊ ನಾಡಿ ಅಂದ್ರೇನು? ನಾಡಿ ಮಿಡಿತ ಅಥವಾ ಪಲ್ಸ್ ರೇಟ್ ಅಂತ ಹೇಳಿದ್ರೆ ನಮ್ಮ ಹೃದಯ ಬಡಿತವನ್ನು ಅದು ತೋರಿಸುತ್ತೆ. ಸೊ ಈ ಪಲ್ಸ್ ಆಕ್ಸಿಮೀಟರ್ ನಮ್ಮ ನಾಡಿ ಮಿಡಿತವನ್ನು ಅಥವಾ ಹೃದಯ ಬಡಿತವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಏನು ದೇಹದಲ್ಲಿ ಇರತಕ್ಕಂತಹ ಆಕ್ಸಿಜನ್ ಪ್ರಮಾಣ, ನಮ್ಮ ರಕ್ತದಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ. ಸೊ ಸ್ಯಾಚುರೇಷನ್ ಅಂದ್ರೇನು? ನಮ್ಮ ರಕ್ತವನ್ನು ಏನಕ್ಕೆ ಬಳಕೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಆಕ್ಸಿಜನನ್ನು ಈ ಆಮ್ಲಜನಕವನ್ನು ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಸಾಗಾಟ ಮಾಡಲಿಕ್ಕೆ ಬಳಕೆ ಮಾಡ್ತೀವಿ. ಸೊ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಸ್ಯಾಚುರೇಷನ್ ಎಷ್ಟಿದೆ ಅಂತೇಳಿ ಕಂಡುಹಿಡಲಿಕ್ಕೆ ನಾವು ಈ ಪಲ್ಸ್ ಆಕ್ಸಿಮೀಟರ್ನ ಬಳಕೆ ಮಾಡ್ತೀವಿ. ನಿಮಗೆಲ್ಲ ಗೊತ್ತು, ಒಂದು ವೇಳೆ ಒಬ್ಬ ವ್ಯಕ್ತಿಗೆ ನಿಶಕ್ತಿ ಉಂಟಾಗ್ತಿದೆ, ಬಹಳ ಬೇಗನೆ ಸುಸ್ತು ಉಂಟಾಗ್ತಿದೆ ಅಂತ ಹೇಳಿದ್ರೆ ಆತನ ರಕ್ತದಲ್ಲಿ ಈ ಆಕ್ಸಿಜನ್ ಸ್ಯಾಚುರೇಷನ್ ಸರಿಯಾಗಿ ಆಗ್ತಿಲ್ಲ. ಹಿಮೋಗ್ಲೋಬಿನ್ ಅಥವಾ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳ ಕೊರತೆ ಇದೆ ಅಂತ ನಾವು ಕರಿತೀವಿ. ಅದನ್ನು ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೀವಿ. ಸೊ ಇದರರ್ಥ ಸಮರ್ಪಕವಾಗಿ ಅವನ ದೇಹದಲ್ಲಿ ಈ RBCsಗಳು ಕಾಣಿಸ್ಕೊಳ್ತಾ ಇಲ್ಲ. ಅದೇ ರೀತಿ ಕೆಲವೊಮ್ಮೆ ರಕ್ತದಲ್ಲಿ ಈ ಸ್ಯಾಚುರೇಷನ್ ಆಗ್ತಾ ಇರಲ್ಲ, ಆ ಒಂದು ಆಕ್ಸಿಜನ್ ರಕ್ತದಲ್ಲಿ ಮಿಂಗಲ್ ಆಗ್ತಾ ಇರಲ್ಲ ಅಥವಾ ಅದರಲ್ಲಿ ಕರಗ್ತಾ ಇರಲ್ಲ.
ಸೊ ಹಾಗಾಗಿ ಕೆಲವೊಂದು ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಪಲ್ಸ್ ಆಕ್ಸಿಮೀಟರ್ ಅಥವಾ ನಾಡಿ ಆಕ್ಸಿಮೀಟರ್ನ ಬಳಕೆ ಮಾಡ್ತೀವಿ. ಸೊ ಆಪ್ಷನ್ ಸಿ, ರಕ್ತದಲ್ಲಿ ಆಮ್ಲಜನಕದ ಸಂತೃಪ್ತಿ ಮತ್ತು ಹೃದಯ ಬಡಿತ, ಹಾರ್ಟ್ ಬೀಟ್ ಆ್ಯಂಡ್ ಆಕ್ಸಿಜನ್ ಸ್ಯಾಚುರೇಷನ್ ಇನ್ ಬ್ಲಡ್ ಸೂಕ್ತವಾದಂತಹ ಆನ್ಸರ್ ಆಗಿರುತ್ತೆ. ಈ ಭಾಗದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕೂಡ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಸೊ ಬಹಳ ಚಿಕ್ಕದಾದಂಥ ಒಂದು ಇನ್ಸ್ಟ್ರೂಮೆಂಟ್, ಅದನ್ನು ಕಿವಿಗೆ ಕೂಡ ಹಾಕ್ಬೋದು, ಚಿಕ್ಕ ಮಕ್ಕಳ ಕಾಲಿಗೆ ಹಾಕ್ತಾರೆ, ಅಥವಾ ಅಡಲ್ಟ್ಸ್ ವಯಸ್ಕರ ಒಂದು ಕೈಗೆ ಬಹಳ ತೆಳುವಾದಂತಹ ನಮ್ಮ ದೇಹದ ಅಂಗಗಳಲ್ಲಿರುತ್ತೆ, ಅಲ್ಲಿ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಅದನ್ನು ಕಂಡುಹಿಡಿಯಲಾಗುತ್ತೆ. ಆಕ್ಸಿಜನ್ ಸ್ಯಾಚುರೇಷನ್ ಜೊತೆಗೆ ನಮ್ಮ ಪಲ್ಸ್ ರೇಟ್ ಅಥವಾ ಹಾರ್ಟ್ ಬೀಟನ್ನು ಕೂಡ ಅದು ಕಂಡುಹಿಡಿಯುತ್ತೆ. 19ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಬಹಳ ಸಿಂಪಲ್, ಬಹಳ ಜನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಿತ್ಯ ಹರಿದ್ವರ್ಣ ಅಥವಾ ಎವರ್ಗ್ರೀನ್ ಫಾರೆಸ್ಟ್ ಅಂತ ಟಿಕ್ ಮಾಡ್ತೀರಾ. ಖಂಡಿತ ತಪ್ಪು. ಸ್ಯಾಂಡಲ್ವುಡ್ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂತಹ ಸುಗಂಧಯುಕ್ತವಾಗಿರ್ತಕ್ಕಂತಹ ಶ್ರೀಗಂಧದ ಮರಗಳು ಕಂಡುಬರ್ತಕ್ಕಂತಹದ್ದು ಆಪ್ಷನ್ ಡಿ, ಡೆಸಿಡಿಯಸ್ ಫಾರೆಸ್ಟ್. ಕನ್ನಡದಲ್ಲಿ ಅದನ್ನು ಪತನಶೀಲ ಅರಣ್ಯ ಅಂತ ಕೊಟ್ಟಿದ್ದಾರೆ. ಅದನ್ನು ಸೂಕ್ತವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲೆ ಉದುರುವ ಕಾಡುಗಳು ಅಂತ ನೋಟ್ ಮಾಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಡೆಸಿಡಿಯಸ್ ಫಾರೆಸ್ಟ್ ಅಥವಾ ಎಲೆ ಉದುರುವ ಕಾಡುಗಳಲ್ಲಿ ನಮಗೆ ಈ ಸ್ಯಾಂಡಲ್ವುಡ್ ಅಥವಾ ಶ್ರೀಗಂಧ ಇರಬಹುದು, ಅಥವಾ ನಾವೇನು ಟೀಕ್ವುಡ್, ತೇಗದ ಮರ ಅಂತ ಕರಿತೀವಿ, ಸಾಗೋನಿ ಮರ ಅಂತ ಕರಿತೀವಿ, ಅದಿರಬಹುದು. ಅದೇ ರೀತಿ ನಮ್ಮ ಆಮ್ಲ, ನೆಲ್ಲಿಕಾಯಿ ಮರಗಳು, ಇವೆಲ್ಲ ನಮಗೆ ಎಲೆ ಉದುರಿಸುವ ಕಾಡುಗಳು ಅಥವಾ ಡೆಸಿಡಿಯಸ್ ಫಾರೆಸ್ಟ್ನಲ್ಲಿ ಕಂಡುಬರುತ್ತೆ. ಅದೇ ರೀತಿ ನಮಗೆ ರೋಸ್ ವುಡ್, ನಾವೇನು ಬೀಟೆ ಅಂತ ಕರಿತೀವಿ, ಎಬೋನಿ, ಮಹೋಗನಿ ಮುಂತಾದಂತಹ ಬಹಳ ಒಂದು ಕಮರ್ಷಿಯಲಿ ವಾಣಿಜ್ಯಿಕವಾಗಿ ಬಹಳ ಮೌಲ್ಯವನ್ನು ಹೊಂದಿರತಕ್ಕಂತಹ ಮರಗಳು ನಮಗೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ, ನಾವೇನು ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ, ಅಲ್ಲಿ ಕಂಡುಬರ್ತವೆ. 20ನೇ ಪ್ರಶ್ನೆ, ರಿವರ್ ಕೃಷ್ಣ ರೈಸಸ್ ನಿಯರ್, ಕೃಷ್ಣಾ ನದಿ ಯಾವ ಒಂದು ಸ್ಥಳದ ಬಳಿ ಉಗಮ ಹೊಂದುತ್ತೆ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್. ಆಪ್ಷನ್ ಡಿ, ಮಹಾಬಲೇಶ್ವರ. ಇದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸತಾರಾ ಜಿಲ್ಲೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಪಶ್ಚಿಮ ಘಟ್ಟಗಳು ಹಾದು ಹೋಗ್ತವೆ. ವೆಸ್ಟರ್ನ್ ಘಾಟ್ಸಲ್ಲಿ ಕಂಡುಬರ್ತಕ್ಕಂತಹ ಒಂದು ಶಿಖರ, ಒಂದು ಗುಡ್ಡಗಾಡು ಪ್ರದೇಶ, ಬೆಟ್ಟ. ಆ್ಯಂಡ್ ಈ ಮಹಾಬಲೇಶ್ವರ ಅನ್ನುವಂಥ ಸ್ಥಾನದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತೆ. ಬಹಳ ಸಿಂಪಲ್ GK ಕ್ವಶನ್. 21ನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನಲ್ಲಿ ಯಾವುದು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿ ಅಂತ ಕೇಳಿದ್ದಾರೆ. ಯೂಶ್ವಲ್ ಆಗಿ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಕೇಳಿದ್ದಾರೆ, ಬಟ್ ಈ ಬಾರಿ ಪೂರ್ವಕ್ಕೆ ಕೇಳಿಬಿಟ್ಟಿದ್ದಾರೆ. ಅಘನಾಶಿನಿ, ತುಂಗ, ವರಾಹಿ ಮತ್ತು ಗುರುಪುರ ನದಿ ಅಂತ ಕೇಳಿದ್ದಾರೆ. ಇದೆಲ್ಲ ನದಿಗಳು ನೀವು ಕೇಳಿರ್ತೀರಾ. ಬಹಳ ಸುಲಭವಾಗಿ ತುಂಗ ಅಂತೇಳಿ ಟಿಕ್ ಹಾಕ್ಬಿಡ್ತೀರಾ. ಶಿವಮೊಗ್ಗ ನಗರ ಲೊಕೇಟ್ ಆಗಿರತಕ್ಕಂಥದ್ದು ಇದೆ ತುಂಗ ನದಿಯ ಒಂದು ದಂಡೆಯಲ್ಲಿ. ತುಂಗ ಮುಂದೆ ಭದ್ರಾ ಜೊತೆ ಸೇರಿಬಿಟ್ಟು ಕೂಡ್ಲಿ ಬಳಿ ಸೇರಿಬಿಟ್ಟು ತುಂಗಭದ್ರ ಆಗುತ್ತೆ. ಅದು ಆ ಬಳಿಕ ಮುಂದೆ ಸಾಗ್ಬಿಟ್ಟು ಆಂಧ್ರ ಪ್ರದೇಶಕ್ಕೆ ತೆರಳುತ್ತೆ. ಅಲ್ಲಿ ಅದು ಕೃಷ್ಣಾ ನದಿಯನ್ನು ಕೂಡ ಅದು ಸಂಗಮ ಆಗುತ್ತೆ. ಆ್ಯಂಡ್ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸೊ ತುಂಗ ಪೂರ್ವಕ್ಕೆ ಅಂದರೆ ಈಸ್ಟ್ ಬೌಂಡ್ ರಿವರ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆ್ಯಂಡ್ ಇಲ್ಲಿ ಕೆಲವರು ಗುರುಪುರ ನದಿ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ನಾವೇನು ಫಲ್ಗುಣಿ ನದಿ, ಫಾಲ್ಗುಣ ಅಥವಾ ಫಾಲ್ಗುಣಿ ನದಿ ಅಂತ ನಾವೇನು ಕರಿತೀವಿ, ಇದು ಮಂಗಳೂರಿನ ಸಮೀಪದಲ್ಲಿ ಕಂಡುಬರುತ್ತೆ. ಗುರುಪುರ ಅನ್ನುವಂಥ ಒಂದು ಸ್ಥಳದ ಒಂದು ಊರಿನ ಸಮೀಪ. ಸೊ ಅದನ್ನು ನಾವು ಗುರುಪುರ ನದಿ ಅಂತ ಕರಿತೀವಿ. ಫಲ್ಗುಣಿ ಅಥವಾ ಪಾಲ್ಗುಣ ನದಿ ಅಂತ ನೀವು ಬರ್ಕೋಬೋದಾಗುತ್ತೆ. ಅದೇ ರೀತಿ 22ನೇ ಪ್ರಶ್ನೆ ನೋಡ್ತಿದ್ದೀರಾ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಡು ನಾಟ್ ಶೇರ್ ಬೌಂಡ್ರಿ ವಿತ್ ತಮಿಳುನಾಡು. ಆಗಲೇ ಮಹಾರಾಷ್ಟ್ರದ ಬಗ್ಗೆ ಕೇಳಿದ್ರು, ಈಗ ದಕ್ಷಿಣ ಭಾಗವಾಗಿರ್ತಕ್ಕಂತಹ ದಕ್ಷಿಣ ರಾಜ್ಯ ತಮಿಳುನಾಡು ಬಗ್ಗೆ ಕೇಳಿದ್ದಾರೆ. ನಿಮಗೆ ಮತ್ತೆ ಮ್ಯಾಪನ್ನು ತೋರಿಸ್ತೀನಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ತಮಿಳುನಾಡು ಜೊತೆ ಕೋಲಾರ ಇರಬಹುದು, ಬೆಂಗಳೂರು ನಗರ ಇರಬಹುದು, ಅದೇ ರೀತಿ ರಾಮನಗರ ಇರಬಹುದು, ಚಾಮರಾಜನಗರ. ಈ ಒಂದು ಜಿಲ್ಲೆಗಳು ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚ್ಕೊಳ್ತಾವೆ. ಬಟ್ ಆಪ್ಷನಲ್ಲಿ ತುಮಕೂರು ಕೊಟ್ಟಿದ್ದಾರೆ. ತುಮಕೂರು ಖಂಡಿತ ತಮಿಳುನಾಡಿನ ಜೊತೆ ಬಾರ್ಡರ್ನ ಹಂಚ್ಕೊಳ್ಳಲ್ಲ, ಬದಲಾಗಿ ಆಂಧ್ರ ಪ್ರದೇಶದ ಜೊತೆ. ತುಮಕೂರಿನಲ್ಲಿ ಪಾವುಗಳ ನೀವೆಲ್ಲ ನೋಡಿದ್ದೀರಾ, ಆಲ್ಮೋಸ್ಟ್ ಆಂಧ್ರ ಪ್ರದೇಶದ ಒಳಗಡೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ತಮಿಳುನಾಡಲ್ಲ, ಬದಲಾಗಿ ಆಂಧ್ರ ಪ್ರದೇಶ್. ಹಾಗಾಗಿ ಆಪ್ಷನ್ ಸಿ, ತುಮಕೂರು ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ ಹೇಳುತ್ತೆ, ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ. ಬಹಳ ಸಿಂಪಲ್. ನಾನು ಆಗ್ಲೇ ಮಾತಾಡ್ತಾ ನಿಮಗೆ ಹೇಳಿದೆ, ದೊಡ್ಡಬಳ್ಳಾಪುರ ಇರಬಹುದು, ರಾಮನಗರ ಇರಬಹುದು, ಈ ಒಂದು ಪ್ರದೇಶಗಳು ರೇಷ್ಮೆ ಕೈಗಾರಿಕೆಗಳಿಗೆ ಸಾಕಷ್ಟು ಪ್ರಸಿದ್ಧವಾಗಿದ್ದಾವೆ. ರಾಮನಗರ ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ರೇಷ್ಮೆ ಗೂಡಿನ ಮಾರುಕಟ್ಟೆ. ನಾವೇನು ಕೊಕೂನ್ ಅಂತ ಕರಿತೀವಿ, ಈ ಸಿಲ್ಕ್ ಕೊಕೂನ್, ಆ ಒಂದು ರೇಷ್ಮೆ ಗೂಡುಗಳು ಬರುತ್ತೆ, ಬಿಳಿ ಬಣ್ಣದಲ್ಲಿ ಒಂದು ಗೂಡು ಥರ ಇರುತ್ತೆ. ಅದರ ಏಷ್ಯಾದ ಅತ್ಯಂತ ದೊಡ್ಡ ಮಾರುಕಟ್ಟೆ ರಾಮನಗರದಲ್ಲಿ ಸಿಗುತ್ತೆ. ಅದೇ ರೀತಿ ಇದರ ಕೈಗಾರಿಕೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಈ ರೇಷ್ಮೆ ಸೀರೆಗಳನ್ನು, ರೇಷ್ಮೆ ಪಂಚೆಗಳನ್ನು, ರೇಷ್ಮೆ ಬಟ್ಟೆಯನ್ನು ನೇಯುವಂತಹ ಪವರ್ ಲೂಮ್ಸ್, ಒಂದು ನೇಕಾರರು ನಿಮಗೆ ಈ ದೊಡ್ಡಬಳ್ಳಾಪುರ ಭಾಗದಲ್ಲಿ ಸಿಗ್ತಾರೆ. ದೊಡ್ಡಬಳ್ಳಾಪುರ ಎಲ್ಲಿ ಬರುತ್ತೆ ಅಂತ ಕೂಡ ಕೇಳ್ತಾರೆ. ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಅದು ಬೆಂಗಳೂರು ರೂರಲ್. ನಾವೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಕರಿತೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರತಕ್ಕಂಥ ಒಂದು ತಾಲೂಕನ್ನು ನಾವು ದೊಡ್ಡಬಳ್ಳಾಪುರ ಅಂತ ಕರಿತೀವಿ. ನಿಮಗೆ ಹೊಸಕೋಟೆ ಇರ್ಬೋದು, ಹೊಸಕೋಟೆ ಇರ್ಬೋದು, ಅದೇ ರೀತಿ ದೊಡ್ಡಬಳ್ಳಾಪುರ, ಇವೆಲ್ಲವೂ ಕೂಡ ನಿಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಂಡುಬರ್ತಕ್ಕಂತಹ ಒಂದು ತಾಲೂಕುಗಳಾಗಿದ್ದಾವೆ.
24ನೇ ಪ್ರಶ್ನೆ ಗ್ರೇಸ್ ಇದ್ದಂಗೆ ಯಾಕಪ್ಪ ಅಂದ್ರೆ ಗೋಲ್ ಗುಂಬಜ್ ಯಾವ ನಗರದಲ್ಲಿ ಅಂತ ಕೇಳಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಆನ್ಸರ್ ಮಾಡ್ತಾರೆ. ಬಹಳ ಸಿಂಪಲ್, ಗೋಲ್ ಗುಂಬಜ್ ಬಹಳ ಈಸಿಯಾಗಿ ಕೇಳಿದ್ದಾರೆ. ಆಪ್ಷನ್ ಬಿ ವಿಜಯಪುರ, ನಾವೇನು ಬಿಜಾಪುರ ಅಂತೀವಿ ಅಲ್ಲಿ ಬರ್ತಕ್ಕಂತಹದ್ದು ಗೋಲ್ ಗುಂಬಜ್. ಅದು ಯಾರು ಅದನ್ನು ಕಟ್ಟಿಸಿದ್ದಾರೆ, ಯಾವ ಒಂದು ಇಸ್ವಿಯಲ್ಲಿ ಅದನ್ನು ನಿರ್ಮಾಣ ಮಾಡಲಾಯಿತು, ಯಾರು ಅದನ್ನು ನಿರ್ಮಾಣ ಮಾಡಿದ್ರು, ಹೀಗೆ ಬಹಳಷ್ಟು ಪ್ರಶ್ನೆಗಳನ್ನ ಹಿಂದೆಲ್ಲ ಕೇಳಿಬಿಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ 25ನೇ ಪ್ರಶ್ನೆ ಹೇಳುತ್ತೆ ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿಲ್ಲ. ನೋಡಿ, ಬಹಳ ಜನ ಇಲ್ಲಿ ಕೂಡ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಎಲ್ಲವೂ ಕೂಡ ನದಿ ದಂಡೆಯಲ್ಲಿದೆ ಅನ್ನೋ ಥರ ಕಾಣ್ತಾ ಇದೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಆಗಿರುತ್ತೆ. ಬಿಕಾಸ್ ಮೈಸೂರಿಗೆ ಕಾವೇರಿ ನೀರನ್ನು ನಾವು ಕೊಟ್ಟರೂ ಕೂಡ ಅದು ಕಾವೇರಿಯ ದಂಡೆಯ ಮೇಲೇನು ಎಕ್ಸಾಕ್ಟ್ಲಿ ಲೊಕೇಟ್ ಆಗಿಲ್ಲ. ಈವನ್ KRS ಡ್ಯಾಮ್ ಕೂಡ ಕೃಷ್ಣರಾಜಸಾಗರ ಅಥವಾ ಕನ್ನಂಬಾಡಿ ಕೂಡ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮೈಸೂರಿಂದ ಕೇವಲ 20-25 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಬಟ್ ಆದರೂ ಕೂಡ ಅದು ಬರ್ತಕ್ಕಂತಹದ್ದು ಮಂಡ್ಯ ಜಿಲ್ಲೆಯಲ್ಲಿ. ಮೈಸೂರು ನಗರ, ಮೈಸೂರು ಅರ್ಬನ್ ನಿಮಗೆ ಈ ಕಾವೇರಿ ನದಿಯ ದಂಡೆಯಲ್ಲಿ ಕಂಡು ಬರಲ್ಲ. ಸೊ ಹಾಗಾಗಿ ಯಾವ ನಗರ ನದಿ ದಂಡೆ ಮೇಲಿಲ್ಲ ಅಂತ ಹೇಳಿದ್ರೆ ಮೈಸೂರು ಸರಿಯಾಗಿರುತ್ತೆ. ನಿಮಗೆ ಸೂರತ್ ಗುಜರಾತಲ್ಲಿ ಕಂಡು ಬರುತ್ತೆ. ಸೂರತ್ ಬೇಸಿಕಲಿ ಒಂದು ಸಮುದ್ರದ ದಂಡೆ ಮೇಲೆ ಇದ್ರೂ ಕೂಡ ತಪತಿ ನದಿ, ನಾವೇನು ತಾಪಿ ಅಥವಾ ತಪತಿ ಅಂತ ಕರಿತೀವಿ, ಆ ನದಿಯ ದಂಡೆ ಮೇಲೆ ಕೂಡ ಅದು ಕಂಡು ಬರುತ್ತೆ. ಆಗ್ರಾ ಬಹಳ ಸಿಂಪಲ್, ಆಗ್ರಾ ನಿಮಗೆ ಯಮುನಾ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ. ಆಗ್ರಾ ಇರಬಹುದು, ದೆಹಲಿ ಇರಬಹುದು, ಅದೇ ರೀತಿ ಫರೀದಾಬಾದ್ ಇರಬಹುದು, ಇವೆಲ್ಲವೂ ಕೂಡ ನಮಗೆ ಈ ಯಮುನಾ ನದಿಯ ದಂಡೆ ಮೇಲೆ ಕಂಡು ಬರ್ತಾ ಹೋಗ್ತವೆ. ಅದೇ ರೀತಿ ಕಟಕ್ ಎಲ್ಲಿ ಕಂಡು ಬರುತ್ತೆ. ಕಟಕ್ ಅಂತಕ್ಕಂತಹದ್ದು ಒಡಿಶಾದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ನಗರ. ಕಟಕ್ ಬಂದ್ಬಿಟ್ಟು ಒಡಿಶಾದ ದೊಡ್ಡ ನದಿಯಾಗಿರ್ತಕ್ಕಂತಹ ಮಹಾನದಿಯ ದಂಡೆ ಮೇಲೆ ಲೊಕೇಟ್ ಆಗಿದೆ. ಆ್ಯಂಡ್ ಕಟಕಲ್ಲಿ ಒಂದು ಫೇಮಸ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಕಂಡು ಬರುತ್ತೆ, ಬಾರಾಮತಿ ಸ್ಟೇಡಿಯಂ ಅಂತ ಕೂಡ ನಾವು ಕರಿತೀವಿ. ಅದೇ ರೀತಿ 26ನೇ ಪ್ರಶ್ನೆ ಕಾಸಿ ಮತ್ತು ಜಯಂತಿಯ ಬೆಟ್ಟಗಳಲ್ಲಿ ಕಂಡು ಬರುತ್ತೆ ಅಂತೇಳಿ. ನೋಡಿ, ಇತ್ತೀಚೆಗಷ್ಟೇ ಅಚೀವರ್ ಸ್ಟೂಡೆಂಟ್ಸ್ಗೆ ಬಹಳ ಸಿಂಪಲ್ ಆಗಿ ಟಿಕ್ ಮಾಡಿರ್ತೀರಾ. ಇತ್ತೀಚೆಗಷ್ಟೇ ನಾನು ಅವರಿಗೆ ಒಂದು ಇಂಟ್ರಾಕ್ಟಿವ್ ಸೆಷನ್ ಮಾಡಬೇಕಾದ್ರೆ ಅವ್ರ ಜೊತೆ ಮಾತಾಡಿದ್ದೆ. ಕಾಸಿಯ ಮತ್ತು ಜಯಂತಿಯ ಬೆಟ್ಟಗಳು ಆಪ್ಷನ್ ಬಿ ಮೇಘಾಲಯ ರಾಜ್ಯದಲ್ಲಿ ಬರ್ತವೆ. ಇತ್ತೀಚೆಗಷ್ಟೇ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಈಸ್ಟ್ ಜಯಂತಿಯಾ ಅಂತ ಒಂದು ಬೆಟ್ಟಗಳು ಕಂಡು ಬರುತ್ತೆ. ಅಲ್ಲಿ ರ್ಯಾಟ್ ಹೋಲ್ ಮೈನಿಂಗ್ ನಡೀತಾ ಇದ್ದು. ಈ ಒಂದು ಕಲ್ಲಿದ್ದಲನ್ನ ಗಣಿಗಾರಿಕೆ ಮಾಡಲಿಕ್ಕೆ ರ್ಯಾಟ್ ಹೋಲ್ ಮೈನಿಂಗ್ ಅನ್ನುವಂತಹ ಒಂದು ಟೆಕ್ನಿಕ್ನ ಬಳಕೆ ಮಾಡಲಾಗ್ತಿತ್ತು. ಅದನ್ನು 2015ನಲ್ಲೇ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ಪ್ರಾಧಿಕಾರದವರು ಅದನ್ನು ಬ್ಯಾನ್ ಮಾಡಿದ್ದಾರೆ, ಅದರ ಮೇಲೆ ನಿಷೇಧ ಹೇರಿದ್ದಾರೆ. 2018 ಕೂಡ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಉಂಟಾದವು. ಸೊ ಹಾಗಾಗಿ ಜಯಂತಿಯ ಮತ್ತು ಕಾಸಿ ಬೆಟ್ಟಗಳು ನಿಮಗೆ ಮೇಘಾಲಯದಲ್ಲಿ ಕಂಡು ಬರ್ತವೆ. ಆ್ಯಂಡ್ ಗಾರೋ ಕೂಡ ಈ ಒಂದು ಮೇಘಾಲಯದಲ್ಲಿ ಕಂಡು ಬರ್ತಕ್ಕಂತಹ ಮತ್ತೊಂದು ಬೆಟ್ಟ. ಆ್ಯಂಡ್ ಇದೇ ಹೆಸರಿನ ಕಾಸಿ ಮತ್ತು ಗಾರೋ ಅನ್ನುವಂತಹ ಹೆಸರಿನ ಬುಡಕಟ್ಟುಗಳು ಕೂಡ ನಿಮಗೆ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತವೆ. 27ನೇ ಪ್ರಶ್ನೆ ಹಿಡ್ಕಲ್ ಅಣೆಕಟ್ಟು ಕೆಳಗಿನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತ ಕೊಟ್ಟಿದ್ದಾರೆ. ಹಿರಾಕುಡ್ ಅಲ್ಲ, ಗಮನಿಸಿ, ಹಿಡ್ಕಲ್ ಇದು. ಹಿರಾಕುಡ್ ಅಂತ ಹೇಳಿದ್ರೆ ಒಡಿಶಾದಲ್ಲಿ ಮಹಾನದಿ. ಬಟ್ ಹಿಡ್ಕಲ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲೇ ಕಂಡು ಬರ್ತಕ್ಕಂತಹದ್ದು. ಆಪ್ಷನ್ ಡಿ ಘಟಪ್ರಭಾ ಸೇರಿದಂತಾಗಿರುತ್ತೆ. ಘಟಪ್ರಭಾ, ಮಲಪ್ರಭಾ ನಾವೆಲ್ಲ ನೋಡಿದ್ದೀವಿ. ಇವುಗಳು ಮುಂದೆ ಹೋಗ್ಬಿಟ್ಟು ಕೃಷ್ಣಾ ನದಿಯ ಉಪನದಿಗಳಾಗ್ಬಿಟ್ಟು ಕೃಷ್ಣಾ ನದಿಗೆ ಜಾಯ್ನ್ ಆಗ್ತವೆ, ಒಂದು ಟ್ರಿಬ್ಯೂಟರೀಸ್. ಸೊ ಈ ಘಟಪ್ರಭಾ ನದಿಗೆ ಅಡ್ಲಾಗಿ ಹಿಡ್ಕಲ್ ಅನ್ನುವಂಥ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಕೂಡ ನಿಮಗೆ ಬೆಳಗಾಂ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ, ಹುಕ್ಕೇರಿ ನಾನಾಗಲೇ ನಿಮಗೆ ಮಾತಾಡ್ತಾ ಹೇಳಿದೆ, ಹುಕ್ಕೇರಿ ತಾಲೂಕಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಫೇಮಸ್ ಡ್ಯಾಮ್ ಹಿಡ್ಕಲ್ ಅಂತ ಚಿಕ್ಕ ಸ್ಥಳ, ಘಟಪ್ರಭಾ ನದಿಗೆ ಕಟ್ಟಲಾಗಿದೆ. ಆ್ಯಂಡ್ ಇದೇ ಘಟಪ್ರಭಾ ನದಿ ನಮ್ಮ ಕರ್ನಾಟಕದ ನಯಾಗರ್ ಅಂತಲೇ ಫೇಮಸ್ ಆಗಿರತಕ್ಕಂತಹ ಗೋಕಾಕ್ ಜಲಪಾತವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಸೊ ಘಟಪ್ರಭಾ ವೆರಿ ಇಂಪಾರ್ಟೆಂಟ್. ಅದೇ ರೀತಿ 28ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನಾಗಾರ್ಜುನ ಯೋಜನೆ ಯಾವ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್, ಒಂದು ವಿವಿಧೋದ್ದೇಶ ಯೋಜನೆ. ವಿವಿಧೋದ್ದೇಶ ಅಂದ್ರೇನು? ಅಲ್ಲಿ ಒಂದು ನೀರಾವರಿಗೆ ಅದನ್ನು ಬಳಕೆ ಮಾಡಲಾಗುತ್ತೆ, ಅಲ್ಲಿ ಹೈಡಲ್ ಎಲೆಕ್ಟ್ರಿಸಿಟಿ ಅಥವಾ ಜಲವಿದ್ಯುತ್ ಯೋಜನೆಗೆ ಅದನ್ನು ಬಳಕೆ ಮಾಡಲಾಗುತ್ತೆ, ಮೀನುಗಾರಿಕೆಗೆ, ಅದೇ ರೀತಿ ಟೂರಿಸಂ ಪ್ರವಾಸೋದ್ಯಮಕ್ಕೆ ಬಳಕೆ ಮಾಡಲಾಗುತ್ತೆ, ಬೇರೆ ಬೇರೆ ಯೋಜನೆಗಳಿಗೆ ಉದ್ದೇಶಗಳಿಗೆ ಅದನ್ನು ಬಳಕೆ ಮಾಡಲಾಗುತ್ತೆ. ಹಾಗಾಗಿ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್ ಅಂತ ಇದನ್ನು ಕರೆಯಲಾಗುತ್ತೆ. ಆ್ಯಂಡ್ ನಾಗಾರ್ಜುನ ಸಾಗರ್ ಯೋಜನೆ ಆಪ್ಷನ್ ಸಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥ ಒಂದು ಪ್ರಮುಖ ಯೋಜನೆ. ವೆರಿ ಇಂಪಾರ್ಟೆಂಟ್. ಇದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಬಾರ್ಡರ್ ಬರುತ್ತೆ, ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತಾ. ಅದೇ ರೀತಿ ಪೋಲಾವರಂ ಅಂತ ಒಂದು ಫೇಮಸ್ ಪ್ರಾಜೆಕ್ಟ್ ಬರುತ್ತೆ ಆಂಧ್ರ ಪ್ರದೇಶದಲ್ಲಿ. ಅದೇ ರೀತಿ ತೆಲಂಗಾಣದಲ್ಲಿ ನಿಮಗೆ ಕಾಲೇಶ್ವರಂ ಅನ್ನುವಂತಹ ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಬರ್ಕೊಳ್ಳಿ ದಯವಿಟ್ಟು. ಪೋಲಾವರಂ ಮತ್ತು ಕಾಲೇಶ್ವರಂ ಏತ ನೀರಾವರಿ ಯೋಜನೆ. ಏತ ನೀರಾವರಿ ಅಂದರೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಕಾಲೇಶ್ವರಂ ನಿಮಗೆ ತೆಲಂಗಾಣದಲ್ಲಿ ಬಂದರೆ, ಪೋಲಾವರಂ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇದಕ್ಕೆ ಗಿನ್ನಿಸ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಇತ್ತೀಚೆಗಷ್ಟೇ ನಾನು ಇಂಟ್ರಾಕ್ಟಿವ್ ಸೆಷನ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಕೂಡ. ಆ್ಯಂಡ್ ಇವೆರಡನ್ನು ಕೂಡ ನಾವು ಗೋದಾವರಿ ನದಿಗೆ ಅಡ್ಡ ಕಟ್ಟಲಾಗಿದೆ. ಬಟ್ ನಾಗಾರ್ಜುನ ಯೋಜನೆಯನ್ನು ಕೃಷ್ಣಾ ನದಿಗೆ ಅಡ್ಡ ಕಟ್ಟಲಾಗಿದೆ. ವೆರಿ ಇಂಪಾರ್ಟೆಂಟ್. 29ನೇ ಪ್ರಶ್ನೆ 2020ರಲ್ಲಿ ಭೂಮಿಯ ಗುರಿ ಮೀರಿ ಹೊಡೆ ದಿನವನ್ನು ಯಾವಾಗ ಆಚರಿಸಲಾಯಿತು? ನೋಡಿ, ಕನ್ನಡದಲ್ಲಿ ಖಂಡಿತ ಅರ್ಥ ಆಗಲ್ಲ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ವೆನ್ ವಾಸ್
ಅರ್ತ್ ಓವರ್ಶೂಟ್ ಡೇ ಅಬ್ಸರ್ವ್ಡ್ ಇನ್ 2020 ಅಂತ ಕೇಳಿದ್ದಾರೆ. ಇದಕ್ಕೆ ಮುಂಚೆ ನಾವು ಅರ್ತ್ ಓವರ್ಶೂಟ್ ಡೇ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬಹಳ ಒಂದು ಸಾಂದರ್ಭಿಕ, ಬಹಳ ಸೂಕ್ತವಾದಂತಹ ಒಂದು ದಿನಾಚರಣೆ ಇದು. ಅರ್ತ್ ಓವರ್ಶೂಟ್ ಅಂದ್ರೆ ಏನು? ಒಂದು ವರ್ಷ ತಿಳ್ಕೊಳ್ಳಿ, ಒಂದು ವರ್ಷ ಇಟ್ಕೊಳ್ಳಿ, ಜನವರಿಯಿಂದ ಡಿಸೆಂಬರ್ವರೆಗೂ ಆ ತಿಂಗಳುಗಳಿರುತ್ತೆ. ಬಟ್ ಯಾವ ತಿಂಗಳಿನಲ್ಲಿ ಭೂಮಿಯ ಒಂದು ಕೆಪಾಸಿಟಿನ ಮೀರಿ ಜನ ಅದರ ಒಂದು ಸಂಪನ್ಮೂಲಗಳನ್ನು, ರಿಸೋರ್ಸಸ್ಗಳನ್ನು ಬಳಕೆ ಮಾಡ್ಕೊಂಡು ಬಿಡ್ತಾರೆ, ಆ ಒಂದು ದಿನಾಂಕವನ್ನು, ಆ ಒಂದು ತಿಂಗಳಲ್ಲಿ ನಾವು ಈ ಅರ್ತ್ ಓವರ್ಶೂಟ್ ಡೇ ಅಥವಾ ಭೂಮಿಯನ್ನು ಗುರಿ ಮೀರಿದ ಒಂದು ಓವರ್ಶೂಟ್, ಅದರ ವ್ಯಾಪ್ತಿ ಮೀರಿ ಹೋದಂತಹ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ 2020ರಲ್ಲಿ ಆಗಸ್ಟ್ 22ರಂದು ಆಚರಿಸಲಾಯಿತು. ಅದನ್ನು ಅರ್ಥ ಆಗಲಿ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈ ಓವರ್ಶೂಟ್ ಡೇ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಒಂದು ನಿಮಗೆ ಒಂದು ಇದನ್ನು ಕೊಡ್ತಾ ಇರೋದು, ಮೆಟಫರ್ ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ 100 kg ಅಕ್ಕಿ ಇದೆ ಒಟ್ಟು. ಸೊ 100 kg ಅಕ್ಕಿಯನ್ನು ಒಂದು ವರ್ಷಕ್ಕೋಸ್ಕರ ನೀವು ಇಟ್ಕೊಂಡಿರ್ತೀರಾ. ಬಟ್ ಆಗಸ್ಟ್ 22, 2020ನೇ ಇಸ್ವಿ ಜನವರಿ 1ನೇ ತಾರೀಕು 1 ಕ್ವಿಂಟಲ್ ಅಕ್ಕಿಯನ್ನು ತೆಗೆದುಕೊಂಡ್ಬಂದು ಮನೇಲಿ ಇಡ್ತೀರಾ, ಇಡೀ ವರ್ಷ ಬರುತ್ತೆ ಅಂತ ಹೇಳಿ. ಬಟ್ ಆಗಸ್ಟ್ 22ಕ್ಕೆ ಅದು ಖಾಲಿಯಾಗಿ ಹೋಗುತ್ತೆ. ಸೊ ಆ ದಿನವನ್ನು ಓವರ್ಶೂಟ್ ಡೇ ಅಂತ ನಾವು ಕರಿಬಹುದು. ಆಮೇಲಿಂದ ಏನೇ ಬಂದ್ರೂ ನಾವು ಈ ರಿಸೋರ್ಸಸ್ಸನ್ನು ಅಥವಾ ಈ ಒಂದು ನಾವೇನು ಸಂಪನ್ಮೂಲಗಳು ಅಂತ ಕರಿತೀವಿ, ಸಂಪನ್ಮೂಲಗಳು, ಇದನ್ನು ಸಸ್ಟೈನಬಲ್ ಆಗಿ ಬಳಸ್ತಾ ಇಲ್ಲ. ಸಸ್ಟೈನಬಲ್ ಒಂದು ಯುಟಿಲೈಸೇಷನ್ ಬದಲಾಗಿ, ಸುಸ್ಥಿರ ಒಂದು ಉಪಯೋಗದ ಬದಲಾಗಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇವೆ ಅಂತ ಆಗುತ್ತೆ. ಸೊ ಈ ಬಾರಿ ಆ್ಯಕ್ಚುಲಿ ಆಗಸ್ಟ್ 22 ಉತ್ತಮ ಬೆಳವಣಿಗೆ. ಯಾಕಪ್ಪ ಅಂದರೆ ಮುಂಚೆಲ್ಲ ಇನ್ನೂ ಬೇಗನೆ ಓವರ್ಶೂಟ್ ಡೇ ಆಗ್ತಾ ಇತ್ತು, ಬೇಗನೆ ಅರ್ತಿನ ರಿಸೋರ್ಸಸನ್ನು ನಾವು ಖಾಲಿ ಮಾಡಿಬಿಟ್ಟು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ವಿ. ಬಟ್ ಈ ಬಾರಿ ಕೊರೋನಾ ಲಾಕ್ಡೌನ್ ಇದ್ದಿದ್ದರಿಂದ ಆಗಸ್ಟ್ 22ವರೆಗೂ ಕೂಡ ಅದು ಬಾಳಿಕೆ ಬಂತು. ಸೊ ಈ ಒಂದು ಇಮೇಜಲ್ಲಿ ನೋಡ್ತಾ ಇದ್ದೀರಾ ನೀವು, 1987ರಿಂದ 2020ವರೆಗೂ ಡೇಟನ್ನು ಕೊಟ್ಟಿದ್ದಾರೆ. ಮುಂಚೆ ಎಲ್ಲ 1987 ನಿಮಗೆ ಬಹಳ ದಿನದವರೆಗೂ ಈ ಓವರ್ಶೂಟ್ ಡೇ ಬರ್ತಾ ಇತ್ತು. ಬಿಕಾಸ್ ಪಾಪ್ಯುಲೇಷನ್ ಕಮ್ಮಿ ಇತ್ತು, ಕೈಗಾರಿಕೆಗಳು ಕಮ್ಮಿ ಇದ್ವು, ಮಾಲಿನ್ಯ ಕಮ್ಮಿ ಇತ್ತು. ಸೊ ಹಾಗಾಗಿ ಅಕ್ಟೋಬರ್ 23, ಅಕ್ಟೋಬರ್ 11ವರೆಗೆಲ್ಲ ಬರ್ತಾ ಇತ್ತು. ಬಟ್ ಬರ್ತಾ ಡ್ರಾಪ್ ಆಗ್ತಾ 2019ರಲ್ಲಿ ಜುಲೈವರೆಗೂ ಕೂಡ ಅದು ಬಂದ್ಬಿಟ್ಟಿತ್ತು. ಬಟ್ ಲಕ್ಕಿಲಿ ಈ ಬಾರಿ ಕೊರೋನಾ ವೈರಸ್ ಪ್ಯಾಂಡಮಿಕ್ ಕಾರಣದಿಂದ ನಾವೆಲ್ಲ ಪೊಲ್ಯೂಷನ್ನ ಮಾಡೋದು, ಈ ಒಂದು ರಿಸೋರ್ಸಸನ್ನು ಬಳಕೆ ಮಾಡೋದನ್ನು ಕಮ್ಮಿ ಮಾಡೋದ್ರಿಂದ ಆಗಸ್ಟ್ 22ವರೆಗೂ ಬಂದಿದೆ. ಸೊ ಹಾಗಾಗಿ ಮುಂಬರ್ತಕ್ಕಂಥ ಎಕ್ಸಾಂಪಲ್ ಕೂಡ ಕೇಳಬಹುದು. 2021 ಇನ್ನೂ ಆಗಸ್ಟ್ ಅಥವಾ ಜುಲೈಯಲ್ಲಿ ಬರ್ಬೋದು, ಅದಿನ್ನೂ ಗೊತ್ತಿಲ್ಲ ನಮಗೆ. ಬಟ್ ಸದ್ಯಕ್ಕೆ ಆಗಸ್ಟ್ 22 ರೈಟ್ ಆನ್ಸರ್. 30ನೇ ಪ್ರಶ್ನೆ ಬಹಳ ಸಿಂಪಲ್ ಆಗಿ ಒಂದು ಸೀರೀಸನ್ನು ಕೇಳಿದ್ದಾರೆ, ನಂಬರ್ ಸೀರೀಸ್, ಒಂದು ಮೆಂಟಲ್ ಅಬಿಲಿಟಿ. ನನಗೆ ಬಹಳ ಆಶ್ಚರ್ಯ ಆಯಿತು, ಬಹಳ ಕಮ್ಮಿ ಮೆಂಟಲ್ ಅಬಿಲಿಟಿ ಕೇಳಿದ್ದಾರೆ, ಜೊತೆಗೆ ಬಹಳ ಸುಲಭವಾದಂತಹ ಮೆಂಟಲ್ ಅಬಿಲಿಟಿ ಕೇಳಿದ್ದಾರೆ. ಟ್ರೆಂಡನ್ನು ಅವಾಗವಾಗ ಚೇಂಜ್ ಮಾಡ್ತಿರ್ತಾರೆ, ನೋಡಬಹುದು. ಬಟ್ ಬೇರೆ ಪ್ರಶ್ನೆಗಳು ಬಹಳ ಸ್ಟ್ಯಾಂಡರ್ಡ್ ಆಗಿದ್ದಾವೆ. 4, 6, 9, 13 ಬಹಳ ಸಿಂಪಲ್, ಇಲ್ಲೇನೂ ಅಪ್ಲೈ ಮಾಡೋದೇ ಇಲ್ಲ. ಈ 4ರಿಂದ 6ಕ್ಕೆ 2 ಡಿಫ್ರೆನ್ಸ್ ಇದೆ, 6ರಿಂದ 9ಕ್ಕೆ 3 ವ್ಯತ್ಯಾಸ ಇದೆ, 9ರಿಂದ 13ಕ್ಕೆ 4 ವ್ಯತ್ಯಾಸ ಇದೆ. ಸೊ ಮುಂಬರ್ತಕ್ಕಂತಹ ಸಂಖ್ಯೆಗಳಿಗೆ 5 ಮತ್ತು 6 ವ್ಯತ್ಯಾಸ ಇರಬೇಕು. 13ಕ್ಕೆ 5ನ್ನು ಸೇರಿಸಿದ್ರೆ 18 ಆಗುತ್ತೆ. 18ಕ್ಕೆ 6 ವ್ಯತ್ಯಾಸ ಇರಬೇಕಲ್ಲ. ಸೊ 6ನ ಸೇರಿಸಿದ್ರೆ 24 ಆಗುತ್ತೆ. ಸೊ ಆಪ್ಷನ್ ಸಿ 18 and 24 ಕರೆಕ್ಟ್ ಆದಂತಹ ಆನ್ಸರ್ ಆಗಿರುತ್ತೆ. 31ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಹೆಚ್ಚಿನ ಭೂಕಂಪದ ತೀವ್ರತೆಯ ವಲಯದ ಅಡಿಯಲ್ಲಿ ಕೆಳಗಿನ ಯಾವ ರಾಜ್ಯ ಬರಲ್ಲ? ಬಹಳ ಸಿಂಪಲ್, ಆಪ್ಷನ್ ಬಿ ಕರ್ನಾಟಕ. ನಮ್ಮ ರಾಜ್ಯ ಬಹಳ ಸೇಫ್ ಆದಂತಹ ಪ್ರದೇಶದಲ್ಲಿದೆ. ಈ ಭೂಕಂಪ ತೀವ್ರತೆ ವಲಯ ಅಥವಾ ನಾವೇನು ಹೈ ಸೆಸ್ಮಿಕ್ ಇಂಟೆನ್ಸಿಟಿ ಝೋನ್, ಸೆಸ್ಮಿಕ್ ಇಂಟೆನ್ಸಿಟಿ ಅಂದ್ರೇನು? ಭೂಕಂಪ ಹೆಚ್ಚಾಗಿ ಆಗುವಂತಹ ಸಾಧ್ಯತೆ ಇರುವಂತಹ ವಲಯ ಅಂತ ಕರಿತೀವಿ. ನಿಮಗೆ ಉತ್ತರ ಪ್ರದೇಶದ ನಾರ್ದರ್ನ್ ಪಾರ್ಟ್ಸ್ ಅದು ಕೂಡ ನಿಮಗೆ ಒಂದು ಭೂಕಂಪ ವಲಯದಲ್ಲಿ ಬರುತ್ತೆ, ಹೈ ಸೆಸ್ಮಿಕ್ ಇಂಟೆನ್ಸಿಟಿ ಝೋನಲ್ಲಿ ಬರುತ್ತೆ. ಅದೇ ರೀತಿ ಹಿಮಾಚಲ ಪ್ರದೇಶ, ಸಿಕ್ಕಿಂ ಕೂಡ ಬರ್ತಾ ಹೋಗುತ್ತೆ. ಬಟ್ ಕರ್ನಾಟಕ ಈ ಒಂದು ಭೂಕಂಪ ತೀವ್ರತೆ ವಲಯದಲ್ಲಿ ಬರದೇ ಇರತಕ್ಕಂಥ ಒಂದು ರಾಜ್ಯ. ಅದೇ ರೀತಿ 32ನೇ ಪ್ರಶ್ನೆ ಹೇಳುತ್ತೆ, ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ, ಕಾರಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸ್ವಲ್ಪ ಈ ಹತ್ತಿಯನ್ನು, ಕಾಟನನ್ನು ಬೆಳೀತಕ್ಕಂತಹ ಈ ಹಾವೇರಿ, ರಾಣೆಬೆನ್ನೂರು ಭಾಗದ ವ್ಯಕ್ತಿಗಳಿದ್ರೆ ನಿಮಗೆ ಸ್ವಲ್ಪ ಸೂಕ್ತವಾಗಿ ಗೊತ್ತಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅವು ತೇವಾಂಶವನ್ನು ಉಳಿಸಿಕೊಳ್ಳುವುದು. ದೇ ಕ್ಯಾನ್ ರಿಟೈನ್ ಮಾಯಿಶ್ಚರ್. ನೋಡಿ, ಹತ್ತಿಯನ್ನು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಿಮಗೆ ಈ ಮಾಯಿಶ್ಚರ್ ಅಂದ್ರೇನು? ನಾವು ತೇವಾಂಶ ಅಂತ ಕರಿತೀವಿ, ಆರ್ದ್ರತೆ ಅಥವಾ ತೇವಾಂಶವನ್ನು ಹಿಡಿದುಕಿಟ್ಟುಕೊಳ್ಳುವಂತಹ ಕೆಪಾಸಿಟಿ ಬೇಕಾಗುತ್ತೆ. ಸೊ ಹಾಗಾಗಿ ಈ ಕಪ್ಪು ಮಣ್ಣಿಗೆ ನಾವೇನು ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಕರಿತೀವಿ, ಈ ಮಣ್ಣಿಗೆ ಈ ಮಾಯಿಶ್ಚರ್ ರಿಟೆನ್ಷನ್ ಕೆಪಾಸಿಟಿ ಬಹಳ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಹತ್ತಿ ಬೆಳೆ ಬಹಳ ಸೂಕ್ತವಾಗಿ ಬಹಳ ಚೆನ್ನಾಗಿ ಬರುತ್ತೆ. ಈ ಒಂದು ರೀಸನ್ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಹತ್ತಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನೆನ್ಪಿಟ್ಕೊಳ್ಳೋದಲ್ಲ, ಯಾಕೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುತ್ತೆ. 33ನೇ ಪ್ರಶ್ನೆ ಕೇಳಿದ್ದೆ, NRC ಸ್ಟ್ಯಾಂಡ್ಸ್ ಫಾರ್. NRC ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್, ಇದು ಕರೆಂಟ್ ಅಫೇರ್ಸ್ ಇದ್ದಂತಹ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಕನ್ನಡದಲ್ಲಿ ರಾಷ್ಟ್ರೀಯ ನಾಗರಿಕರ ನೋಂದಣಿ. ತುಂಬ ಚೆನ್ನಾಗಿದೆ, ಟ್ರಾನ್ಸ್ಲೇಷನ್ ಆಗಿದೆ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್, NRC.
ಅದನ್ನು ಕನ್ನಡದಲ್ಲಿ ರಾಷ್ಟ್ರೀಯ ನಾಗರಿಕ ನೋಂದಣಿ ಅಂತ ಕೂಡ ಕರೀಬಹುದು. ಇದನ್ನು ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಅಸ್ಸಾಂನಲ್ಲಿ ಜಾರಿಗೊಳಿಸಲಾಗಿದೆ. ಬಹಳ ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದು ಅಸ್ಸಾಂನಲ್ಲಿರತಕ್ಕಂತಹ ಈ ಅಕ್ರಮ ನುಸುಳುಕೋರರು, ವಿದೇಶದಿಂದ ವಲಸೆ ಬಂದಿರತಕ್ಕಂಥವರು, ರೋಹಿಂಗ್ಯಾ ಮುಸಲ್ಮಾನರು ಇರ್ಬೋದು, ಬೇರೆ ಬೇರೆ ಬಾಂಗ್ಲಾದೇಶಿ ವಲಸಿಗರಿರ್ಬೋದು, ಅವ್ರನ್ನ ಹೊರದಗಬೇಕು ಅಂತೇಳಿ ಈ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸನ್ನು ಮಾಡಲಾಗಿದೆ. ಆ್ಯಂಡ್ ಇದ್ರಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದ ಅರ್ಹ ಮತ್ತು ನ್ಯಾಯಬದ್ಧ ನಾಗರಿಕರ, ನಮ್ಮ ದೇಶದ ಸಿಟಿಜನ್ಸ್ಗಳೇನಿದ್ದಾರೆ ಅವರ ಒಂದು ನೋಂದಣಿ ಆಗಿರುತ್ತೆ, ಅವರ ಒಂದು ಲೀಸ್ಟ್ ಆಗಿರುತ್ತೆ, ಡಾಕ್ಯುಮೆಂಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಯಾರು ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿಕ್ಕೆ ವಿಫಲರಾಗ್ತಾರೋ, ಅಂದರೆ ಯಾರು ಭಾರತೀಯರು, ತಾವು ಮೂಲ ಭಾರತೀಯರು ಅಂತ ಹೇಳಿ ದಾಖಲಾತಿಗಳನ್ನ ಕೊಡಲಿಕ್ಕೆ ವಿಫಲರಾಗ್ತಾರೋ ಅವರು ಈ NRC ಪಟ್ಟಿಯಿಂದ ಹೊರಗುಳಿದ್ದಾರೆ. ಆ್ಯಂಡ್ ಅವ್ರನ್ನ ಸರ್ಕಾರ ಮುಂಬರತಕ್ಕಂತಹ ದಿನಗಳಲ್ಲಿ ದೇಶದಿಂದ ಹೊರದಬೇಕಾದಂತಹ ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಅಸ್ಸಾಂ ಭಾಳ ಇಂಪಾರ್ಟೆಂಟ್. NRC ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. 34ನೇ ಪ್ರಶ್ನೆ ಒಂದು ಮೆಂಟಲ್ ಅಬಿಲಿಟಿ. ಬಹಳ ಈಸಿ ಇದೆ, ಬಟ್ ಕೆಲವರು ಟ್ರಿಕಿ ಅಂತ ತಿಳ್ಕೊಂಡಿರ್ಬೋದು. ಬಟ್ ನನ್ನ ಪ್ರಕಾರ ಈ ಒಂದು ಪ್ರಶ್ನೆಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಆಪ್ಷನ್ಸ್ ತಪ್ಪಿದ್ದಾವೆ ಅಂತೇಳಿ ಅನ್ಕೊಂತೀನಿ. ಅದಕ್ಕೆ ಪ್ರೂಫ್ನ ನಾನು ಕೊಡ್ತೀನಿ. ಈಗ ನೋಡಿ, ಸೊ ಬೇಸಿಕಲಿ ಏನು ಕೇಳಿದಾರಪ್ಪ ಅಂತ ಹೇಳಿದ್ರೆ, ಒಂದು ತರಗತಿ ಮಧ್ಯಾಹ್ನ 3 ಅಂದರೆ 1 ಗಂಟೆಗೆ ಊಟ ಹೋಗ್ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿಬಿಟ್ಟಿದ್ದು 3 ಗಂಟೆ 52 ನಿಮಿಷಗಳವರೆಗೂ ಕೂಡ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಅಲ್ಲಿ 4 ಪೀರಿಯಡ್ಗಳಿರುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಪೀರಿಯಡ್ ಆದಮೇಲೆ 4 ನಿಮಿಷಗಳ ಒಂದು ಬ್ರೇಕ್ ಇರುತ್ತೆ, 4 ನಿಮಿಷಗಳ ವಿರಾಮ ಇರುತ್ತೆ. ಸೊ ಹಾಗಾಗಿ ಆ ಒಂದು ಪ್ರತಿಯೊಂದು ಪೀರಿಯಡ್ನ ಪ್ರತಿಯೊಂದು ನಾವೇನು ಅವಧಿ, ಆ ಒಂದು ಕ್ಲಾಸ್ ಪೀರಿಯಡ್ ಇರುತ್ತೆ, ಆ ಪೀರಿಯಡ್ನ ಅವಧಿ ಎಷ್ಟಿದೆ ಅಂತ ಕೇಳಿದ್ದಾರೆ, ಡ್ಯೂರೇಷನ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಇದನ್ನು ಬಹಳ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಬೇಸಿಕಲಿ 1 ಗಂಟೆ ಕ್ಲಾಸ್ ಸ್ಟಾರ್ಟ್ ಆದರೆ ಮುಗಿತಕ್ಕಂತಹದ್ದು 3 ಗಂಟೆ 52 ನಿಮಿಷ, ಅಂದರೆ 1 ರಿಂದ 2 ಗಂಟೆ 60 ನಿಮಿಷ, 2 ರಿಂದ 3 ಗಂಟೆ 60 ನಿಮಿಷ, ಅದೇ ರೀತಿ ಕೊನೆಗೆ 52 ನಿಮಿಷಗಳು. ಸೊ ಅದನ್ನು ಆ್ಯಡ್ ಮಾಡಿದ್ರೆ ಸಿಗುತ್ತೆ 120 ಪ್ಲಸ್ 172 ನಿಮಿಷಗಳು. ಸೊ ಒಟ್ಟು 172 ನಿಮಿಷಗಳು ಕ್ಲಾಸಸ್ ನಡೆಯುತ್ತೆ. ಬಟ್ ಅಲ್ಲಿ ಬ್ರೇಕ್ ಕೂಡ ಇರುತ್ತೆ. ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. 1ನೇ ಪೀರಿಯಡ್ ಆಗಿ 2ನೇ ಪೀರಿಯಡ್ ಆಗೋಷ್ಟರಲ್ಲಿ 4 ನಿಮಿಷ ಬ್ರೇಕ್ ಕೊಡ್ತಾರೆ. ಸೊ ಬರ್ಕೊಳ್ಳಿ ಸಪ್ರೇಟಾಗಿ 4 ನಿಮಿಷ ಅಂತೇಳಿ. ಅದಾದಮೇಲೆ 2ನೇ ಪೀರಿಯಡಿಂದ 3ನೇ ಪೀರಿಯಡ್ಗೆ ಹೋಗ್ಬೇಕಾದ್ರೆ ಮತ್ತೆ 4 ನಿಮಿಷಗಳ ಬ್ರೇಕ್ ಸಿಗುತ್ತೆ, 4 ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ 3 ನಿಮಿಷದಿಂದ 3ನೇ ಪೀರಿಯಡಿಂದ 4ನೇ ಪೀರಿಯಡ್ಗೆ ಹೋಗ್ಬೇಕಾದ್ರೆ ಮತ್ತೊಂದು 4 ನಿಮಿಷಗಳ ಬ್ರೇಕ್ ಕೊಡ್ತಾರೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಒಟ್ಟು 12 ನಿಮಿಷಗಳ ಬ್ರೇಕ್ ಇತ್ತು, 12 ನಿಮಿಷಗಳ ವಿರಾಮ ಇತ್ತು. ಸೊ 12 ನಿಮಿಷಗಳಲ್ಲಿ ಕ್ಲಾಸಸ್ ನಡೆದಿಲ್ಲ. ಸೊ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 172 ಮೈನಸ್ 12 ಎಷ್ಟು ಸಿಗುತ್ತೆ? 160 ಸಿಗುತ್ತೆ. ಸೊ 160 ನಿಮಿಷಗಳು ಒಟ್ಟು ಕ್ಲಾಸಸ್ ನಡೆದಿದ್ದಾವೆ. ಎಷ್ಟು ಪೀರಿಯಡ್ ಅಪ್ಪ ಅಂತ ಹೇಳಿದ್ರೆ 4 ಅವಧಿಗಳು, 4 ಪೀರಿಯಡ್ಗಳಿದ್ದಾವೆ. ಸೊ 160 ನಿಮಿಷಗಳಿಂದ 4ನ ಡಿವೈಡ್ ಮಾಡಿದ್ರೆ ಪ್ರತಿಯೊಂದು ಪೀರಿಯಡ್ ಎಷ್ಟು ಅವಧಿಗೆ ನಡೆದಿತ್ತು ಅಂತ ಹೇಳಿ ಗೊತ್ತಾಗುತ್ತೆ. 4 40 160. ಸೊ ಹಾಗಾಗಿ ಸರಿಯಾದ ಉತ್ತರ 40 ನಿಮಿಷಗಳು ಪ್ರತಿ ಪೀರಿಯಡ್ ಅಂತ ಇರುತ್ತೆ. ಬಟ್ ಇಲ್ಲಿ ಯಾವುದೇ ಆಪ್ಷನ್ ಕೊಟ್ಟಿಲ್ಲ. ಐ ಥಿಂಕ್ ಇದಕ್ಕೆ ನಿಮಗೆ ಗ್ರೇಸ್ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ. 40 ನಿಮಿಷ ಸರಿಯಾದ ಉತ್ತರ ಆಗಿರುತ್ತೆ. ಮೇ ಬಿ ಯಾಕೆ ಇಲ್ಲಿ ಈ ಥರ ಒಂದು ಆನ್ಸರ್ನ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಅವರು ಈ 4 ವಿರಾಮಗಳು ಅದರ 4 ಟೈಮ್ ಅಂತ ತಿಳ್ಕೊಂಡಿದ್ದಾರೆ. 4 ಪೀರಿಯಡ್ಗೆ 4 ವಿರಾಮ ಅಂತ ತಿಳ್ಕೊಂಡಿದ್ದಾರೆ. ಖಂಡಿತ ಅಲ್ಲ. ಬಿಕಾಸ್ ಕೊನೆಯ ಪೀರಿಯಡ್ಗೆ ವಿರಾಮ ಕೊಡೋಕೆ ಅವಶ್ಯಕತೆನೇ ಇಲ್ಲ, ಕ್ಲಾಸೇ ಬಿಟ್ಬಿಟ್ಟಿರ್ತಾರೆ. ಸೊ ನೀವು ಲಾಜಿಕ್ ಅಪ್ಲೈ ಮಾಡಿ. ನೀವು ಇಲ್ಲಿ ಯಾವುದೋ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಬೇರೆ ಏನು ಮಾಡ್ತೀನಿ ಅನ್ನೋದಲ್ಲ, ಲಾಜಿಕನ್ನು ಅಪ್ಲೈ ಮಾಡಬೇಕಾಗುತ್ತೆ. 4ನೇ ಪೀರಿಯಡ್ಗೆ ಬ್ರೇಕನ್ನು ಕೊಡೋ ಅವಶ್ಯಕತೆನೇ ಇಲ್ಲ. 1ನೇ ಪೀರಿಯಡ್ ಆದಮೇಲೆ 2ನೇ ಪೀರಿಯಡ್ಗೆ 4 ನಿಮಿಷ ಬ್ರೇಕ್, 2ರಿಂದ 3ನೇದಕ್ಕೆ 4 ನಿಮಿಷ ಬ್ರೇಕ್, 3ರಿಂದ 4ನೇದಕ್ಕೆ 4 ನಿಮಿಷ ಬ್ರೇಕ್. ಸೊ ಹಾಗಾಗಿ 12 ನಿಮಿಷಗಳ ಅವಧಿ ಮಾತ್ರ ವಿರಾಮವನ್ನು ಕೊಡಲಾಗಿರುತ್ತೆ. 140 ನಿಮಿಷಗಳ ಪೀರಿಯಡ್ ಇರುತ್ತೆ. 40 ಇಸ್ ರೈಟ್ ಆನ್ಸರ್. ಗ್ರೇಸ್ ಸಿಗುತ್ತೆ. 35ನೇ ಪ್ರಶ್ನೆ ಹೇಳುತ್ತೆ, ಪೂನಾ ಪ್ಯಾಕ್ಟ್ ಅಥವಾ ಪೂನಾ ಒಪ್ಪಂದ ಕೆಳಗಿನ ಯಾರ ನಡುವೆ ನಡೀತು ಅಂತೇಳಿ. ಇದು ನಮ್ಮ ಆಧುನಿಕ ಭಾರತೀಯ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಒಂದು ಒಪ್ಪಂದ, ಒಂದು ಪ್ಯಾಕ್ಟ್ ಇದು. ಆಪ್ಷನ್ ಬಿ, ಗಾಂಧೀಜಿ ಮತ್ತು BR ಅಂಬೇಡ್ಕರ್ ಅವರ ನಡುವೆ ನಡೆಯತಕ್ಕಂಥ ಒಂದು ಪ್ಯಾಕ್ಟ್, ಪೂನಾ ಪ್ಯಾಕ್ಟ್ ಅಥವಾ ಪೂನಾ ಒಪ್ಪಂದ ಅಂತ ಕರಿತೀವಿ. 1932ನೇ ಇಸ್ವಿಯಲ್ಲಿ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿರಬೇಕು ಯಾವ ವಿಚಾರಕ್ಕೆ ನಡೀತಪ್ಪ ಅಂತ ಹೇಳಿದ್ರೆ, ಇದು ನಾವೇನು ಈ ಸಪ್ರೆಸ್ಡ್ ಕ್ಲಾಸ್ ಅಥವಾ ನಾವು ಡಿಪ್ರೆಸ್ಡ್ ಕ್ಲಾಸ್ ಅಂತ ಕರಿಬಹುದು. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, 1932ನೇ ಇಸ್ವಿಯಲ್ಲಿ ಅಂದಿನ ಬ್ರಿಟಿಷ್ ಪ್ರಧಾನಮಂತ್ರಿಯಾಗಿದ್ದಂತಹ ರಾಮ್ಸೆ ಮೆಕ್ಡೊನಾಲ್ಡ್ ಅವಾಗ ಬ್ರಿಟನ್ ದೇಶದ ಪ್ರಧಾನಮಂತ್ರಿಯಾಗಿರ್ತಾರೆ. ಅವರು ಒಂದು ಕಮ್ಯುನಲ್ ಅವಾರ್ಡನ್ನ, ಮತೀಯ ಕೊಡುಗೆಯನ್ನು ಕೊಡ್ತಾರೆ. ನೆನಪಿರಲಿ, ಮತೀಯ ಕೊಡುಗೆ ಅಂತ ಹೇಳಿದ್ರೆ ಈ ಏನು ಸಪರೇಟ್ ಎಲೆಕ್ಟ್ರೇಟ್, ಕಮ್ಯುನಲ್ ಎಲೆಕ್ಟ್ರೇಟ್ ಇರುತ್ತೆ, ಮತೀಯ ಒಂದು ಚುನಾವಣಾ ಕ್ಷೇತ್ರಗಳಿರುತ್ತೆ. ಆ ಒಂದು ಪಟ್ಟಿಯಲ್ಲಿ ಆಲ್ರೆಡಿ 1909ನೇ ಇಸ್ವಿಯಲ್ಲಿ ಮುಸಲ್ಮಾನರನ್ನ ಅಲ್ಲಿ ಇರಿಸಲಾಗಿರುತ್ತೆ. 1919ರಲ್ಲಿ ಮಾಂಟೆಗು ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಥವಾ ಸುಧಾರಣೆ ಏನು ಬರುತ್ತೆ ಅಲ್ಲಿಗೆ ಆ ಒಂದು ಪಟ್ಟಿಯಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಸಿಖ್ಖರು, ಅದೇ ರೀತಿ ಯುರೋಪಿಯನ್ನರು, ಆಂಗ್ಲೋ ಇಂಡಿಯನ್ನರು, ಈ ಒಂದು ಸಮುದಾಯಗಳನ್ನ ಕೂಡ ಅಲ್ಪಸಂಖ್ಯಾತರು ಅಂತೇಳಿ ಆ್ಯಡ್ ಮಾಡಲಾಗಿರುತ್ತೆ. ಮತ್ತು ಅವರಿಗೆ ಸಪ್ರೇಟ್ ಎಲೆಕ್ಟ್ರೇಟ್ ಇರುತ್ತೆ. ಅಂದರೆ
ಕೇವಲ ಮುಸಲ್ಮಾನರು ಸೇರಿಬಿಟ್ಟು ಮುಸಲ್ಮಾನರನ್ನ ಆಯ್ಕೆ ಮಾಡಬೇಕು, ಕ್ರಿಶ್ಚಿಯನರು ಸೇರಿಸ್ಬಿಟ್ಟು ಕ್ರಿಶ್ಚಿಯನ್ ಆಯ್ಕೆ ಮಾಡಬೇಕು. ಅಲ್ಲಿ ಕ್ರಿಶ್ಚಿಯನರಿಗಿಂತ ಯುರೋಪಿಯನ್ ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡಿರ್ತಾರೆ. ಸೊ ಈ ರೀತಿ ಇರುತ್ತೆ. ಸೊ ಅದಾದಮೇಲೆ 1932ನೇ ಇಸ್ವಿಯಲ್ಲಿ ರಾಮ್ಸೆ ಮೆಕ್ಡೊನಾಲ್ಡ್ ಹೇಳುವ ಪ್ರಕಾರ ಆ ಒಂದು ಪಟ್ಟಿಗೆ ಏನು ಸಪರೇಟ್ ಎಲೆಕ್ಟ್ರೇಟ್, ಪ್ರತ್ಯೇಕ ಚುನಾವಣಾ ಒಂದು ಎಲೆಕ್ಟ್ರೇಟ್ ಏನಿರುತ್ತೆ ಆ ಒಂದು ಪಟ್ಟಿಗೆ ಹಿಂದೂ ಧರ್ಮದವರೇ ಆಗಿರತಕ್ಕಂತಹ ಡಿಪ್ರೆಸ್ಡ್ ಕ್ಲಾಸಸ್, ನಾವೇನು ಪ್ರಸಕ್ತವಾಗಿ ಶೆಡ್ಯೂಲ್ಡ್ ಕ್ಲಾಸಸ್ ಅಂತ ಕರಿತೀವಿ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ನಾವೇನು ದಲಿತರು ಅಂತ ನಾವೇನು ಕರಿತೀವಿ, ಅಂದಿನ ಸಂದರ್ಭದಲ್ಲಿ ಅವ್ರನ್ನ ಡಿಪ್ರೆಸ್ಡ್ ಕಮ್ಯುನಿಟಿ, ಡಿಪ್ರೆಸ್ಡ್ ಕ್ಲಾಸ್ ಅಂತ ಕರೆಯಲಾಗ್ತಿದ್ದು, ಅವ್ರನ್ನ ಆ್ಯಡ್ ಮಾಡಲಿಕ್ಕೆ ಹೋದರು. ಬಟ್ ಇದರಿಂದ ಹಿಂದೂಗಳ ಒಂದು ಯೂನಿಟಿಗೆ, ಹಿಂದೂಗಳ ಒಂದು ಸಮಗ್ರತೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ಭಾವಿಸಿದಂತಹ ಗಾಂಧೀಜಿ ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅವರು ಪುಣೆಯ ಯರವಾಡ ಜೈಲಿನಲ್ಲಿ ಉಪವಾಸ ಮಾಡ್ತಾ ಇರ್ತಾರೆ. ಫಾಸ್ಟಿಂಗ್ ಅಂತ ನಾನು ಕರಿತೀವಿ, ಉಪವಾಸವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲೇ ಅವರು ಉಪವಾಸವನ್ನು ಮಾಡ್ತಿರೋ ಕಾರಣದಿಂದ ಆ ಒಂದು ಸ್ಥಳಕ್ಕೆ ದಲಿತ ಸಮುದಾಯಗಳ ನಾಯಕ ಆಗಿದ್ದಂತಹ ಈ ಡಿಪ್ರೆಸ್ಡ್ ಕ್ಯಾಸ್ಟ್ನ ನಾಯಕರಾಗಿದ್ದಂತಹ ಬಿ ಆರ್ ಅಂಬೇಡ್ಕರ್ ಅವರು ಹೋಗ್ತಾರೆ. ಸೊ ಅವರಿಬ್ಬರ ನಡುವೆ ಒಂದು ಒಪ್ಪಂದ ನಡೆಯುತ್ತೆ 1932 ಅಲ್ಲಿ. ಇದನ್ನು ಪೂನಾ ಪ್ಯಾಕ್ಟ್ ಅಂತ ಕರೆಯಲಾಗುತ್ತೆ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂತ ಹೇಳಿದ್ರೆ, ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಈ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಯಾರು ಅಂತ ಕೇಳ್ತಾರೆ. ಪಂಡಿತ್ ಮದನ್ ಮೋಹನ್ ಮಾಳ್ವೀಯ, ಏನು ಬೆನಾರಸ್ ಹಿಂದೂ ಯೂನಿವರ್ಸಿಟಿ, ನಾವೇನು ಪ್ರಸಿದ್ಧ BHU ಅನ್ನುವಂಥ ವಿಶ್ವವಿದ್ಯಾಲಯವನ್ನು ಕರಿತೀವಿ, ಬೆನಾರಸ್ ಹಿಂದೂ ಯೂನಿವರ್ಸಿಟಿ, ಅದರ ಸಂಸ್ಥಾಪಕರಾದಂತಹ ಪಂಡಿತ್ ಮದನ್ ಮೋಹನ್ ಮಾಳ್ವೀಯ ಅವರೇ ಈ ಗಾಂಧಿ ಅಂಬೇಡ್ಕರ್ ಒಪ್ಪಂದದ ನಡುವೆ ಸಂಧಾನಕಾರರಾಗಿ ಮೀಡಿಯೇಟ್ ಮಾಡಿರ್ತಾರೆ. 36ನೇ ಪ್ರಶ್ನೆ ಹೇಳುತ್ತೆ, ಗ್ರಾಂಟ್ ಥೋರ್ನ್ಟನ್ ಇಂಡಿಯಾ ಲಿಮಿಟೆಡ್ನವರು ನಡೆಸಿದಂತಹ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ 2019ನೇ ಇಸ್ವಿಯಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆ ಅಂತೇಳಿ ಯಾವುದನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಕ್ವಶನ್ ಬಹಳ ಚೆನ್ನಾಗಿದೆ, ಬಹಳ ಡೀಪ್ ಆಗಿದೆ, ತುಂಬ ಹಳೆ ಕರೆಂಟ್ ಅಫೇರ್ಸ್, ಬಟ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಪ್ಷನ್ಸ್ ಕೂಡ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಗಬ್ಬೂರ್ ಪೊಲೀಸ್ ಸ್ಟೇಷನ್ ನಿಮಗೆ ಕಾಣಿಸ್ತಾ ಇದೆ. ಗಬ್ಬೂರ್ ಪೊಲೀಸ್ ಸ್ಟೇಷನ್ ಸೇರಿದ ಉತ್ತರ ಆಗಿರುತ್ತೆ. ಇದನ್ನು ಒಂದು ಪ್ರೈವೇಟ್ ಏಜೆನ್ಸಿ ಗ್ರಾಂಟ್ ಥೋರ್ನ್ಟನ್ ಅನ್ನುವಂಥ ಒಂದು ಸಂಸ್ಥೆ ಮಾಡಿದಂತಹ ಸರ್ವೆಯಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆ ಕರ್ನಾಟಕದಲ್ಲಿ ಅಂತೇಳಿ ಘೋಷಣೆ ಮಾಡಲಾಯಿತು, ಗಬ್ಬೂರ್ ಪೊಲೀಸ್ ಠಾಣೆ. ಬಟ್ ಇಲ್ಲಿ ಆಪ್ಷನ್ಸ್ ನೋಡಿ ಬಹಳ ಚೆನ್ನಾಗಿದೆ. ದೇವದುರ್ಗ ಮತ್ತು ರಾಯಚೂರನ್ನು ಕೊಟ್ಟಿದ್ದಾರೆ. ಗಬ್ಬೂರ್ ಬರ್ತಕ್ಕಂತಹದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಆಪ್ಷನ್ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ. ಗಬ್ಬೂರ್ ಪೊಲೀಸ್ ಸ್ಟೇಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ, ಆಪ್ಷನ್ ಬಿ. ಬಟ್ ಕೆಲವರು ಕನ್ಫ್ಯೂಸ್ ಮಾಡ್ಕೋಬೋದು, ಇದು ಸರ್ಕಾರ ಒಂದು ಅಫಿಷಿಯಲ್ ಆಗಿ ಮಾಡಿರುವಂಥದ್ದಲ್ಲ, ಅಧಿಕೃತವಾಗಿ ಮಾಡಿರುವಂಥದ್ದಲ್ಲ, ಒಂದು ಖಾಸಗಿ ಸಂಸ್ಥೆ. ಬಟ್ ಇತ್ತೀಚೆಗಷ್ಟೇ ನಮ್ಮ ಭಾರತದ ಕೇಂದ್ರ ಸರ್ಕಾರ, ನಮ್ಮ ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯ ಅಧಿಕೃತವಾಗಿ ಒಂದು ರಿಸರ್ಚನ್ನು, ಅಧಿಕೃತವಾಗಿ ಒಂದು ಸಮೀಕ್ಷೆಯನ್ನು ಕಂಡಕ್ಟ್ ಮಾಡುತ್ತೆ, ಸರ್ವೆಯನ್ನು ಕಂಡಕ್ಟ್ ಮಾಡುತ್ತೆ. ಅದರ ಪ್ರಕಾರ ಅಧಿಕೃತವಾಗಿ ದೇಶದಲ್ಲಿ ಮಣಿಪುರದಲ್ಲಿರತಕ್ಕಂತಹ ನಾಂಗ್ಪೋಕ್ ಸೆಕ್ಮಾಯ್, ಇತ್ತೀಚೆಗಷ್ಟೇ ನನ್ನ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದೆ, ನಾಂಗ್ಪೋಕ್ ಸೆಕ್ಮಾಯ್ ಎನ್ನುವಂತಹ ಒಂದು ಪೊಲೀಸ್ ಸ್ಟೇಷನನ್ನು ಇಡೀ ದೇಶದ ಅತ್ಯುತ್ತಮ ಪೊಲೀಸ್ ಸ್ಟೇಷನ್ ಅಂತೇಳಿ ಘೋಷಣೆ ಮಾಡಲಾಗಿದೆ. ಅದು ನಮ್ಮ ಹೋಮ್ ಮಿನಿಸ್ಟ್ರಿ ಮಾಡಿರ್ತಕ್ಕಂಥದ್ದು. ಬಟ್ ಇಲ್ಲಿ ಕೇಳಿರೋದು ಗ್ರಾಂಟ್ ಥೋರ್ನ್ಟನ್ ಅಂತೇಳಿ ಆ ಒಂದು ಸಂಸ್ಥೆ ಬಗ್ಗೆ. ಆ್ಯಂಡ್ 37ನೇ ಪ್ರಶ್ನೆ ಹೇಳುತ್ತೆ, ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಕ್ರೀಡಾ ಚಟುವಟಿಕೆಯಲ್ಲಿ ಸ್ವರ್ಣ ಪದಕ ಜಯಿಸಿದಂತಹ ಏಕಮಾತ್ರ ಭಾರತೀಯರು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಒಂದು ದುರದೃಷ್ಟಕ ಖೇದಕರ ಸಂಗತಿ ಅಂತ ಹೇಳಿದ್ರೆ 120-130 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾರತ ಇದುವರೆಗೂ ಒಲಿಂಪಿಕ್ ಕ್ರೀಡೆಗಳಲ್ಲಿ ಇಂಡಿವಿಜುವಲ್ ಅಥವಾ ವೈಯಕ್ತಿಕ ಒಂದು ವಿಭಾಗದಲ್ಲಿ ಕೇವಲ ಒಂದೇ ಒಂದು ಸ್ವರ್ಣ ಪದಕವನ್ನು ಗೆಲ್ಲಲಿಕ್ಕಷ್ಟೇ ಒಂದು ಶಕ್ತವಾಗಿದೆ. ಅದನ್ನು ಕೂಡ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಆಪ್ಷನ್ ಬಿ ಅಭಿನವ್ ಬಿಂದ್ರಾ ಅವರು ಶೂಟಿಂಗ್ ವಿಭಾಗದಲ್ಲಿ ಸ್ವರ್ಣ ಪದಕವನ್ನು, ಗೋಲ್ಡ್ ಮೆಡಲ್ನ ಗೆಲ್ತಾರೆ. ಅದೊಂದೇ ಇಂಡಿವಿಜುವಲ್ ಆಗಿ ಭಾರತಕ್ಕೆ ಬಂದಿರತಕ್ಕಂತಹ ಗೋಲ್ಡ್ ಮೆಡಲ್. ಅದನ್ನು ಹೊರತುಪಡಿಸಿದ್ರೆ ಹಾಕಿಯಲ್ಲಿ ನಿಮಗೆ 7-8 ಬಂಗಾರದ ಪದಕಗಳು ಬಂದಿದ್ದಾವೆ. ಬಟ್ ಅದು ಟೀಮ್ ಗೇಮ್ ಆಗುತ್ತೆ. ಬಟ್ ಇಂಡಿವಿಜುವಲ್ ವೈಯಕ್ತಿಕ ವಿಭಾಗದಲ್ಲಿ ಕೇವಲ ಅಭಿನವ್ ಬಿಂದ್ರಾ 2008 ಈ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದಿರ್ತಾರೆ, ಗೋಲ್ಡ್ ಮೆಡಲನ್ನು. ಆ ಸಂದರ್ಭದಲ್ಲಿ ನಾವು ಅರೌಂಡ್ 2008 ಮೇ ಬಿ 7ನೇ ಕ್ಲಾಸ್ ಇರಬಹುದು ಅಂತ ಭಾವಿಸ್ತೀನಿ. ಸೊ ಅದು ಇನ್ನೂ ಕೂಡ ಒಂದು ಚೆನ್ನಾಗಿ ನೆನಪಿರ್ತಕ್ಕಂಥ ಒಂದು ಮೆಮೊರಿ. ಆ್ಯಂಡ್ ಅದೇ ರೀತಿ ರಾಜ್ಯವರ್ಧನ್ ಸಿಂಗ್ ರಾಠೋಡ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ಶೂಟಿಂಗ್ನಲ್ಲಿ 2004ರ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಅವರು ಶೂಟಿಂಗ್ನಲ್ಲಿ ಸಿಲ್ವರ್ ಮೆಡಲನ್ನು, ರಜತ ಪದಕವನ್ನು ಗೆದ್ದಿದ್ರು. ಅದೇ ರೀತಿ ಪಿ ವಿ ಸಿಂಧು ಅವ್ರ ಬಗ್ಗೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಅವರು ಬೆಳ್ಳಿ ಪದಕವನ್ನು ಗೆದ್ದಿರ್ತಾರೆ. ಅವರು ರಿಯೋ ಒಲಿಂಪಿಕ್ಸ್ ಬ್ರೆಜಿಲ್ನಲ್ಲಿ ನಡೆದಿರುತ್ತೆ. ಫೈನಲ್ನಲ್ಲಿ ಸ್ಪೇನ್ ದೇಶದ ಕ್ಯಾರೋಲಿನ್ ಮರಿನ್ ಅವ್ರನ್ನ ಅವ್ರ ಮುಂದೆ ಮಣಿದ್ಬಿಟ್ಟು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡ್ತಾರೆ. ಅದೇ ರೀತಿ ಲಿಯಾಂಡರ್ ಪೇಸ್ ಇವರಂತೂ 1996ನ ಐ ಥಿಂಕ್ ಅಟ್ಲಾಂಟಾ ಒಲಿಂಪಿಕ್ಸ್, 1996ಅಲ್ಲಿ ಅಮೆರಿಕದ ಅಟ್ಲಾಂಟಾದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. ಅಲ್ಲಿ ಇವರು ಟೆನ್ನಿಸ್ ಸಿಂಗಲ್ಸ್ನಲ್ಲಿ ನೀವೆಲ್ಲ ನೋಡಿರೋದು ಲಿಯಾಂಡರ್ ಪೇಸ್ ಡಬಲ್ಸ್ ಆಡ್ತಾರೆ. ಬಟ್ 1996 ಅಂದರೆ ಬಹಳ ತುಂಬ ಹಿಂದೆ ಅವರೊಬ್ಬ ಯುವ ಆಟಗಾರ ಆಗಿದ್ದರು. ಆವಾಗ ಅವರು ಟೆನ್ನಿಸ್ನ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ರು. ಅವರಲ್ಲಿ ಒಂದು ಬ್ರಾನ್ಸ್ ಮೆಡಲನ್ನು, ಕಂಚಿನ ಪದಕವನ್ನು ಕೂಡ ಜಯಿಸಿರ್ತಾರೆ. ಸೊ ಒಲಿಂಪಿಕ್ಸ್ನಲ್ಲಿ ನಮ್ಮ ಸಾಧನೆ ಈ ರೀತಿ ಇದೆ ಅಂತೇಳಿ ನೋಡಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಅಭಿನವ್ ಬಿಂದ್ರಾ ಅವರ ಒಂದು ಇಮೇಜ್ ಕಾಣಿಸ್ಕೊಳ್ತಾ ಇದೆ. ಭಾಳ ಹೆಮ್ಮೆಯನ್ನು ಕೊಡಬೇಕಾದಂತಹ ಒಂದು ಫೋಟೋ 2008 ಬೀಜಿಂಗ್ ಒಲಿಂಪಿಕ್ಸ್. 38ನೇ ಪ್ರಶ್ನೆ, ಹೊಸ ಶಿಕ್ಷಣ ನೀತಿಯ
ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಡ್ರಾಫ್ಟಿಂಗ್ ಕಮಿಟಿ, ಇತ್ತೀಚೆಗಷ್ಟೇ ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಒಂದು ಶೈಕ್ಷಣಿಕ ನೀತಿಯನ್ನು ಜಾರಿಗೊಳಿಸಲಾಯಿತು. ಈ ಒಂದು ನೀತಿಯ ಕರಡು ಸಮಿತಿ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ಆಪ್ಷನ್ ಡಿ ಕಸ್ತೂರಿ ರಂಗನ್ ಅವರು. ಕಸ್ತೂರಿ ರಂಗನ್ ಅಂದರೆ ಇವರು ನಮ್ಮ ಇಸ್ರೋನ ಮಾಜಿ ಚೇರ್ಮನ್ ಆಗಿದ್ದರು. ಆ ಬಳಿಕ ಇವ್ರನ್ನ ಬೇರೆ ಬೇರೆ ಒಂದು ಕಮಿಟಿಗಳಿಗೆ, ಬೇರೆ ಬೇರೆ ಆಯೋಗಗಳಿಗೆ, ಸಮಿತಿಗಳಿಗೆ ಇವ್ರನ್ನ ನೇಮಕ ಮಾಡಲಾಯಿತು. ಇದೇ ರೀತಿ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ ಸಮಿತಿಗೂ ಕೂಡ ಇವ್ರನ್ನ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿತ್ತು. ಸೊ ಕಸ್ತೂರಿ ರಂಗನ್ ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ. 39ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ COVID-19 ಅಪ್ರೋಪ್ರಿಯೇಟ್ ಬಿಹೇವಿಯರ್. ಇದಂತೂ ಒಂಥರ ಎಥಿಕ್ಸ್ ಟೈಪ್ ಕ್ವಶನ್ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ಕೆಳಗಿನ ಯಾವುದು COVID-19 ಸೂಕ್ತ ನಡವಳಿಕೆ ಅಲ್ಲ, ಕೈ ಕುಲುಕಿ ಅಭಿನಂದಿಸ್ತಕ್ಕಂಥದ್ದು. ಇವೆಲ್ಲ ಇವನ್ ಸ್ಪೋರ್ಟ್ಸನ್ನು ನೋಡ್ತಾ ಇದ್ದೀರಾ, ಕ್ರಿಕೆಟ್ ಇರ್ಬೋದು, ಬೇರೆ ಬೇರೆ ಸ್ಪೋರ್ಟ್ಸ್ ಇರ್ಬೋದು, ಅಲ್ಲಿ ಕೈಯನ್ನು ಕುಲುಕೋದನ್ನು ಬಿಟ್ಬಿಟ್ಟಿದ್ದಾರೆ, ಹ್ಯಾಂಡ್ ಶೇಕ್ ಮಾಡಲ್ಲ. ಅದ್ರ ಬದಲಾಗಿ ಈ ಒಂದು ಥಮ್ಸ್ ಅಪ್ ಅಂತ ದೂರದಿಂದ ಹೇಳ್ತಾರೆ, ಅಥವಾ ಅವರ ಒಂದು ಫಿಸ್ಟಿಂಗ್ ಮಾಡ್ತಾರೆ, ಮುಷ್ಟಿಯನ್ನು ಟಚ್ ಮಾಡ್ತಾರೆ. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ನಾವು ಈ ಟ್ರಾನ್ಸ್ಮಿಷನ್ ತಡೆಗಟ್ಬೋದು ಅಂತ ಹೇಳಲಾಗುತ್ತೆ. ಸಿಂಪಲ್, ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಾ. ಆಪ್ಷನ್ ಡಿ ಕೈಕುಲುಕಿ ಅಭಿನಂದಿಸುವುದು ಅಥವಾ ಗ್ರೀಟಿಂಗ್ ವಿತ್ ಹ್ಯಾಂಡ್ ಶೇಕ್. 40ನೇ ಪ್ರಶ್ನೆ, ಸಾಂಪ್ರದಾಯಿಕ ಶಕ್ತಿಯ ಮೂಲ, ಇದಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ, ಸಾಂಪ್ರದಾಯಿಕ ಶಕ್ತಿಯ ಮೂಲ. ನಿಮಗೆಲ್ಲ ಗೊತ್ತು, ಸಾಂಪ್ರದಾಯಿಕ ಶಕ್ತಿಯ ಮೂಲ ಅಂತ ಹೇಳಿದ್ರೆ ಬಹಳ ಹಿಂದಿನಲ್ಲೂ ಪಾರಂಪರಿಕವಾಗಿ ನಾವೇನು ಬಳಕೆ ಮಾಡ್ಕೊಳ್ತಾ ಬಂದಿರ್ತೀವಿ, ಆ ಒಂದು ಶಕ್ತಿಯ ಮೂಲಗಳು. ಆಪ್ಷನ್ ಸಿ ಉರುವಲು ಸುಡುವುದು, ಬರ್ನಿಂಗ್ ಆಫ್ ಫೈರ್ವುಡ್. ನಾವೇನು ಬಹಳ ಹಿಂದಿನ ಕಾಲದಿಂದಲೂ ಅಡುಗೆ ಮಾಡಲಿಕ್ಕೆ, ಬೇರೆ ಬೇರೆ ಚಟುವಟಿಕೆಗಳಿಗೆ ಫೈರ್ವುಡ್ಡನ್ನು, ಈ ಉರುವಲನ್ನು ಬಳಸ್ಬಿಟ್ಟು, ಕಟ್ಟಿಗೆಯನ್ನು ಬಳಸ್ಬಿಟ್ಟು ಯೂಸ್ ಮಾಡ್ತಿದ್ವಿ. ಅವನ್ನ ಕನ್ವೆನ್ಷನಲ್ ಸೋರ್ಸ್ ಅಂತ ಕರಿತೀವಿ. ಬಟ್ ಅದನ್ನು ಹೊರತುಪಡಿಸಿ ಬಯೋಗ್ಯಾಸ್ ಇರಬಹುದು, ಸೋಲಾರ್ ಎನರ್ಜಿ ಇರಬಹುದು, ವಿಂಡ್ ಎನರ್ಜಿ ಇರಬಹುದು, ಪವನ ಶಕ್ತಿ, ಇವೆಲ್ಲವನ್ನು ಕೂಡ ನಾವು ಸಾಂಪ್ರದಾಯಿಕ ಮೂಲಗಳಲ್ಲಿ ತೆಗೆದುಕೊಳ್ಳಲ್ಲ. ಅದನ್ನು ಅನ್ಕನ್ವೆನ್ಷನಲ್ ಎನರ್ಜಿ, ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್ ಆಲ್ಸೋ. ಇಲ್ಲ. 41ನೇ ಪ್ರಶ್ನೆ, ಇವುಗಳಲ್ಲಿ ಹಳೆಯ ಪಟ್ಟು ಪರ್ವತ. ನೋಡಿ, ಪಟ್ಟು ಪರ್ವತ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ, ಇಂಗ್ಲೀಷಲ್ಲಿ ನೋಡ್ಕೊಂಬಿಡಿ, ಫೋಲ್ಡ್ ಮೌಂಟೇನ್ಸ್. ನೀವು ಈ ಮೌಂಟೇನ್ಗಳನ್ನು, ಪರ್ವತಗಳನ್ನ ನೋಡ್ತಾ ಹೋದರೆ ನಿಮಗೆ ಬೇರೆ ಬೇರೆ ವಿಧಗಳು ಸಿಗ್ತಾ ಹೋಗ್ತವೆ. ಫೋಲ್ಡ್ ಮೌಂಟೇನ್ ಇರಬಹುದು, ಬ್ಲಾಕ್ ಮೌಂಟೇನ್ ಇರಬಹುದು, ಅದೇ ರೀತಿ ರೆಸಿಡ್ಯುವರಿ ಮೌಂಟೇನ್ ಇರಬಹುದು. ಹೀಗೆ ಬೇರೆ ಬೇರೆ ಒಂದು ಪರ್ವತಗಳು ಸಿಗ್ತಾ ಹೋಗ್ತವೆ. ಬಟ್ ಇಲ್ಲಿ ಕೇಳಿರ್ತಕ್ಕಂತಹದ್ದು ಅತ್ಯಂತ ಹಳೆಯ ಫೋಲ್ಡ್ ಮೌಂಟೇನ್ ಯಾವುದು ಅಂತ ಹೇಳಿ, ಪ್ರಪಂಚದ ಅತ್ಯಂತ ಹಳೆಯ ಫೋಲ್ಡ್ ಮೌಂಟೇನ್ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಬರ್ತಕ್ಕಂತಹ ಅರಾವಳಿ ಪರ್ವತಗಳು. ಇದು ನಿಮಗೆ ಗುಜರಾತ್ನಿಂದನೂ ಸ್ಟಾರ್ಟ್ ಆಗಿಬಿಟ್ಟು ದೆಹಲಿವರೆಗೂ ಕೂಡ ಸಿಗ್ತಾ ಹೋಗುತ್ತೆ. ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅಂತ ಕರೆಯಲಾಗುತ್ತೆ ಅರಾವಳಿ ಮೌಂಟೇನ್ ರೇಂಜ್. ಇದು ಕೂಡ ಫೋಲ್ಡ್ ಮೌಂಟೇನ್ಗೆ ಒಂದು ಸೂಕ್ತವಾದಂತಹ ಉದಾಹರಣೆ ಆಗಿದೆ. 47ನೇ ಪ್ರಶ್ನೆ, ಭೂಮಿಯ ಮೇಲ್ಮೈಲಿ ಕಾಣಿಸ್ಕೊಳ್ತಕ್ಕಂಥ ನೀರಿನಲ್ಲಿ ಕೆಳಗಿನಲ್ಲಿ ಯಾವುದು ಹೆಚ್ಚು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಅತ್ಯಂತ ಹೆಚ್ಚು ಓಷನ್ ಅಂದರೆ ಸಮುದ್ರದಲ್ಲಿ ಇರತಕ್ಕಂಥ ನೀರಾಗಿರುತ್ತೆ. ಬಟ್ ಇಲ್ಲಿ ಆಪ್ಷನ್ಸ್ ಅದನ್ನು ಕೊಟ್ಟಿಲ್ಲ. ಅಂತರ್ಜಲ, ಹಿಮ ಟೋಪಿ ಆಗಲ್ಲ, ಅದು ಐಸ್ ಕ್ಯಾಪ್ಸ್ ಅಥವಾ ಹಿಮ ಒಂದು ಚಾದಿತ ಒಂದು ಪ್ರದೇಶಗಳಲ್ಲಿರ್ತಕ್ಕಂತಹದ್ದು. ಅದೇ ರೀತಿ ಸರೋವರಗಳು, ಹೊಳೆಗಳು ಮತ್ತು ನದಿಗಳು ಅಂತ ಹೇಳಿದ್ದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಐಸ್ ಕ್ಯಾಪ್ಸ್ ಆ್ಯಂಡ್ ಗ್ಲೇಷಿಯರ್ಸ್. ಹಿಮಚ್ಛಾದಿತ ಪ್ರದೇಶಗಳು ಮತ್ತು ಹಿಮ ನದಿಗಳು ಅಂತ ಸರಿಯಾಗಿದ್ದ. ಅಗಾಧ ಪ್ರಮಾಣವಾದಂತಹ ಫ್ರೆಶ್ ವಾಟರ್, ಡ್ರಿಂಕಿಂಗ್ ವಾಟರ್, ಒಂದು ಕುಡಿಯಬಹುದಾದಂತಹ ಉಪಯೋಗಿಸಬಹುದಂತಹ ವಾಟರ್ ಅಲ್ಲಿ ನಿಮಗೆ ಸಂಗ್ರಹ ಆಗಿರುತ್ತೆ. ಫಸ್ಟ್ ಇದು ಒಂದು ಚಾದಿತ ಪ್ರದೇಶಗಳು ಬರುತ್ತೆ, ಐಸ್ ಕ್ಯಾಪ್ಸ್ ಬರುತ್ತೆ, ಮಂಜುಗಡ್ಡೆಗಳು, ಹಿಮಗಡ್ಡೆಗಳು ಬರುತ್ತೆ. ಎರಡನೇದರಲ್ಲಿ ನಿಮಗೆ ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲ ಬರುತ್ತೆ. ಅದಾದಮೇಲೆ ನಿಮಗೆ ಲೇಕ್ಸ್, ಸರೋವರಗಳು, ಆ್ಯಂಡ್ ಅದರ ನಂತರ ನಿಮಗೆ ರಿವರ್ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ, ನೀವು ಸರಿಯಾಗಿ ಟಿಕ್ ಮಾಡಲೇಬೇಕಾಗುತ್ತೆ. 43ನೇ ಪ್ರಶ್ನೆ, ಇದು ಕೂಡ ಒಂದು ಸಿಂಪಲ್ ಆಗಿರತಕ್ಕಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಆಗಿರುತ್ತೆ. ಮನೋಜ್ ಅನ್ನುವಂಥ ಒಬ್ಬ ವ್ಯಕ್ತಿ ತಾನು ಯಾವ ಸಮಯಕ್ಕೆ ಮನೆಯಿಂದ ಹೊರಡಬೇಕಾಗಿತ್ತೋ ಆ ಸಮಯಕ್ಕಿಂತ 15 ನಿಮಿಷ ಬೇಗನೆ ಮನೆಯಿಂದ ಹೊರಟ್ಬಿಡ್ತಾನೆ. ಸೊ ಹೊರಟ್ಬಿಟ್ಟು ಆತ ಆ ಬಸ್ ನಿಲ್ದಾಣವನ್ನು 8:40ಕ್ಕೆ ತಲುಪ್ತಾನೆ ಹೋಗ್ಬಿಟ್ಟು. ಸೊ ಅವನು 8:40ಕ್ಕೆ ಬಸ್ ನಿಲ್ದಾಣವನ್ನು ತಲುಪ್ದ ಅಂದರೆ ಅವನು ಯೂಶ್ವಲ್ ಆಗಿ ನಿಗದಿತವಾಗಿ ಯಾವ ಸಮಯಕ್ಕೆ ಮನೆಯಿಂದ ಬಿಡ್ತಾ ಇದ್ದೆ ಅಂತ ಕೇಳಿದ್ದಾರೆ. ನೋಡಿ, ಅವನು 8:40ಕ್ಕೆ ಹೋಗಿ ಬಸ್ ನಿಲ್ದಾಣವನ್ನು ತಲುಪಿದ್ದಾನೆ. ಯಾಕೆ? 15 ನಿಮಿಷ ಬೇಗ ಹೋದ. ಇಲ್ಲಿ ಅವನು ನಿಗದಿತ ಸಮಯಕ್ಕೆ ಮನೆಯಿಂದ ಬಿಟ್ಟಿದ್ದ ಅಂತ ಹೇಳಿದ್ರೆ ಆತ 8:40 ಬದಲಾಗಿ 15 ನಿಮಿಷ ತಡವಾಗಿ, 15 ನಿಮಿಷ ಲೇಟಾಗಿ ಅಂದರೆ 8:55 ತಲುಪ್ತಾ ಇದ್ದ. ಸೊ ಇದು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. 8:55 ಅವನು ಹೋಗಬೇಕಾಗಿತ್ತು, ಬಟ್ ಇವಾಗ ಬೇಗ ಬಂದಿರೋದ್ರಿಂದ 8:40ಕ್ಕೆ ಅವನು ಹೋಗಿದ್ದಾನೆ. ಸೊ 8:55ಕ್ಕೆ ಅವನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ ಅಂದರೆ ಎಷ್ಟು ಟೈಮ್ ತೊಗೊತಾನೆ ಅವನು ಹೋಗೋಕ್ಕೆ? ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಮನೆಯಿಂದ ಬಸ್ ನಿಲ್ದಾಣಕ್ಕೆ ಅವನು ಹೋಗಲಿಕ್ಕೆ 10 ನಿಮಿಷವನ್ನು ತೆಗೆದುಕೊಳ್ತಾನೆ. ಸೊ 8:55ಕ್ಕೆ ಅವನು ನಿಗದಿತವಾಗಿ ರೀಚ್ ಆಗಬೇಕಿತ್ತು ಅಂತ ಹೇಳಿದ್ರೆ 10 ನಿಮಿಷ ಮುಂಚೆನೇ ಮನೆಯಿಂದ ಬಿಡಬೇಕಾಗಿತ್ತು. ಅದರರ್ಥ 8:45 ಆತ ಮನೆ ಬಿಟ್ಟರೆ ಕರೆಕ್ಟಾಗಿ ಹೋಗಿ ತಲುಪ್ತಾನೆ. ಸೊ ಆಪ್ಷನ್ ಸಿ 8:45 ಇಸ್ ದ ರೈಟ್ ಆನ್ಸರ್. ನೋಡಿ, 8:45 ಬಿಟ್ಟರೆ 8:55 ಹೋಗ್ತಾನೆ. ಅದೇ ರೀತಿ ಅವನು 8:40ಗೆ ರೀಚ್ ಆಗಿದ್ದಾನೆ ಅಂದರೆ 8:30ಕ್ಕೆ ಅವನು ಮನೆಯಿಂದ ಬಿಟ್ಟಿರ್ತಾನೆ. 15 ನಿಮಿಷ ಕಮ್ಮಿ, 15 ನಿಮಿಷ ಬೇಗ
ಮನೆಯಿಂದ ಹೊರಟಿದ್ದಾನೆ. 8:45 ಸರಿಯಾಗಿರುತ್ತೆ. ಆಪ್ಷನ್ ಸಿ. ಟ್ರಿಕಿ ಏನಿಲ್ಲ, ಇದು ಲಾಜಿಕಲ್ ಕ್ವಶನ್, ಭಾಳ ಸಿಂಪಲ್ ಆಗಿರುತ್ತೆ. 44ನೇ ಪ್ರಶ್ನೆ, ಅರಬ್ಬಿ ಸಮುದ್ರದ ರಾಣಿ ಯಾರು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ಇದೊಂದು ಭಾಳ ಬೇಸಿಕ್ ಜಿಕೆ, ಬೇರೆ ಬೇರೆ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲಿ, ಹೈಸ್ಕೂಲ್ ಬುಕ್ಸಲ್ಲೂ ಕೂಡ ಸಿಗುತ್ತೆ. ಆಪ್ಷನ್ ಸಿ, ಕೊಚ್ಚಿ ಬಂದರು. ಕೊಚ್ಚಿ ಎಲ್ಲಿ ಬರುತ್ತೆ ನಿಮಗೆ? ಕೊಚ್ಚಿ ಅಂತಕ್ಕಂತಹದ್ದು ಒಂದು ಪ್ರಸಿದ್ಧ ನಗರ ಕೇರಳ ರಾಜ್ಯದಲ್ಲಿ ಬರುತ್ತೆ. ಕೇರಳ ರಾಜ್ಯದ ಎರ್ನಾಕುಲಂ, ಬರ್ಕೊಳ್ಳಿ, ಅದು ಕೂಡ ನೆನ್ಪಿಟ್ಕೊಳ್ಳಿ. ಎರ್ನಾಕುಲಂ ಅಂತಕ್ಕಂತಹ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂತಹದ್ದು ಕೊಚ್ಚಿ ನಗರ. ಆ ಕೊಚ್ಚಿ ಬಂದರನ್ನ, ಕೊಚ್ಚಿ ಪೋರ್ಟನ್ನು ನಾವು ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಅದೇ ರೀತಿ 45ನೇ ಪ್ರಶ್ನೆ ಕೇಳಿದ್ದೆ, ಸಮಭಾಜಕ ವೃತ್ತ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗಲ್ಲ ಅಂತೇಳಿ ಮತ್ತೊಂದು ಮ್ಯಾಪ್ ತೋರಿಸ್ತೀನಿ ನಿಮಗೆ, ಭಾಳ ಈಸಿಯಾಗಿ ಕಾಣಿಸುತ್ತೆ ನೋಡಿ. ಮ್ಯಾಪಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬ್ರೆಜಿಲ್, ಕೊಲಂಬಿಯಾ, ಇಕ್ವೆಡಾರ್ ನಿಮಗೆ ದಕ್ಷಿಣ ಅಮೆರಿಕಾದಲ್ಲಿ ಹಾದು ಹೋದರೆ, ನಿಮಗೆ ಆಫ್ರಿಕಾದಲ್ಲಿ ಬಹುಮುಖ್ಯವಾಗಿ ಕೀನ್ಯಾ ಮತ್ತು ಉಗಾಂಡ ಕಾಣಿಸ್ಕೊಳ್ತಾ ಇದೆ. ಆ್ಯಂಡ್ ಏಷ್ಯಾದಲ್ಲಿ ಇಂಡೋನೇಷ್ಯಾ ಕಾಣಿಸ್ಕೊಳ್ತಾ ಇದೆ. ಬಟ್ ಆಪ್ಷನಲ್ಲಿ ಉಗಾಂಡ ಇತ್ತು, ಕೀನ್ಯಾ ಇತ್ತು, ಇಂಡೋನೇಷ್ಯಾ ಇತ್ತು. ಬಟ್ ಮಲೇಷ್ಯಾದ ಮೇಲೆ ಅದು ಹಾದು ಹೋಗ್ತಾ ಇಲ್ಲ ನೋಡಿ. ಗಮನಿಸಿ, ಮಲೇಷ್ಯಾ ಸ್ವಲ್ಪ ಮಟ್ಟಿಗೆ ಮೇಲೆ ಬಂದುಬಿಡುತ್ತೆ. ಈ ಭಾಗದಲ್ಲಿ ನಿಮಗೆ ಇಕ್ವೆಡಾರ್ ಅಥವಾ ಸಮಭಾಜಕ ವೃತ್ತ ಹಾದು ಹೋದರೆ ಈ ಬಿಳಿ ಭಾಗದಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸಿ, ಬಿಳಿ ಭಾಗದಲ್ಲಿ ಕಂಡುಬರ್ತಿರೋದು ಮಾತ್ರ ಮಲೇಷ್ಯಾ. ಸೊ ಮಲೇಷ್ಯಾದ ಮೇಲೆ ಯಾವುದೇ ಕಾರಣಕ್ಕೂ ಈ ಈಕ್ವೆಡಾರ್ ಅಥವಾ ಸಮಭಾಜಕ ವೃತ್ತ ಹಾದು ಹೋಗಲ್ಲ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. 46ನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನ ಯಾವ ರಾಜ್ಯಗಳಲ್ಲಿ ಸಿಂಹಬಾಲದ ಮಕಾಕ್ ಅಥವಾ ಸಿಂಹಬಾಲದ ಸಿಂಗಳೀಕ ಅಂತ ನಾವೇನು ಕರಿತೀವಿ, ಅಥವಾ ಸಿಂಹಬಾಲದ ಕೋತಿ ಅಂತ ನಾವೇನು ಕರಿತೀವಿ, ಅದು ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಅದರ ನೈಸರ್ಗಿಕ ಆವಾಸ ಸ್ಥಾನ ಅಲ್ಲ ಅಂತ ಕೇಳಿದ್ದಾರೆ, ನ್ಯಾಚುರಲ್ ಹ್ಯಾಬಿಟಾಟ್. ನಿಮಗೆ ಒಂದು ವಿಚಾರ ಗೊತ್ತಿರಬೇಕು, ಲಯನ್ ಟೇಲ್ಡ್ ಮೆಕಾಕ್ ಅಥವಾ ಲಯನ್ ಟೇಲ್ಡ್ ಕೋತಿ ಏನು ಕಂಡುಬರುತ್ತೆ, ಅದು ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸೀಮಿತವಾಗಿರತಕ್ಕಂತಹ ಒಂದು ಪ್ರಭೇದ. ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್ ಅಂತ ನಾವು ಕರಿತೀವಿ. ಸೊ ಅಲ್ಲಿ ಮಾತ್ರ ಅದರ ಒಂದು ಸ್ವಾಭಾವಿಕ ಆವಾಸ ಸ್ಥಾನ ಕಂಡುಬರುತ್ತೆ. ಸೊ ಆಪ್ಷನ್ ಎ, ತಮಿಳುನಾಡು, ಕರ್ನಾಟಕ, ಕೇರಳ ಸರಿಯಾಗಿರುತ್ತೆ. ಬಿಕಾಸ್ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲೇ ಈ ಒಂದು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಹಾದು ಹೋಗ್ತವೆ. ನಿಮಗೆ ಇಲ್ಲೇನು ಕಾಣಿಸ್ಕೊಳ್ತಾ ಇದೆ ಸಿಂಹಬಾಲದ ಸಿಂಗಳೀಕ ಅಥವಾ ನಾವು ಕೋತಿ ಅಂತಲೇ ಕರಿಬಹುದು. ಸೊ ಇದು ಬಹಳ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದು ಕೇವಲ ವೆಸ್ಟರ್ನ್ ಘಾಟ್ಸಲ್ಲಿ ಕಂಡುಬರುತ್ತೆ, ಪಶ್ಚಿಮ ಘಟ್ಟಗಳಲ್ಲಿ. ಸೊ ಅದನ್ನು ಗೊತ್ತಿದ್ದರೆ ನೀವು ಈಸಿಯಾಗಿ ಆಪ್ಷನ್ ಅಂತ ಟಿಕ್ ಮಾಡ್ಬೋದು. 47ನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನಲ್ಲಿ ಯಾವುದಕ್ಕೆ ಕರ್ನಾಟಕದಲ್ಲಿ GI ಟ್ಯಾಗ್ ಸಿಕ್ಕಿಲ್ಲ? ಜಿಯೋಗ್ರಫಿಕಲ್ ಇಂಡಿಕೇಶನ್, ಇಂಗ್ಲೀಷ್ ಏನಂತ, ಕನ್ನಡದಲ್ಲಿ ಏನಂತಾರೆ? ಭೌಗೋಳಿಕ ಸೂಚ್ಯಂಕ ಅಂತ ಕರೀತಾರೆ. ನಾನು ಆಗಲೇ ಮಾತಾಡಬೇಕಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕಾಫಿಯನ್ನು ಉತ್ಪಾದನೆ ಮಾಡಲಾಗುತ್ತೆ ಅಂತ ನಾನು ಹೇಳಿದೆ. ಸೊ ಅಲ್ಲಿ ನಿಮಗೆ ಕೂರ್ಗ್ ಅರೇಬಿಕಾ ಕಾಫಿಗೆ ಈ GI ಟ್ಯಾಗ್ ಕೊಡಲಾಗಿದೆ. ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಕೂಡ ಕೊಡಲಾಗಿದೆ. ಅದೇ ರೀತಿ ಬಾಬಾ ಬುಡನ್ಗಿರಿಯಲ್ಲಿ ಬೆಳೆಯಲಾಗತಕ್ಕಂತಹ ಅತ್ಯಂತ ವಿಶಿಷ್ಟ ಪರಿಮಳವನ್ನು ಹೊಂದಿರತಕ್ಕಂತಹ ಕಾಫಿಗೂ ಕೂಡ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಅನ್ನುವಂಥ GI ಟ್ಯಾಗನ್ನು, ಭೌಗೋಳಿಕ ಸೂಚ್ಯಂಕವನ್ನು ಕೊಡಲಾಗಿದೆ, ಜಿಯೋಗ್ರಫಿಕಲ್ ಇಂಡಿಕೇಶನ್. ಬಟ್ ಆಪ್ಷನ್ ಡಿ, ಮುಳ್ಳಯ್ಯನಗಿರಿ ಆಪ್ಷನಲ್ಲಿ ಇಲ್ಲ. ಆನ್ಸರ್ ಸರಿಯಲ್ಲ. ಬಿಕಾಸ್ ಮುಳ್ಳಯ್ಯನಗಿರಿಯಲ್ಲಿ ಹೆಚ್ಚಾಗಿ ಅರೇಬಿಕಾ ಕಾಫಿನ ಬೆಳೆಯಲು ಆಗೋದಿಲ್ಲ, ಬೆಳೆದರೂ ಕೂಡ ಅದಕ್ಕೆ GI ಟ್ಯಾಗನ್ನು ಕೂಡ ಮಾಡಿಲ್ಲ. ಮುಳ್ಳಯ್ಯನಗಿರಿ ನಾವಾಗಲೇ ನೋಡಿದ್ವಿ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ, 1930 ಮೀಟರ್ನಷ್ಟು ಎಲಿವೇಶನನ್ನು ಎತ್ತರವನ್ನು ಅದು ಹೊಂದಿದೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ 48ನೇ ಪ್ರಶ್ನೆ ಸ್ವಲ್ಪ ಟ್ರಿಕಿ, ಭಾಳ ಜನ ಮಿಸ್ಟೇಕ್ ಮಾಡಿರ್ಬೋದು. ಶೆವರಾಯ್ ಬೆಟ್ಟಗಳು ಮತ್ತು ಜನದಿ ಬೆಟ್ಟಗಳು, ಅದು ಜವದಿ ಆಗಬೇಕು, ಜವದಿ ಹಿಲ್ಸ್ ಆ್ಯಂಡ್ ಶೆವರಾಯ್ ಹಿಲ್ಸ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೌತ್ ಈಸ್ಟ್ ಆಫ್ ಈಸ್ಟರ್ನ್ ಘಾಟ್ಸ್. ಈಸ್ಟರ್ನ್ ಘಾಟ್ಸ್ ಯಾವ ರೀತಿ ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ವೆಸ್ಟರ್ನ್ ಘಾಟ್ಸ್ ಬರುತ್ತೋ, ಅದೇ ರೀತಿ ಪೂರ್ವ ಘಟ್ಟಗಳು ಕೂಡ ನಿಮಗೆ ನಮ್ಮ ದೇಶದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ. ಸೊ ಆಂಧ್ರ ಪ್ರದೇಶ ಇರಬಹುದು, ತಮಿಳುನಾಡು ಇರಬಹುದು, ಅಲ್ಲಿ ಕಂಡುಬರುತ್ತೆ. ಸೊ ಬೇಸಿಕಲಿ ಈ ಶೆವರಾಯ್ ಮತ್ತು ಜವದಿ ಬೆಟ್ಟಗಳು, ಜವದಿ ಹಿಲ್ಸ್ ನಿಮಗೆ ತಮಿಳುನಾಡಿನಲ್ಲಿ ಕಂಡುಬರ್ತವೆ. ಸೊ ಈಸ್ಟರ್ನ್ ಘಾಟ್ಸ್ ಅಂದರೆ ಈಸ್ಟರ್ನ್ ಘಾಟ್ಸ್ನ ಆಗ್ನೇಯ ಭಾಗದಲ್ಲಿ, ಈ ಪೂರ್ವ ಘಟ್ಟದಲ್ಲಿ ಸೌತ್ ಈಸ್ಟ್ ಭಾಗ ಏನು ಬರುತ್ತೆ, ತಮಿಳುನಾಡಲ್ಲಿ ಬರುತ್ತೆ, ವೆಲ್ಲೂರು ಸಮೀಪದಲ್ಲಿ ಬರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 49ನೇ ಪ್ರಶ್ನೆ ಹೇಳುತ್ತೆ, ಒಂದು 3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಹೇಳಿಕೆಗಳನ್ನು. ಆ ಹೇಳಿಕೆಗಳಿಗೆ ಸೂಟ್ ಆಗ್ತಕ್ಕಂತಹ ರಾಜ ಯಾರು ಅಂತ ಹೇಳಿ ನಾವು ಕಂಡುಹಿಡಬೇಕಾಗುತ್ತೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಆಡಳಿತಗಾರ, ಪಾಳ ಆಡಳಿತಗಾರನ ಒಂದು ಸೋಲಿಸ್ಬಿಟ್ಟು ಗಂಗೈಕೊಂಡ ಚೋಳಾಪುರಮನ್ನು ನಿರ್ಮಿಸಿದ್ರು. ಇಲ್ಲೇ ನಿಮಗೆ ಆನ್ಸರ್ ಗೊತ್ತಾಗ್ಬಿಡ್ಬೇಕು. ಆ್ಯಂಡ್ 3ನೇ ಒಂದು ಆಪ್ಷನ್, ಶ್ರೀಲಂಕಾವನ್ನು ಕೂಡ ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜೇಂದ್ರ ಚೋಳ ಆಗಿರುತ್ತೆ. ಬಿಕಾಸ್ ರಾಜೇಂದ್ರ ಚೋಳರ ಒಬ್ಬ ಪ್ರಸಿದ್ಧ ದೊರೆ, ಇವರು ಗಂಗೈಕೊಂಡ ಚೋಳ ಅಂತಲೇ ಪ್ರಸಿದ್ಧರಾಗಿರ್ತಾರೆ. ಬಿಕಾಸ್ ಅವರು ಗಂಗೈಕೊಂಡ ಅಂದ್ರೇನು, ಗಂಗಾ ನದಿಯ ಭಾಗವನ್ನು ಕೂಡ ವಶಪಡಿಸಿಕೊಂಡಂತಹ, ಅಲ್ಲಿನ ರಾಜರನ್ನು ಕೂಡ ಸೋಲಿಸಿದಂತಹ ಒಬ್ಬ ರಾಜ ಅಂಥೇಳಿ. ಸೊ ಅದರ ನೆನಪಿಗಾಗಿ ಅವರು ತಮಿಳುನಾಡಿನಲ್ಲಿ ಗಂಗೈಕೊಂಡ ಚೋಳಾಪುರಂ ಅಂಥೇಳಿ ಒಂದು ದೊಡ್ಡ ಒಂದು ನಗರವನ್ನೇ ನಿರ್ಮಿಸ್ತಾರೆ. ಬಟ್ ಈಗ ಅದು ಕೇವಲ ಚಿಕ್ಕ ಗ್ರಾಮವಾಗಿ ಉಳ್ಕೊಂಡಿದೆ. ಬಟ್ ಅಲ್ಲಿ ಬೇರೆ ಬೇರೆ ಸ್ಮಾರಕಗಳು, ಬೇರೆ ಬೇರೆ ದೇವಸ್ಥಾನಗಳು ನಿಮಗೆ ಕಂಡುಬರುತ್ತೆ. ಸೊ ಗಂಗೈಕೊಂಡ ಚೋಳ ಅಂತ ಹೇಳಿದ್ರೆ ಆಪ್ಷನ್ ಬಿ, ರಾಜೇಂದ್ರ ಚೋಳ. ಪಾಲರನ್ನ ಸೋಲಿಸ್ಬಿಟ್ಟು ಉತ್ತರ ಭಾರತ ದಿಗ್ವಿಜಯವನ್ನು ಮಾಡಿಬಿಟ್ಟು ಗಂಗಾ ನದಿಯ ತಪ್ಪಲಿನಲ್ಲಿ ಇರತಕ್ಕಂತಹ ಕೆಲವೊಂದು ಪ್ರದೇಶಗಳನ್ನು ಕೂಡ ಅವರು ವಶಪಡಿಸಿಕೊಂಡು ದೊಡ್ಡ ಕೀರ್ತಿಯನ್ನು ತಂದಿರ್ತಾರೆ. ಸೊ ಆಪ್ಷನ್ ಬಿ, ರಾಜೇಂದ್ರ ಚೋಳ.
50ನೇ ಪ್ರಶ್ನೆ ಕಳೆದ ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಸೊ ನಾವಾಗಲೇ ಕೃಷ್ಣಾ ನದಿ ಬಗ್ಗೆ ಮಾತಾಡಿದ್ವಿ, ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್ ಇರಬಹುದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಗಭದ್ರಾ ಬಹಳ ಪ್ರಮುಖವಾದಂತಹ ಕೃಷ್ಣಾ ನದಿಯ ಉಪನದಿ. ಮಲಪ್ರಭಾ ಪ್ರಭಾಗಳು ಕೂಡ ಹೋಗ್ಬಿಟ್ಟು ಮುಂದೆ ಕೃಷ್ಣಾ ನದಿಗೆ ಸೇರ್ತವೆ. ಇದನ್ನು ಕೂಡ ನಾನು ಆಗಲೇ ಹೇಳಿದೆ ಡಿಸ್ಕಷನ್ ಮಾಡಬೇಕಾದ್ರೆ, ಹಿಡಕಲ್ ಡ್ಯಾಮ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆಲ್ಲ. ಆ್ಯಂಡ್ ಡಿ, ಆಪ್ಷನ್ ಡಿ, ಅಮರಾವತಿ ನಿಮಗೆ ಕೃಷ್ಣಾ ನದಿಯ ಉಪನದಿ ಅಲ್ಲ. ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಅಮರಾವತಿ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಬಿಕಾಸ್ ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಅಮರಾವತಿಯಲ್ಲಿ ಕೂಡ ಇದೆ. ಸೊ ಹಾಗಾಗಿ ತಿಳ್ಕೊಬೋದು, ಬಟ್ ಖಂಡಿತ ತಪ್ಪು. ಅಮರಾವತಿ ಒಂದು ಬಹಳ ಚಿಕ್ಕ ನದಿ. ಇದು ನಿಮಗೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಬಹಳ ಇಂಪಾರ್ಟೆಂಟ್ ಮುಂಬರ್ತಕ್ಕಂಥ ಎಕ್ಸಾಮ್ಸ್ ದೃಷ್ಟಿಯಿಂದ. ಇದು ತಿರುಪೂರ್ ಮತ್ತು ಕರೂರ್ ಏನು ಬರುತ್ತೆ ತಮಿಳುನಾಡಿನಲ್ಲಿ, ಕರೂರ್ ಮತ್ತು ತಿರುಪೂರ್ ಆ ಒಂದು ಭಾಗದಲ್ಲಿ ಹುಟ್ಟತಕ್ಕಂಥ ಒಂದು ನದಿ ಅಮರಾವತಿ ನದಿ. ಇದು ಯಾವ ನದಿಯ ಉಪನದಿಯಪ್ಪ ಅಂತ ಹೇಳಿದ್ರೆ ಕಾವೇರಿ ನದಿಯ ಉಪನದಿ. ಕಾವೇರಿ ನದಿಯ ಒಂದು ಉಪನದಿಯಾಗಿರುತ್ತೆ. ಅಷ್ಟೇ ಅಲ್ಲ, ಕಾವೇರಿ ನದಿಯ ಅತ್ಯಂತ ದೊಡ್ಡ, ಅತ್ಯಂತ ಉದ್ದನೆಯ ಉಪನದಿ ಯಾವುದು ಅಂತ ಹೇಳಿದ್ರೆ ಇದೇ ಅಮರಾವತಿ. ಸೊ ವೆರಿ ಇಂಪಾರ್ಟೆಂಟ್, ನೋಡೋಣ ಮಾಡ್ಕೊಳ್ಳಿ. 51ನೇ ಪ್ರಶ್ನೆ, ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ, ದ ಓನ್ಲಿ ವೋಲ್ಕ್ಯಾನಿಕ್ ಐಲ್ಯಾಂಡ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಯಾವ ಒಂದು ದ್ವೀಪ ಈ ವೋಲ್ಕ್ಯಾನಿಕ್ ದ್ವೀಪ ಅಥವಾ ಜ್ವಾಲಾಮುಖಿ ದ್ವೀಪ ಅಂತಲೇ ಹೆಸರಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬ್ಯಾರನ್ ಐಲ್ಯಾಂಡ್. ನಿಮಗೆಲ್ಲ ಗೊತ್ತಿರುತ್ತೆ, ಬ್ಯಾರನ್ ಐಲ್ಯಾಂಡ್ ನಮ್ಮ ದೇಶದ ಏಕೈಕ ಒಂದು ವೋಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಕರೀಬಹುದು, ಜ್ವಾಲಾಮುಖಿ ದ್ವೀಪ. ಆ್ಯಂಡ್ ಇದೆಲ್ಲಿ ಕಂಡು ಬರುತ್ತೆ? ಆಪ್ಷನ್ ಸಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಬರತಕ್ಕಂತಹದ್ದು ಈ ಬ್ಯಾರನ್ ಐಲ್ಯಾಂಡ್. ನಿಮಗೆ ಮ್ಯಾಪ್ ಅಂತ ತೋರಿಸಿದ್ರೆ ಗೊತ್ತಾಗುತ್ತೆ. ಭಾರತ ದೇಶದ ಬಹಳ ದೂರದಲ್ಲಿದೆ. ಹಾಗೆ ನೋಡಿದ್ರೆ ಇದು ಮಯನ್ಮಾರ್ಗೆ ಬಹಳ ಸಮೀಪ. ಮಯನ್ಮಾರ್ನ ಕೊಕೋವಾ ಐಲ್ಯಾಂಡ್ಸ್ಗೆ ಬಹಳ ಸಮೀಪವಾಗಿರುತ್ತೆ. ಸೊ ಹಾಗಾಗಿ ಅದರಿಂದ ಯಾವುದೇ ಅಪಾಯ ಭಾರತ ದೇಶಕ್ಕಿಲ್ಲ. ಸೊ ಈ ಭಾಗದಲ್ಲಿ ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಇಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್, ನಾರ್ದರ್ನ್ ಅಂಡಮಾನ್, ಲಿಟಲ್ ಅಂಡಮಾನ್ ಎಲ್ಲವೂ ಕೂಡ ನಿಮಗೆ ಸಿಕ್ಕರೆ, ಸದರ್ನ್ ಅಂಡಮಾನ್ ಸ್ವಲ್ಪ ದೂರದಲ್ಲಿ ಬ್ಯಾರನ್ ಐಲ್ಯಾಂಡ್ ನಿಮಗೆ ಕಾಣಿಸುತ್ತೆ. ಸೊ ಯಾವುದೇ ರೀತಿಯಾದಂಥ ಅಪಾಯ ಸದ್ಯದ ಮಟ್ಟಿಗೆ ನಮ್ಮ ದೇಶದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದನ್ನು ನೋಟ್ ಮಾಡ್ಕೊಳ್ತಾ 52ನೇ ಪ್ರಶ್ನೆಗೆ ಬರೋಣ. ಮಿರಾಜ್ ಫೈಟರ್ ಜೆಟ್ ಬಗ್ಗೆ ಕೇಳಿದ್ದಾರೆ. ಮಿರಾಜ್ ಅಂತಕ್ಕಂತಹದ್ದು ನಮ್ಮ ದೇಶದ ಒಂದು ಹೆಮ್ಮೆಯ ಒಂದು ಯುದ್ಧ ವಿಮಾನ. ಮಿರಾಜ್ 2000 ಅಂತ ಕರೆಯಲಾಗುತ್ತೆ. ಇತ್ತೀಚೆಗಷ್ಟೇ ಏನು ಬಾಲಕೋಟ್ ಏರ್ ಸ್ಟ್ರೈಕನ್ನು ಮಾಡಲಾಯಿತು 2019ನೇ ಇಸ್ವಿ ಮಾರ್ಚ್ನಲ್ಲಿ. ಅದರಲ್ಲೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನು ಈ ಮಿರಾಜ್ 2000 ಫೈಟರ್ ಜೆಟ್ಸ್ಗಳು ಒಂದು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿದ್ವು. ಆ್ಯಂಡ್ ಇದನ್ನು ಡೆಸಾಲ್ಟ್ ಏವಿಯೇಷನ್ ಸಂಸ್ಥೆ ನಿರ್ಮಾಣ ಮಾಡುತ್ತೆ. 100% ಕರೆಕ್ಟ್. ಇದನ್ನು ಕೂಡ ಏನು ರಫೇಲ್ ಯುದ್ಧ ವಿಮಾನಗಳನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ, ಅದೇ ಸಂಸ್ಥೆ ಫ್ರಾನ್ಸ್ ದೇಶದ ಡೆಸಾಲ್ಟ್ ಏವಿಯೇಷನ್ DA ಅನ್ನುವಂಥ ಒಂದು ಸಂಸ್ಥೆಯನ್ನು ನಾವು ಆಮದು ಮಾಡ್ಕೊಂಡಿದ್ವಿ ಬಹಳ ಹಿಂದೆ, ಮಿರಾಜ್ ಅನ್ನುವಂಥ ಯುದ್ಧ ವಿಮಾನಗಳನ್ನು. ಆ್ಯಂಡ್ ಅದು ಕರೆಕ್ಟ್. ಆ್ಯಂಡ್ ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ಇದು ಭಾರತದ ಟ್ರಯೋಡ್, ಪರಮಾಣು ಟ್ರಯೋಡ್ ಅಥವಾ ನಾವು ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಕರಿತೀವಿ. ಟ್ರಯೋಡ್ ಅಲ್ಲ, ಟ್ರಯಾಡ್ ಆಗಬೇಕದು. ಭಾರತದ ನ್ಯೂಕ್ಲಿಯರ್ ಟ್ರಯಾಡ್ನ ಒಂದು ಭಾಗ ಹೌದು ಇಲ್ವೋ ಅಂತ ಕೇಳಿದ್ದಾರೆ. 100% ಸರಿ. ಸೊ ಇದಕ್ಕೆ ಮುಂಚೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ನ್ಯೂಕ್ಲಿಯರ್ ಟ್ರಯಾಡ್ ಅಂದ್ರೇನು. ನಾವು ಸ್ವಲ್ಪ ಡೀಪಾಗಿ ವಿಷಯಗಳನ್ನ ಗಮನಿಸ್ತಾ ಹೋಗೋಣ. ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಹೇಳಿದ್ರೆ, ಯಾವುದೋ ಒಂದು ದೇಶ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಥವಾ ನಾವೇನು ಪರಮಾಣು ನ್ಯೂಕ್ಲಿಯರ್ ವೆಪನ್ಸ್ ಅಂತ ಕರಿತೀವಿ, ಅಣುಬಾಂಬ್ಗಳನ್ನು ಆಕಾಶದಿಂದ, ಅದೇ ರೀತಿ ಭೂಮಿಯಿಂದ, ಅದೇ ರೀತಿ ಸಮುದ್ರ ಮಾರ್ಗವಾಗಿ 3 ರೂಪದಿಂದ ಅದನ್ನು ಉಡಾವಣೆ ಮಾಡುವಂತಹ ಕೆಪಾಸಿಟಿನ ಹೊಂದಿದ್ರೆ ಆ ದೇಶವನ್ನು ಪರಮಾಣು ಟ್ರಯಾಡ್ ಹೊಂದಿರತಕ್ಕಂತಹ ದೇಶ, ಆರ್ ಎ ಕಂಟ್ರಿ ದಟ್ ಹ್ಯಾಸ್ ಅಚೀವ್ಡ್ ನ್ಯೂಕ್ಲಿಯರ್ ಟ್ರಯಾಡ್ ಅಂತೇಳಿ ನಾವು ಕರಿತೀವಿ. ಸೊ ಭಾರತ ಕೂಡ ನ್ಯೂಕ್ಲಿಯರ್ ಟ್ರಯಾಡನ್ನು ಆಲ್ರೆಡಿ ಅಚೀವ್ ಮಾಡಿದೆ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ವಾಯು ಮಾರ್ಗದಲ್ಲಿ, ಜಲಮಾರ್ಗದಲ್ಲಿ ಮತ್ತು ಭೂಮಾರ್ಗದಲ್ಲಿ 3 ರೂಪದಿಂದ ಈ ನ್ಯೂಕ್ಲಿಯರ್ ದಾಳಿಯನ್ನು ಅಥವಾ ಈ ಪರಮಾಣು ಅಟ್ಯಾಕನ್ನು ನಾವು ಮಾಡಲಿಕ್ಕೆ ಶಕ್ತರಿದ್ದೇವೆ. ಆ್ಯಂಡ್ ಅದು ಯಾವ ರೀತಿ ಅಂದ್ರೂ ಕೂಡ ನೆನ್ಪಿಟ್ಕೊಂಬಿಡಿ, ನಾವು ಆಕಾಶ ಮಾರ್ಗದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮಿಸೈಲ್ಸನ್ನು ಬಳಕೆ ಮಾಡ್ತೀವಿ. ನಾವು ಈ ಬೇರೆ ಬೇರೆ ಒಂದು ನಾವೇನಂತೀವಿ ಕನ್ನಡದಲ್ಲಿ ಮಿಸೈಲ್ಸ್ ಅನ್ನಲಿಕ್ಕೆ ಕ್ಷಿಪಣಿಗಳನ್ನು ಬಳಕೆ ಮಾಡ್ತೀವಿ. ಅಗ್ನಿ 5 ಕ್ಷಿಪಣಿ ಏನಿದೆ ಅದು ಬಹಳ ಆರಾಮಾಗಿ ಈ ನ್ಯೂಕ್ಲಿಯರ್ ವೆಪನ್ಸನ್ನು, ಶಸ್ತ್ರಾಸ್ತ್ರಗಳನ್ನು, ಪರಮಾಣು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ಅಟ್ಯಾಕ್ ಮಾಡುತ್ತೆ. ಅದೇ ರೀತಿ ನಾವು ಆಕಾಶ ಮಾರ್ಗದಿಂದ, ಗಾಳಿಯಲ್ಲಿ ವಾಯು ಮಾರ್ಗದಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮಿರಾಜ್ ಇದೆ ನಮ್ಮ ಬಳಿ. ಸೊ ಮಿರಾಜನ್ನು ಬಹುಮುಖ್ಯವಾಗಿ ಬಳಕೆ ಮಾಡ್ಕೊಂಡು ನಾವು ಅಟ್ಯಾಕ್ ಮಾಡಲಿಕ್ಕೆ ಬಳಸ್ತೀವಿ. ಇನ್ನು ಕೂಡ ಬೇರೆ ಬೇರೆ ನಿಮಗೆ ಸಿಗ್ತಾ ಹೋಗ್ತವೆ. ಸುಕೋಯ್ ಅನ್ನುವಂಥ ಒಂದು ಯುದ್ಧ ವಿಮಾನ ಬರುತ್ತೆ, ಸುಕೋಯ್ Su-30 ಅಂತೇಳಿ. ಅದನ್ನು ಕೂಡ ನಾವು ನ್ಯೂಕ್ಲಿಯರಿಂದ ಫಿಟ್ ಮಾಡಿದ್ದೀವಿ, ನ್ಯೂಕ್ಲಿಯರ್ ವೆಪನ್ಸಿಂದ. ಅದು ಕೂಡ ನ್ಯೂಕ್ಲಿಯರ್ ಟ್ರಯಾಡ್ನ ಒಂದು ಭಾಗ ಆಗಿರುತ್ತೆ. ಆ್ಯಂಡ್ 3ನೇ ಭಾಗ ಜಲಮಾರ್ಗವಾಗಿ, ಅಂದರೆ ಈ ವಾಯು ನಮ್ಮ ಏನು ನೇವಲ್ ಥ್ರೂ ಹೇಗೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಅರಿಹಂತ್ ಅನ್ನುವಂತಹ ಒಂದು ಅತ್ಯಂತ ಆಧುನಿಕ ಜಲಾಂತರ್ಗಾಮಿ ಇದೆ. ಅರಿಹಂತ್ ಸಬ್ಮರೀನ್ ಇದೆ, ನ್ಯೂಕ್ಲಿಯರ್ ಪವರ್ ಸಬ್ಮರೀನ್. ಆ್ಯಂಡ್ ಅರಿಹಂತನ್ನು ಬಳಕೆ ಮಾಡಿಬಿಟ್ಟು ನಾವು ನ್ಯೂಕ್ಲಿಯರ್ ವೆಪನ್ಸನ್ನು ಸಮುದ್ರದ ತಳದಿಂದನೂ ಕೂಡ ಲಾಂಚ್ ಮಾಡುವಂತಹ ಒಂದು ಕೆಪಾಸಿಟಿ ಹೊಂದಿದ್ದಾವೆ. ಹಾಗಾಗಿ ಪ್ರಪಂಚದ ಯಾವುದೇ ದೇಶವೂ ಕೂಡ ಭಾರತದೊಂದಿಗೆ ಒಂದು ತೋಳ್ಬಲವನ್ನು ಪ್ರದರ್ಶಿಸಲಿಕ್ಕೆ ಹೆದರುಕೊಳ್ಳಲೇಬೇಕಾಗುತ್ತೆ. Nobody can flex their muscles in front of India because we have already achieved a nuclear triad ಅಂತ ನಾವು ಹೇಳ್ಬೋದಾಗುತ್ತೆ. ಆ್ಯಂಡ್ ಸೊ ಹಾಗಾಗಿ ಆಪ್ಷನ್ ಸಿ, ಎ ಮತ್ತು ಬಿ 2
1 and 2 ಎರಡೂ ಕೂಡ ಸರಿಯಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ಈ ಮಿರಾಜ್ 2000 ಎನ್ನುವಂತಹ ಫೈಟರ್ ಜೆಟ್ಸ್ಗಳ ಬಗ್ಗೆ, ಯುದ್ಧ ವಿಮಾನಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. 53ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ತುಂಬ ತಪ್ಪಾಗ್ಬಿಟ್ಟಿದೆ, ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ. ರೀಸೆಂಟ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಸೈನ್ಡ್ ಅನ್ ಅಗ್ರಿಮೆಂಟ್ ಟು ಅಕ್ವೈರ್ ಡಿಸೇಬಲ್ಡ್ ಏರ್ಕ್ರಾಫ್ಟ್ ರಿಕವರಿ ಎಕ್ವಿಪ್ಮೆಂಟ್ ಡೇರ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ. ನೋಡಿ, ಇಡೀ ನಮ್ಮ ದೇಶದಲ್ಲಿ ಯಾವುದೇ ವಿಮಾನ ನಿಲ್ದಾಣದ ಬಳಿ ಕೂಡ ಈ ಡೇರ್ ಅನ್ನುವಂತಹ ಎಕ್ವಿಪ್ಮೆಂಟ್ ಇಲ್ಲ. ಡೇರ್ ಅಂದ್ರೇನು? ಡಿಸೇಬಲ್ಡ್ ಏರ್ಕ್ರಾಫ್ಟ್ ರಿಕವರಿ ಎಕ್ವಿಪ್ಮೆಂಟ್. ಅದರ ಹೆಸರು ಹೇಳುವಂತೆ ಈ ಯಾವುದಾದ್ರೂ ಒಂದು ವಿಮಾನ ಕೆಟ್ಟು ಹೋಗಿರುತ್ತೆ, ಕೆಟ್ಟು ನಿಂತಿರುತ್ತೆ, ರಿಪೇರಿಗೆ ಬಂದಿರುತ್ತೆ, ಆ ವಿಮಾನವನ್ನು ರಿಕವರ್ ಮಾಡಲಿಕ್ಕೆ, ಎಳೆದು ತರಲಿಕ್ಕೆ ಒಂದು ಎಕ್ವಿಪ್ಮೆಂಟ್ ಬೇಕಾಗುತ್ತೆ. ಆ ಎಕ್ವಿಪ್ಮೆಂಟಿನ ನಾವು ಡೇರ್ ಅಂತ ಕರಿತೀವಿ. ಆ ಎಕ್ವಿಪ್ಮೆಂಟ್ ನಮ್ಮ ದೇಶದ ಎಲ್ಲೂ ಕೂಡ ಇರಲಿಲ್ಲ. ಬಟ್ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇವೇನು KIA ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತೀವಿ, ಆ ವಿಮಾನ ನಿಲ್ದಾಣದ ಒಂದು ಆಡಳಿತ, ಆ ಒಂದು ಲಿಮಿಟೆಡ್ BIAL ಇದನ್ನು ಕೊಂಡ್ಕೊಂಡಿದ್ದಾರೆ. ಬಟ್ ಎಲ್ಲಿಂದ ಕೊಂಡ್ಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ಇದನ್ನು ಜರ್ಮನಿ ದೇಶದ ಒಂದು ಖಾಸಗಿ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ಸೊ ಆಪ್ಷನ್ ಬಿ ಜರ್ಮನಿ ರೈಟ್ ಆನ್ಸರ್. ಬಹಳ ಟಫ್ ಆಗಿರತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್, ತುಂಬ ಜನ ಮಿಸ್ ಮಾಡಿರ್ತೀರಾ. ಸೊ ಹಾಗೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಕರೆಂಟ್ ಅಫೇರ್ಸಲ್ಲಿ ಬಹಳ ಡೀಪಾಗಿ ಇಳಿದು ಹೋಗಿ, ಲಿಂಕ್ ಮಾಡ್ತಾ ಹೋಗಿ. ನೋಡಿ, ಲಿಂಕ್ ಮಾಡಿದ್ದಾರೆ ಅವರು, ಯಾವ ದೇಶದಿಂದ ಅದನ್ನು, ಯಾವ ವಿಮಾನ ನಿಲ್ದಾಣ ಅಂತ ಕೇಳಿಲ್ಲ, ಬದಲಾಗಿ ಯಾವ ದೇಶದಿಂದ ಅದನ್ನು ಆಮದು ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಗೋ ಡೀಪರ್. 54ನೇ ಪ್ರಶ್ನೆ ಹೇಳ್ತಾ ಇದೆ, ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಕೂಡ ಒಂದು ಬೇಸಿಕ್ GK, ಸ್ಟ್ಯಾಟಿಕ್ GK ಎಲ್ಲರೂ ಕೂಡ ಗೊತ್ತಿರುತ್ತೆ. ಆಪ್ಷನ್ ಬಿ ಗುಜರಾತ್ ರಾಜ್ಯದಲ್ಲಿ ಇರತಕ್ಕಂತಹ ಒಂದು ಪ್ರಮುಖ ಅಣು ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಮಹಾರಾಷ್ಟ್ರದಲ್ಲಿ ತಾರಾಪುರ್ ಕಂಡುಬರುತ್ತೆ, ಬಟ್ ಗುಜರಾತ್ನಲ್ಲಿ ನಿಮಗೆ ಕಕ್ರಪಾರ್ ಕಂಡುಬರುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 55ನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲ? ಲೆಜಿಸ್ಲೇಟಿವ್ ಕೌನ್ಸಿಲ್ ಕೆಳಗಿನ ಯಾವ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿ. ನೋಡಿ, ಇದನ್ನು ದ್ವಿಶಾಸಕಾಂಗ ಪದ್ಧತಿಯಿಂದ ನಾವು ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್, ಬೈ ಕ್ಯಾಮರಲಿಸಮ್ ಅಂತ ನಾವು ಕರಿತೀವಿ. ಅದು ಪ್ರಸಕ್ತವಾಗಿ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಕಂಡುಬರುತ್ತೆ. ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ, ಪದೇ ಪದೇ ಕೇಳ್ತಾರೆ. ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ, ಅದೇ ರೀತಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಈ 6 ರಾಜ್ಯಗಳಲ್ಲಿ ಮಾತ್ರ ಕಂಡುಬರುತ್ತೆ. ಇಲ್ಲಿ ಮಧ್ಯಪ್ರದೇಶ ತಪ್ಪಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಮಧ್ಯಪ್ರದೇಶ್, ಅಲ್ಲಿ ನಮಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ ಕಾಣಿಸೋಕ್ಕೆ ಸಿಗಲ್ಲ. ಮತ್ತೆ ನಾನು ನಿಮಗೊಂದು ಮತ್ತೊಂದು ಗೊತ್ತಿರಬೇಕು, ನೀವು ಹಳೆ ಪುಸ್ತಕಗಳನ್ನ ಓದಿದ್ರೆ 7 ರಾಜ್ಯಗಳು ಅಂತ ಹೇಳ್ತಾರೆ. ಖಂಡಿತ ತಪ್ಪು. 7 ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಒಂದು ಕಾಲದಲ್ಲಿ ಈ ಬೈ ಕ್ಯಾಮರಲ್ ಲೆಜಿಸ್ಲೇಚರ್, ದ್ವಿಶಾಸಕಾಂಗ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಬಟ್ ಯಾವಾಗ 2019ರಲ್ಲಿ ಈ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದಂತಹ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ್ರು, ಆರ್ಟಿಕಲ್ 370, ಆವಾಗಿಂದ ಅಲ್ಲಿ ಅದನ್ನು ಯೂನಿಯನ್ ಟೆರಿಟರಿಯನ್ನಾಗಿ ಮಾಡಲಾಯಿತು. ಮತ್ತು ಅಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂತಹ ವಿಧಾನಸಭೆ ಕೇವಲ ವಿಧಾನಸಭೆ ಇರುತ್ತೆ, ವಿಧಾನ ಪರಿಷತ್ ಇಲ್ಲ. ಸೊ 7 ಇದ್ದಿದ್ದು ಕೇವಲ 6 ಆಗಿರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮತ್ತೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು 5 ಅಂತ ತಿಳ್ಕೊಂತೀರಾ. ಆಂಧ್ರ ಪ್ರದೇಶ ತೆಗೆದಾಕಿದ್ದಾರೆ ಅಂತೇಳಿ ಖಂಡಿತ ತೆಗೆದಾಕಾಗಿಲ್ಲ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದಲ್ಲಿ ಈ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು, ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಇನ್ನೂ ಕೂಡ ನಮ್ಮ ಸಂಸತ್ತಿನ ಅನುಮೋದನೆ ಸಿಕ್ಕಿಲ್ಲ. ಯಾವುದೇ ಒಂದು ರಾಜ್ಯಕ್ಕೆ ವಿಧಾನ ಪರಿಷತ್ತನ್ನು ಇಡಲಿಕ್ಕೆ, ಅದನ್ನು ತೆಗೆದುಹಾಕಲಿಕ್ಕೆ ಅಧಿಕಾರ ಇರತಕ್ಕಂತಹದ್ದು, ಪರಮೋಚ್ಚ ಅಧಿಕಾರ ಇರತಕ್ಕಂತಹದ್ದು ನಮ್ಮ ಸಂಸತ್ತಿಗೆ, ನಮ್ಮ ಪಾರ್ಲಿಮೆಂಟಿಗೆ ಮಾತ್ರ. ಇನ್ನು ನಮ್ಮ ಪಾರ್ಲಿಮೆಂಟ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೆಸಲ್ಯೂಷನ್ ಅಥವಾ ನಿರ್ಣಯವನ್ನು ಪಾಸ್ ಮಾಡಿಲ್ಲ. ಹಾಗಾಗಿ 6 ಒಂದು ರಾಜ್ಯಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿದೆ. 56ನೇ ಪ್ರಶ್ನೆ ಹೇಳುತ್ತಾ, ಕೆಳಗಿನ ಯಾವ ದೇಶದಿಂದ S-400 ಕ್ಷಿಪಣಿಗಳನ್ನು, S-400 ಮಿಸೈಲ್ಸನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ. ತುಂಬ ಇಂಪಾರ್ಟೆಂಟ್, ಬಹಳ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಇದು ನ್ಯೂಸಲ್ಲಿದ್ದು. ಬೇರೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ನಾವು ರಷ್ಯಾದಿಂದ ಆಮದು ಮಾಡ್ಕೊಳ್ತಾ ಇದ್ದಾವೆ. ಬೇಸಿಕಲಿ S-400 ಅಂತ ಹೇಳಿದ್ರೆ ಒಂದು ಆ್ಯಂಟಿ ಮಿಸೈಲ್. ಅದನ್ನು ಮಿಸೈಲ್ ಅನ್ನೋಕ್ಕಿಂತನೂ ನಾವು ಆ್ಯಂಟಿ ಮಿಸೈಲ್ ಅಥವಾ ಕ್ಷಿಪಣಿ ವಿರೋಧಿ ಅಂತ ಕರಿಬಹುದು. ಇದು ಬೇಸಿಕಲಿ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಕ್ಷಿಪಣಿ ನಿರೋಧಕ ವ್ಯವಸ್ಥೆ, ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅಂತ ಕರಿಬಹುದು. ಇದನ್ನು ಅಳವಡಿಕೆ ಮಾಡಿಕೊಂಡ್ರೆ ವಿದೇಶದಿಂದ, ಯಾವುದೋ ಶತ್ರು ರಾಷ್ಟ್ರದಿಂದ ಒಂದು ಕ್ಷಿಪಣಿಯನ್ನು ನಮ್ಮ ದೇಶದತ್ತ ಉಳಾವಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಆಕಾಶದಲ್ಲೇ ಅಗಸದಲ್ಲೇ ಹೊಡೆದುಳಿಸ್ತಕ್ಕಂಥ ಒಂದು ಕೆಪಾಸಿಟಿಯನ್ನು S-400 ಆ್ಯಂಟಿ ಮಿಸೈಲ್ಸ್ಗಳು ಹೊಂದಿರ್ತವೆ. ಬಟ್ ಇದನ್ನು ರಷ್ಯಾದಿಂದ ನಾವು ಖರೀದಿಸಲಿಕ್ಕೆ ಅಮೆರಿಕ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಕಾಸ್ ಅಮೆರಿಕದ ಬಳಿ ಕ್ಯಾಟ್ಸಾ ಅನ್ನುವಂಥ ಒಂದು ಕಾಯ್ದೆ ಇದೆ. ನಾನು ಹಿಂದೆ ಈ ಡೈಲಿ ಕರೆಂಟ್ ಅಫೇರ್ಸ್ ಬಿಡಿದಲ್ಲಿ ಹೇಳಿದ್ದಾನೆ, ನಾನು ಸ್ಟೂಡೆಂಟ್ಸ್ಗೆ ಕ್ಲಾಸಲ್ಲಿ ಹೇಳಿದ್ದಾನೆ ಇಂಟ್ರಾಕ್ಟಿವ್ ಸೆಷನ್ಸ್ನಲ್ಲಿ. ಸೊ ಕ್ಯಾಟ್ಸಾ ಅಂತ ಹೇಳಿದ್ರೆ ಕೌಂಟರಿಂಗ್ ಅಮೆರಿಕನ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್ ಅಂತ ಹೇಳಿ. ಈ ಒಂದು ಆ್ಯಕ್ಟನ್ನು ಇತ್ತೀಚೆಗಷ್ಟೇ ಟರ್ಕಿ ದೇಶದ ಮೇಲೆ ಅಮೆರಿಕಾದವರು ಹೇಳಿಬಿಟ್ರು. ಬಿಕಾಸ್ ಟರ್ಕಿಯವರು ಸೇಮ್ S-100 ಅನ್ನುವಂಥ ಕ್ಷಿಪಣಿಗಳನ್ನು ರಷ್ಯಾದಿಂದ ಕೊಂಡ್ಕೊಂಡ್ರು. ಸೊ ಟರ್ಕಿ ಮೇಲೆ ಈ ಕ್ಯಾಟ್ಸಾ ಅನ್ನುವಂಥ ಒಂದು ಕಾಯ್ದೆಯನ್ನು, ನಿರ್ಬಂಧವನ್ನು, ಸ್ಯಾಂಕ್ಷನ್ಸನ್ನು ಅಮೆರಿಕ ಹೇರಿದೆ. ಸೊ ಹಾಗಾಗಿ ಭಾರತಕ್ಕೂ ಕೂಡ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ನಾವು ಕೂಡ S-400 ಮಿಸೈಲ್ಸನ್ನು ಆರ್ಡರ್ ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದೇವೆ.
ರಷ್ಯಾ ರೈಟ್ ಆನ್ಸರ್. 57ನೇ ಪ್ರಶ್ನೆ, ಜೆಡ್ ಮೋರ್ ನೋಟ್ ಮಾಡ್ಕೋಬೇಕಾಗುತ್ತೆ. ಝೆಡ್ ಮೋರ್ ಅನ್ನುವಂತಹ ಸುರಂಗ ಅಥವಾ ಟನಲ್ ಕೆಳಗಿನ ಯಾವ ಪ್ರದೇಶಗಳನ್ನ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಬಹಳ ಜನ ತಪ್ಪು ಮಾಡಿರಬಹುದು, ಸ್ವಲ್ಪ ಅಷ್ಟೊಂದು ಗೊತ್ತಿಲ್ಲದೆ ಇರಬಹುದು, ಬಟ್ ನೆನ್ಪಿಟ್ಕೊಳ್ಳಿ, ಇದು ಯಾವಾಗಲೂ ಕೂಡ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಶ್ರೀನಗರ್ ಏನಿದೆ, ಶ್ರೀನಗರಿಂದ ಹಿಡಿದ್ಬಿಟ್ಟು ಲಡಾಖ್ನಲ್ಲಿ, ಈಗ ಲಡಾಖ್ನ 2 ರಾಜಧಾನಿ, ಒಂದು ರಾಜಧಾನಿ ಆಗಿರ್ತಕ್ಕಂತಹ ಕಾರ್ಗಿಲ್, ಸೊ ಶ್ರೀನಗರದಿಂದ ಕಾರ್ಗಿಲ್ಗೆ ಕನೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಶ್ರೀನಗರ್ ಟು ಕಾರ್ಗಿಲ್ ಸರಿಯಿಂದ ಉತ್ತರ ಆಗಿರುತ್ತೆ. ಸೊ ಝೆಡ್ ಮೋರ್ ಟನಲ್ ಅಥವಾ ಝೆಡ್ ಮೋರ್ ಅನ್ನುವಂಥ ಸುರಂಗ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಯಾಕೆ ಝೆಡ್ ಅಂತ ಸೆಟ್ರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಆ ಒಂದು ರೋಡ್, ಆ ಒಂದು ಟನಲ್ ಏನಿದೆ, ಆ ರೋಡ್ ಝೆಡ್ ಆಕಾರದಲ್ಲಿದೆ, ಝೆಡ್ ಶೇಪಲ್ಲಿ ಬರುತ್ತೆ. ಜಮ್ಮು ಮತ್ತು ಕಾಶ್ಮೀರದಿಂದ ಲಡಾಖನ್ನು ಲಿಂಕ್ ಮಾಡುತ್ತೆ, ಶ್ರೀನಗರಿಂದ ಕಾರ್ಗಿಲ್ವರೆಗೂ. 58ನೇ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೆಳಗಿನ 10 ಒಂದು ಥ್ರೆಡ್ಸ್, ನಮ್ಮ ಜಾಗತಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಗ್ಲೋಬಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ 10 ಒಂದು ಥ್ರೆಡ್ಗಳು, 10 ಕಳವಳಗಳನ್ನು ಪಟ್ಟಿ ಮಾಡಿತ್ತು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ. ಈ 10 ಅಂಶಗಳಿಂದ ನಮ್ಮ ಜಾಗತಿಕ ಆರೋಗ್ಯದ ಮೇಲೆ ಗಾಢವಾದಂತಹ ದುಷ್ಪರಿಣಾಮ ಬೀರಬಹುದು ಅಂತೇಳಿ. ಆ 10ರಲ್ಲಿ ಕೆಳಗಿನ ಯಾವುದು ಇಲ್ಲ, ಆ ಕೆಳಗಿನ ಯಾವುದು ಇದೆ ಅಂತ ಕೇಳಿದ್ದಾರೆ. ಮೇಲಿನ 3 ಕೂಡ ಸರಿಯಾಗುತ್ತೆ. ವಾಯು ಮಾಲಿನ್ಯ, ಪೊಲ್ಯೂಷನ್ ಇರ್ಬೋದು, ಡೆಂಗ್ಯೂ ಇರ್ಬೋದು, ದುರ್ಬಲ ಪ್ರಾಥಮಿಕ ಆರೋಗ್ಯ ರಕ್ಷಣೆ, ವೀಕ್ ಪ್ರೈಮರಿ ಹೆಲ್ತ್ ಕೇರ್, ಆ್ಯಂಡ್ ನಮ್ಮ ಈ ಮೂಲಭೂತ ಪ್ರಾಥಮಿಕ ಆರೋಗ್ಯ ಒಂದು ಫೆಸಿಲಿಟಿ ಏನಿದೆ ಅದು ಒಂದು ವೀಕ್ ಆಗಿರ್ತಕ್ಕಂಥದ್ದು. ಈ 3 ಕೂಡ ಜಾಗತಿಕ ಈ ನಮ್ಮ ಹೆಲ್ತ್ ಅಥವಾ ಜಾಗತಿಕ ಆರೋಗ್ಯ ಪರಿಸ್ಥಿತಿ ಹದಗೆಡಲಿಕ್ಕೆ ಕಾರಣ ಆಗಿರುತ್ತೆ. ಸೊ ಆಪ್ಷನ್ ಡಿ 1, 2 ಆ್ಯಂಡ್ 3 ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಟಿಕ್ ಮಾಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. 59ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೇನು, ಡಿಜಿಟಲ್ ವಹಿವಾಟುಗಳು ಅತ್ಯಂತ ಹೆಚ್ಚಾಗಿ ಕೆಳಗಿನ ಯಾವ ರಾಜ್ಯದಲ್ಲಿ ಆಗಿದೆ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಮತ್ತು ದೆಹಲಿ ಅಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಕ್ವಶನ್, ಬಹಳ ಈಸಿ ಕೂಡ ನೀವು ಆಗ್ಬೋದು, ಈಸಿಯಾಗಿ ಹಾಕ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಈ ವಾಣಿಜ್ಯ ಚಟುವಟಿಕೆ ನಡೀತಕ್ಕಂತಹದ್ದು ಆಪ್ಷನ್ ಸಿ ಮಹಾರಾಷ್ಟ್ರದಲ್ಲಿ. ಸಾಕಷ್ಟು ಹೆಚ್ಚಿನ ತಲಾದಾಯನ ಹೊಂದಿದೆ, ಹೆಚ್ಚಿನ ಪಾಪ್ಯುಲೇಷನ್ ಕೂಡ ಅಲ್ಲಿದೆ. ಬಟ್ ಎಲ್ಲಕ್ಕಿಂತ ಮಿಗಿಲಾಗಿ ಮುಂಬೈನಂತಹ ದೊಡ್ಡ ವಾಣಿಜ್ಯ ನಗರಗಳಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅತಿ ಹೆಚ್ಚಿನ ಈ ಆನ್ಲೈನ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಟ್ರಾನ್ಸಾಕ್ಷನ್ ಅಥವಾ ಡಿಜಿಟಲ್ ವಹಿವಾಟು ಅಂದರೆ ಏನು, ಟ್ರಾನ್ಸಾಕ್ಟ್ ಮಾಡೋದು, ಹಣವನ್ನು ಆನ್ಲೈನ್ ಮಾದರಿಯಲ್ಲಿ ಪಾವತಿ ಮಾಡೋದು, UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಮುಂತಾದಂತಹ ಮಾರ್ಗಗಳನ್ನ ಬಳಕೆ ಮಾಡಿಬಿಟ್ಟು ಆನ್ಲೈನ್ನಲ್ಲೇ ಡಿಜಿಟಲ್ ಆಗಿ ಹಣವನ್ನು ಪಾವತಿ ಮಾಡುವುದು ಮುಂತಾದಂತಹ ಚಟುವಟಿಕೆಗಳು ಎಲ್ಲಿ ಹೆಚ್ಚು ನಡೆದಿದೆಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಮಹಾರಾಷ್ಟ್ರ ಸರಿಯಾಗಿರುತ್ತೆ. ಇದೇ ಒಂದು ವೇಳೆ ರಾಜ್ಯಗಳ ಬದಲಾಗಿ ನಗರಗಳ ಬಗ್ಗೆ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್, ಬೆಂಗಳೂರು ನಗರ, ಮುಂಬೈ, ಚೆನ್ನೈ, ಡೆಲ್ಲಿ ಎಲ್ಲವನ್ನು ಕೂಡ ಹಿಂದೆ ಹಾಕಿಬಿಟ್ಟು ಸತತ 2ನೇ ಬಾರಿಗೆ ಬೆಂಗಳೂರು ನಗರ ಅತಿ ಹೆಚ್ಚಿನ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡುವ ಮೂಲಕ ನಂಬರ್ 1 ಆಗಿ ಹೊರಹೊಮ್ಮಿದೆ. ಬಟ್ ಇಲ್ಲಿ ಅವ್ರು ಕೇಳಿರೋದು ರಾಜ್ಯಗಳ ಬಗ್ಗೆ. ಸೊ ರಾಜ್ಯ ಅಂತ ಹೇಳಿದ್ರೆ ಆಪ್ಷನ್ ಸಿ ಮಹಾರಾಷ್ಟ್ರ. 60ನೇ ಪ್ರಶ್ನೆ ಹೇಳುತ್ತೆ, ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿ ಅಥವಾ ಇಂಗ್ಲೀಷ್ ನೋಡ್ಕೊಳ್ಳಿ, ಗಾಂಧಿ ಸಿಟಿಜನ್ಶಿಪ್ ಎಜುಕೇಷನ್ ಅವಾರ್ಡ್, ವೆರಿ ಇಂಪಾರ್ಟೆಂಟ್. ಗಾಂಧಿ ಸಿಟಿಜನ್ಶಿಪ್ ಎಜುಕೇಷನ್ ಅವಾರ್ಡನ್ನು ಯಾವ ದೇಶ ಸ್ಥಾಪನೆ ಮಾಡಿದೆ ಅಂತ ಕೇಳಿದ್ದಾರೆ. ಭಾರತ ದೇಶ ಖಂಡಿತ ಅಲ್ಲ, ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂತಹದ್ದು ಆಪ್ಷನ್ ಸಿ ಪೋರ್ಚುಗಲ್ ದೇಶ. ಇತ್ತೀಚೆಗಷ್ಟೇ ಪೋರ್ಚುಗಲ್ ದೇಶದ ಪ್ರಧಾನಮಂತ್ರಿ ಆಂಟೋನಿಯೋ ಕೋಸ್ಟಾ ಅವರು ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿ ಮಾಡಿದ್ರು. ಆ್ಯಂಡ್ ಅವರು ಒಬ್ಬ ಸ್ವತಃ ಗಾಂಧಿ ತತ್ವಗಳ ಅನುಯಾಯಿ, ಗಾಂಧಿಯನ್ ಪ್ರಿನ್ಸಿಪಲ್ಸನ್ನು ತಮ್ಮ ಸ್ವತಃ ಅವರೇ ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಏನು ಪ್ರಸಕ್ತವಾಗಿ ಪೋರ್ಚುಗಲ್ನ ನಾಯಕ, ಪೋರ್ಚುಗಲ್ನ ಪ್ರಧಾನಮಂತ್ರಿ ಆಂಟೋನಿಯೋ ಕೋಸ್ಟಾ ಇದ್ದಾರೆ, ಅವ್ರನ್ನ ಪೋರ್ಚುಗಲ್ನ ಗಾಂಧಿ ಅಂತಲೇ ಕರೆಯಲಾಗುತ್ತೆ. ಆ್ಯಂಡ್ ಅವರು ಗಾಂಧೀಜಿಯವರ ಹೆಸರಲ್ಲಿ ಗಾಂಧಿ ಸಿಟಿಜನ್ಶಿಪ್ ಎಜುಕೇಷನ್ ಅವಾರ್ಡ್ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡುವಂಥ ವ್ಯಕ್ತಿಗಳಿಗೆ, ಪೋರ್ಚುಗಲ್ನ ವ್ಯಕ್ತಿಗಳಿಗೆ ಕೊಡಲಾಗುತ್ತೆ. ಆ್ಯಂಡ್ ಈಗ ಮೊದಲನೇ ಇಯರಲ್ಲಿ ಗಾಂಧೀಜಿಯವರ ಕನಸಾಗಿದ್ದಂತಹ ಪ್ರಾಣಿ ಸಂರಕ್ಷಣೆ, ಅನಿಮಲ್ ವೆಲ್ಫೇರ್, ಗಾಂಧೀಜಿಯವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು, ಯಾವುದೋ ಒಂದು ದೇಶ ಎಷ್ಟು ಗ್ರೇಟ್, ಅದು ಎಷ್ಟು ಭವ್ಯವಾದದ್ದು ಅಂತ ಹೇಳಲಿಕ್ಕೆ ಆ ದೇಶದಲ್ಲಿ ಪ್ರಾಣಿಗಳನ್ನು ಹೇಗೆ ನಡೆಸ್ಕೊಳ್ಳಲಾಗುತ್ತೆ, ಪ್ರಾಣಿಗಳನ್ನು ಹೇಗೆ ಟ್ರೀಟ್ ಮಾಡಲಾಗುತ್ತೆ, ಅದರ ಬೇಸಿಸ್ ಮೇಲೆ ನಾವು ಆ ದೇಶದ ಗ್ರೇಟ್ನೆಸ್ಸನ್ನು, ಭವ್ಯತೆಯನ್ನು ಲೆಕ್ಕ ಹಾಕ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ಈ ಅಹಿಂಸೆ ಮತ್ತು ಪ್ರಾಣಿಗಳ ಸಂರಕ್ಷಣೆ ಅನ್ನುವಂತಹ ಗಾಂಧಿವಾದವನ್ನು ನೆನಪಲ್ಲಿಟ್ಕೊಂಡು ಮೊದಲ ಗಾಂಧಿ ಸಿಟಿಜನ್ಶಿಪ್ ಎಜುಕೇಷನ್ ಅವಾರ್ಡನ್ನು ಈ ಪ್ರಾಣಿ ಸಂರಕ್ಷಣೆ ತೊಡಕೊಂಡಿರತಕ್ಕಂತಹ ಈ ಪ್ರಾಣಿ ಹಕ್ಕುಗಳ ಹೋರಾಟಗಾರರಿಗೆ ಕೊಡಬೇಕು ಅಂತ ಹೇಳಿ ಪೋರ್ಚುಗಲ್ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ವೆರಿ ಇಂಪಾರ್ಟೆಂಟ್. ಈ ರೀತಿ 61ನೇ ಪ್ರಶ್ನೆ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಈ ಕೆಳಗಿನ ಯಾವ ದೇಶಗಳಲ್ಲಿ, ಕನ್ನಡದಲ್ಲಿ ಪೂರ್ವಧಾರಕ ಸರಹದ್ದು ಅಂತ ಹೇಳಿದ್ದಾರೆ, ಬಟ್ ಇಂಗ್ಲೀಷಲ್ಲಿ ನೋಡೋಣ, ಈಸ್ಟ್ ಕಂಟೈನರ್ ಟರ್ಮಿನಲ್. ಸೊ ಕನ್ನಡದಲ್ಲಿ ಕಂಪ್ಲೀಟ್ ತಪ್ಪಾಗುತ್ತೆ, ಹೋಲ್ ಕ್ವಶನ್ ಮೀನಿಂಗ್ ತಪ್ಪಾಗುತ್ತೆ. ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಈಸ್ಟ್ ಕಂಟೈನರ್ ಟರ್ಮಿನಲ್. ಈಸ್ಟ್ ಕಂಟೈನರ್ ಟರ್ಮಿನಲ್ ಅಂದ್ರೇನು, ಈ ಪೋರ್ಟ್ಗಳಲ್ಲಿ, ಬಂದರುಗಳಲ್ಲಿ ಬರ್ತಕ್ಕಂಥ ಒಂದು ಸ್ಟ್ರಕ್ಚರ್, ಅದನ್ನು ಟರ್ಮಿನಲ್ ಅಂತ ನಾವು ಕರಿತೀವಿ. ಬಂದರಿನಲ್ಲಿ ಈ ಹಡಗುಗಳು ಬಂದು ಇಳಿಲಿಕ್ಕೆ, ಕಾರ್ಗೋವನ್ನು, ಈ ಸಾಮಾನು ಸರಂಜಾಮುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಲೋಡಿಂಗ್ ಅನ್ಲೋಡಿಂಗ್ ಮಾಡಲಿಕ್ಕೆ ಬೇಕಾದಂಥ ಸ್ಥಳವನ್ನು ನಾವು ಟರ್ಮಿನಲ್ ಅಂತ ಕರಿತೀವಿ. ಆ್ಯಂಡ್ ಶ್ರೀಲಂಕಾ ದೇಶದಲ್ಲಿ ಆಪ್ಷನ್ ಬಿ ಶ್ರೀಲಂಕಾ ಸರಿಯಾಗಿರುತ್ತೆ. ಶ್ರೀಲಂಕಾದ ರಾಜಧಾನಿ ಕೊಲಂಬೋದಲ್ಲಿ
ಈ ಒಂದು ಈಸ್ಟ್ ಟರ್ಮಿನಲ್ನ ಅಭಿವೃದ್ಧಿಪಡಿಸಲಿಕ್ಕೆ ಭಾರತ ಮತ್ತು ಜಪಾನ್ ದೇಶಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಶ್ರೀಲಂಕಾ ವೆರಿ ಇಂಪಾರ್ಟೆಂಟ್, ಯಾಕಪ್ಪ ಅಂದರೆ ಅಲ್ಲಿ ಹ್ಯಾಂಬನ್ಟೋಟ ಅನ್ನುವಂತಹ ಒಂದು ಬರ್ಕೊಳ್ಳಿ, ಹ್ಯಾಂಬನ್ಟೋಟ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಹ್ಯಾಂಬನ್ಟೋಟ ಅನ್ನುವಂಥ ಒಂದು ಬಂದರನ್ನು ಅಭಿವೃದ್ಧಿಪಡಿಸುವ ಮೂಲಕ ಚೀನಾ ದೇಶ ತನ್ನ ಪ್ರಬಲವನ್ನು ಮಾಡಲಿಕ್ಕೆ, ತನ್ನ ಪ್ರಭಾವವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಹವಣಿಸ್ತಾ ಇದೆ. ಆ್ಯಂಡ್ ಅದರ ವಿರೋಧಿಗಳಾದಂತಹ ಭಾರತ ಮತ್ತು ಜಪಾನ್ ಈ ಈಸ್ಟ್ ಕಂಟೈನರ್ ಟರ್ಮಿನಲ್ನ ಅಭಿವೃದ್ಧಿ ಮಾಡುವ ಮೂಲಕ ಚೀನಾಕ್ಕೆ ಟಾಂಗನ್ನು ಕೊಡುವಂತಹ ಉದ್ದೇಶವನ್ನು ಹೊಂದಿದ್ದಾವೆ. ಆಪ್ಷನ್ ಬಿ ರೈಟ್ ಆನ್ಸರ್. 67ನೇ ಪ್ರಶ್ನೆ ಹೇಳುತ್ತ, ಇತ್ತೀಚಿನ ವರದಿ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ದೇಶ ಯಾವುದಾಗಿದೆ? ನಿಮಗೆಲ್ಲ ಗೊತ್ತು, ಪ್ರತಿಯೊಂದು ದೇಶಗಳು ಕೂಡ ವಿದೇಶಗಳೊಂದಿಗೆ ವ್ಯಾಪಾರ ವಹಿವಾಟುಗಳನ್ನ ಹೊಂದಿರ್ತವೆ, ಟ್ರೇಡಿಂಗ್ ಅನ್ನು ಹೊಂದಿರ್ತವೆ. ಸೊ ಬೇರೆ ಬೇರೆ ದೇಶಗಳನ್ನ ನಾವು ಟ್ರೇಡ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಬಟ್ ನಮ್ಮ ದೇಶದ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ USA. ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ 2018ಕ್ಕಿಂತ ಮುಂಚೆ ಚೀನಾ ದೇಶ ಭಾರತದ ಅತಿ ದೊಡ್ಡ ಈ ವ್ಯಾಪಾರಿ ಪಾಲುದಾರ ರಾಷ್ಟ್ರ ಆಗಿದ್ದು, ಅಥವಾ ಟ್ರೇಡ್ ಪಾರ್ಟ್ನರ್ ಅಂತ ಕರಿತೀವಿ. ಟ್ರೇಡ್ ಪಾರ್ಟ್ನರ್ ಅಂದ್ರೇನು? ನಾವು ಅವರಿಗೆ ರಫ್ತನ್ನು ಮಾಡೋದು, ಅವರಿಂದ ನಾವು ಈ ಆಮದನ್ನು ಮಾಡ್ಕೊಳ್ತಕ್ಕಂತಹದ್ದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಜಾಸ್ತಿ ಇರತಕ್ಕಂಥದ್ದು. ಇದುವರೆಗೂ ಕೂಡ ಚೀನಾದಿಂದ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಬಟ್ ಈಗ ಚೀನಾವನ್ನು ಹಿಂದಕ್ಕಿ 2 ವರ್ಷಗಳಿಂದ ಅಮೆರಿಕ ಮೊಟ್ಟ ಮೊದಲನೇ ಸ್ಥಾನಕ್ಕೇರಿದೆ. ಸೊ ರೈಟ್ ಆನ್ಸರ್ ಅಮೆರಿಕ ಆಗಿರುತ್ತೆ. ಕೇವಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಬರ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡೋದು. ನಾವೆಷ್ಟು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಮೆರಿಕದಿಂದ ನಾವೆಷ್ಟು ಆಮದು ಮಾಡ್ಕೊಳ್ತೀವಿ ಅಂತೇಳಿ. ಮತ್ತೊಂದು ವಿಶೇಷ ಸಂಗತಿ ನಿಮಗೆ ಗೊತ್ತಿರಬೇಕು, ಅದೇನಪ್ಪ ಅಂತ ಹೇಳಿದ್ರೆ, ಅಮೆರಿಕ ಬಹಳ ದೊಡ್ಡ ಒಂದು ಮುಂದುವರೆದ ದೇಶ ಆದರೂ ಕೂಡ ಈ ಟ್ರೇಡ್ ಸರ್ಪ್ಲೇಸ್ ನಮ್ಮ ಭಾರತದ ಫೇವರಬಲ್ ಆಗಿದೆ. ಟ್ರೇಡ್ ಸರ್ಪ್ಲೇಸ್ ಅಂದ್ರೇನು? ನಾವು ಅಮೆರಿಕದಿಂದ ಆಮದು ಮಾಡ್ಕೊಳ್ಳೋದಕ್ಕಿಂತ ನಾವೇ ಅವರಿಗೆ ರಫ್ತು ಮಾಡೋದು ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಟ್ರೇಡ್ ಸರ್ಪ್ಲೇಸ್ ಅಂತ ಕರಿತೀವಿ. ಸುಮಾರು 17 ಬಿಲಿಯನ್ ಅಮೆರಿಕನ್ ಡಾಲರ್ಸ್ನಷ್ಟು ಒಂದು ಟ್ರೇಡ್ ಸರ್ಪ್ಲೇಸ್ ಭಾರತ ಹೊಂದಿದೆ. ಸೊ ನಾವೇ ಅವ್ರಿಗೆ ಜಾಸ್ತಿ ರಫ್ತನ್ನು ಮಾಡ್ತೀವಿ. ದಟ್ಸ್ ಎ ವೆರಿ ಗುಡ್ ಥಿಂಗ್. ಸೊ ಟ್ರೇಡ್ ಪಾರ್ಟ್ನರ್ ಭಾರತ ನಮ್ಮ ದೇಶದ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರ ಅಥವಾ ಟ್ರೇಡ್ ಪಾರ್ಟ್ನರ್. 63ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಖಂಡಿತ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂತಹದ್ದು ಕರ್ನಾಟಕವನ್ನು ಹಿಂದಕ್ಕಿಬಿಟ್ಟು ಮಧ್ಯಪ್ರದೇಶ್ ಮೊದಲನೇ ಸ್ಥಾನಕ್ಕೇರಿದ್ದು. 526 ಹುಲಿಗಳು ಮಧ್ಯಪ್ರದೇಶದಲ್ಲಿದ್ದರೆ ಕರ್ನಾಟಕದಲ್ಲಿ 524 ಹುಲಿಗಳಿದ್ದಾವೆ. ಬಟ್ ಇಲ್ಲಿ ಕೇಳೋದು ಹುಲಿಗಳ ಸಾವಿಗೆ ಸಂಬಂಧಪಟ್ಟಂಗೆ ಸುಮಾರು ಕಳೆದ 8 ವರ್ಷಗಳ ಅವಧಿಯಲ್ಲಿ 173 ಹುಲಿಗಳು, ದೇಶಾದ್ಯಂತ 800 ಹುಲಿಗಳು ಸಾವನ್ನಪ್ಪಿದ್ದಾವೆ. ಕೇವಲ ಮಧ್ಯಪ್ರದೇಶ ಒಂದರಲ್ಲೇ ಸುಮಾರು 173ಕ್ಕೂ ಹೆಚ್ಚು ಹುಲಿಗಳು ಸಾವನ್ನಪ್ಪಿದ್ದಾವೆ ಕಳೆದ ಹಲವು ವರ್ಷಗಳಿಂದ. ಸೊ ಹಾಗಾಗಿ ಆಪ್ಷನ್ ಸಿ ಮಧ್ಯಪ್ರದೇಶ ರೈಟ್ ಆನ್ಸರ್. ಕರ್ನಾಟಕ ಅಂತ ಕೆಲವರು ತಪ್ಪಿ ಹಾಕಿರ್ಬೋದು, ಖಂಡಿತ ಕರ್ನಾಟಕ ಬರಲ್ಲ, ಮಧ್ಯಪ್ರದೇಶ ರೈಟ್ ಆನ್ಸರ್ ಆಗುತ್ತೆ. ಆ್ಯಂಡ್ 64ನೇ ಪ್ರಶ್ನೆ ಹೇಳಿದ್ದಾರೆ, ಕೋವಿಡ್-19 ವೈರಸ್ಗೆ ಏನಂತ ಹೆಸರಿಟ್ಟಿದ್ದಾರೆ? ನೋಡಿ, ಬಹಳ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ರೋಗಕ್ಕೂ ವೈರಸ್, ಅದನ್ನು ಉಂಟು ಮಾಡತಕ್ಕಂಥ ವೈರಸ್ ಎರಡಕ್ಕೂ ಕೂಡ ಸೇಮ್ ಹೆಸರು ಅಂತೇಳಿ. ಖಂಡಿತ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಏಡ್ಸ್ ಅಂತಕ್ಕಂತಹದ್ದು ಒಂದು ರೋಗ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಬಟ್ ಅದನ್ನು ಕಾಸ್ ಮಾಡ್ತಕ್ಕಂತಹ ವೈರಸ್ನ ಹೆಸರು HIV, ಹ್ಯೂಮನ್ ಇಮ್ಯುನೋ ವೈರಸ್. ಸೊ ವೈರಸ್ಸೇ ಬೇರೆ, ಆ ರೋಗದ ಹೆಸರೇ ಬೇರೆ. ಅದೇ ರೀತಿ ಕೋವಿಡ್-19 ಅಂತಕ್ಕಂತಹದ್ದು ಕೇವಲ ರೋಗದ ಒಂದು ಹೆಸರು, ಬಟ್ ಆ ರೋಗವನ್ನು ಉಂಟು ಮಾಡತಕ್ಕಂತಹ ವೈರಸ್ ಹೆಸರು ಬೇರೆ ಇದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ SARS-CoV-2. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಕೂಡ ನಾನು ಹೇಳ್ಬಿಡ್ತೀನಿ. ಯಾಕೆ SARS-CoV-2 ಅಂತಾರಪ್ಪ ಅಂತ ಹೇಳಿದ್ರೆ, ಸಾರ್ಸ್ ಅಂದ್ರೇನು? ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಸಾರ್ಸ್ ಅಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಅಂದರೆ ಬಹಳ ತೀಕ್ಷ್ಣವಾದಂತಹ ಉಸಿರಾಟದ ಸಮಸ್ಯೆ ಅಂತ ನಾವು ಕನ್ನಡದಲ್ಲಿ ಕರಿಬೋದು. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಸಾರ್ಸ್ ಆಗುತ್ತೆ. ಕೋವ್ ಅಂದರೆ ಕೊರೋನಾ ವೈರಸ್, CO ಅಂದರೆ ಕೊರೋನಾ, V ಅಂದರೆ ವೈರಸ್. ಆ್ಯಂಡ್ 2 ಯಾಕಪ್ಪ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ 2003ನೇ ಇಸ್ವಿಯಲ್ಲಿ ಇದೇ ಚೀನಾ ದೇಶದಲ್ಲಿ ಸಾರ್ಸ್ ಔಟ್ಬ್ರೇಕ್ ಆಗಿತ್ತು. ಅದು ಬೇರೆ ಸಾರ್ಸ್ ವೈರಸ್, ಬಟ್ ಬೇರೆ ರೀತಿಯದ್ದು. ಬಟ್ ಅದೇ ಸಿಮಿಲರ್ ವೈರಸ್ ಈಗ ಔಟ್ಬ್ರೇಕ್ ಆಗಿದೆ. ಬಟ್ ಅದು ಇದಕ್ಕೆ ಎರಡೂ ಸೇಮ್ ಅಲ್ಲ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥ ಉದ್ದೇಶದಿಂದ, ಇದು ಬೇರೆ ಅಂತ ತೋರಿಸುವಂಥ ಉದ್ದೇಶದಿಂದ 2 ಅಂತೇಳಿ ಸೇರಿಸಲಾಗಿದೆ. ಸೊ SARS-CoV-2 ಇಸ್ ದ ರೈಟ್ ಆನ್ಸರ್. 65ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಲಿರತಕ್ಕಂತಹ ಲ್ಯಾಂಪೆಡೂಸಾ ಅನ್ನುವಂತಹ ಐಲ್ಯಾಂಡ್ ದ್ವೀಪ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್. ಲ್ಯಾಂಪೆಡೂಸಾ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗುತ್ತೆ. ಲ್ಯಾಂಪೆಡೂಸಾ ಅಂತಕ್ಕಂತಹದ್ದು ಇಟಲಿ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ದ್ವೀಪ. ಇದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಬರುತ್ತೆ. ಆಪ್ಷನ್ ರೈಟ್ ಆನ್ಸರ್. ನಿಮಗೆ ಮ್ಯಾಪ್ ತೋರಿಸಿದ್ರೆ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿತ್ತು, ಹಾಗಾಗಿ ಇದನ್ನು ಕೇಳಿದ್ದಾರೆ. ಯಾಕೆ ಲ್ಯಾಂಪೆಡೂಸಾ ಸುದ್ದಿಯಲ್ಲಿತ್ತಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಈ ಲಿಬಿಯಾ ದೇಶದಿಂದ, ಆಫ್ರಿಕಾದಲ್ಲಿ ಬರ್ತಕ್ಕಂಥ ಲಿಬಿಯಾ ದೇಶದಿಂದ ಸಾಕಷ್ಟು ನಿರಾಶ್ರಿತರು ಅಕ್ರಮವಾಗಿ ಈ ಲ್ಯಾಂಪೆಡೂಸಾ ಅನ್ನುವಂತಹ ದ್ವೀಪಕ್ಕೆ ವಲಸೆ ಬರಲಿಕ್ಕೆ ಟ್ರೈ ಮಾಡ್ತಿದ್ರು. ಅಲ್ಲಿ ಬಹಳ ಬೋಟ್ಗಳು ಮುಳುಕೊಂಡು ಹೋದವು. ಲ್ಯಾಂಪೆಡೂಸಾದಲ್ಲಿ ಕೂಡ ಸಾಕಷ್ಟು ಕ್ರೌಡಿಂಗ್ ಉಂಟಾಗ್ತಿದೆ. ಎಲ್ಲ ಈ ನಿರಾಶ್ರಿತರು, ಮಧ್ಯಪ್ರಾಚ್ಯದಿಂದ ಬಂದಂತಹ ನಿರಾಶ್ರಿತರು ಇಲ್ಲಿ ಹೋಗ್ತಾ ಇದ್ದಾರೆ. ಸೊ ಲಿಬಿಯಾದಿಂದ ಕಾಣಿಸ್ತಾ ಇದೆ. ಇದು ಮೆಡಿಟೇರಿಯನ್ ಸಮುದ್ರ, ಸಂಪೂರ್ಣವಾಗಿ ಮೆಡಿಟೇರಿಯನ್ ಸಮುದ್ರ ಮಾರ್ಗವಾಗಿ ಲ್ಯಾಂಪೆಡೂಸಾಕ್ಕೆ ಹೋಗ್ಬೋದಾಗುತ್ತೆ. ಇದು ಯಾವ ದ್ವೀಪಕ್ಕೆ ಸೇರಿದಂತ ಕೂಡ ಕೇಳ್ಬೋದು, ಯಾವ ದೇಶಕ್ಕೆ ಸೇರಿದಂತ ಕೂಡ ಕೇಳ್ಬೋದು. ಇಟಲಿ ದೇಶಕ್ಕೆ ಸೇರಿರುತ್ತೆ.
ಇದು ಇಟಲಿಯ ಸಿಸಿಲಿ ದ್ವೀಪ ಆದ್ರೆ ಈ ಭಾಗದಲ್ಲಿ ಲ್ಯಾಂಪಡೋಸ ಕಾಣಿಸ್ಕೊಳ್ಳುತ್ತೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಅದು ನಾನು ಹೇಳ್ದಂಗೆ ಈ ಒಂದು ನಿರಾಶ್ರಿತರ ಒಂದು ಸಂಕಷ್ಟಕ್ಕೆ ಸಂಬಂಧಪಟ್ಟಂಗೆ, ಮೈಗ್ರೆಂಟ್ ಕ್ರೈಸಿಸ್ಗೆ ಸಂಬಂಧಪಟ್ಟಂಗೆ. 66ನೇ ಪ್ರಶ್ನೆ ಹೇಳುತ್ತೆ, ಮಾವಿನ ಕೃಷಿಯನ್ನು ಬೆಂಬಲಿಸಲು, ಮಾವಿನ ಕೃಷಿಕರನ್ನ ಬೆಂಬಲಿಸಲು ಕರ್ನಾಟಕ ಸರ್ಕಾರದೊಂದಿಗೆ ಯಾವ ಸಂಸ್ಥೆ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ ಎ ಫ್ಲಿಪ್ಕಾರ್ಟ್ ಸರಿಯಾದ ಉತ್ತರ. ಫ್ಲಿಪ್ಕಾರ್ಟ್ ಒಂದು ವಾಣಿಜ್ಯ ಸಂಸ್ಥೆ, ಇ ಕಾಮರ್ಸ್ ಜೈಂಟ್ ಅಂತ ಅದನ್ನು ಕರಿತೀವಿ. ಅವ್ರು ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬೆಳೀತಕ್ಕಂತಹ ಈ ಮ್ಯಾಂಗೋ ಮಾವನ್ನು ಅವರು ಆನ್ಲೈನ್ನಲ್ಲಿ ಆರ್ಡರ್ ಮೂಲಕ ಮಾರಾಟವನ್ನು ಮಾಡಲಿಕ್ಕೆ ಒಂದು ಸೂಕ್ತವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ರಾಜ್ಯದ ಮಾವಿನ ಕೃಷಿಗೆ ಹೆಲ್ಪ್ ಆಗುತ್ತೆ. ಸೊ ಕರ್ನಾಟಕ ರಾಜ್ಯದ ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ಒಂದು ಸಂಸ್ಥೆಯೊಂದಿಗೆ ಅಂತ ಹೇಳಿದ್ರೆ ಆಪ್ಷನ್ ಎ ಫ್ಲಿಪ್ಕಾರ್ಟ್. 67ನೇ ಪ್ರಶ್ನೆ ಹೇಳುತ್ತಾ, ವ್ಯೋಮಮಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ವ್ಯೋಮಮಿತ್ರ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ವ್ಯೋಮ ಅಂದ್ರೇನು? ಸಂಸ್ಕೃತದಲ್ಲಿ ವ್ಯೋಮ ಅಂತ ಹೇಳಿದ್ರೆ ಸ್ಪೇಸ್ ಅಂತ ಹೇಳಿ, ನಾವೇನು ಅಂತರಿಕ್ಷ ಅಥವಾ ಬಾಹ್ಯಾಕಾಶ ಅಂತ ಕರಿತೀವಿ, ಅದನ್ನು ಸಂಸ್ಕೃತದಲ್ಲಿ ವ್ಯೋಮ ಅಂತ ಕರೀತಾರೆ. ಮಿತ್ರ ಅಂತ ಹೇಳಿದ್ರೆ ಫ್ರೆಂಡ್ ಅಂತ ಹೇಳಿ. ಸೊ ಸ್ಪೇಸ್ ಫ್ರೆಂಡ್ ಅಥವಾ ಬಾಹ್ಯಾಕಾಶ ಮಿತ್ರ ಅಂತ ಕರೆಯಲಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯೂಮನಾಯ್ಡ್ ರೋಬೋಟ್ ಡೆವಲಪ್ ಬೈ ಇಸ್ರೋ. ಇದನ್ನ ಇಸ್ರೋ ಡೆವಲಪ್ ಮಾಡಿದೆ. ಒಂದು ರೋಬೋಟ್, ಒಂದು ಮಹಿಳೆಯ ಮುಖವನ್ನು ಹೊಂದಿರತಕ್ಕಂತಹ, ಮಹಿಳೆಯನ್ನು ಹೋಲುವಂತಹ ಒಂದು ರೋಬೋಟ್. ಇನ್ನು ಯಾಕೆ ಡೆವಲಪ್ ಮಾಡಲಾಗಿದೆಯಪ್ಪ ಅಂತ ಹೇಳಿದ್ರೆ 2022ರ ಹೊತ್ತಿಗೆ ಗಗನಯಾನ್ ಅನ್ನುವಂಥ ಒಂದು ಮಿಷನನ್ನು ಭಾರತ ಪ್ಲಾನ್ ಮಾಡಿದೆ. ಗಗನಯಾನ್ ಮಿಷನ್ ಅಂದ್ರೇನು? ಒಂದು ಯೋಜನೆ. ಗಗನಯಾನ್ ಅನ್ನುವಂಥ ಒಂದು ಯೋಜನೆಯನ್ನು, ಒಂದು ನೌಕೆಯನ್ನು ಹಾರಿಸಬೇಕು ಅಂತೇಳಿ ಯೋಜನೆ ಮಾಡಿಕೊಳ್ಳಲಾಗಿದೆ ನಮ್ಮ ಬಾಹ್ಯಾಕಾಶಕ್ಕೆ. ಯಾಕಿದು ಬಹಳ ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ ಇದು ಮಾನವ ಸಹಿತ ನೌಕೆ, ಅಂದರೆ ಕ್ರೂ ಮ್ಯಾನ್ಡ್ ಮಿಷನ್ ಟು ಸ್ಪೇಸ್ ಅಂತ ಕರಿಬಹುದು. 2022ಕ್ಕೆ ಏನು 3 ಜನ ಗಗನಯಾತ್ರಿಗಳನ್ನ ನಮ್ಮ ಅಂತರಿಕ್ಷಕ್ಕೆ ಕಳಿಸಬೇಕು ಅಂತೇಳಿ ಪ್ಲಾನ್ ಮಾಡಲಾಗಿದೆ. ಆ 3 ಜನ ಅಂತರಿಕ್ಷದಲ್ಲಿ ಗಗನಯಾತ್ರಿಗಳ ಜೊತೆಗೆ ಈ ವ್ಯೋಮಮಿತ್ರ ಅನ್ನುವಂಥ ಒಂದು ರೋಬೋಟ್ ಕೂಡ ತೆರಳಿದ್ದ. ಸೊ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. 68ನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನ ಯಾವ ನಗರಗಳಲ್ಲಿ 5 ಸ್ಟಾರ್ ರ್ಯಾಂಕಿಂಗನ್ನು ಕೊಟ್ಟಿಲ್ಲ? ನೋಡಿ, ಗಾರ್ಬೇಜ್ ಫ್ರೀ ಅಂದರೆ ಈ ಏನು ನಗರಗಳ ಒಂದು ಸ್ವಚ್ಛತೆ ಕುರಿತಾಗಿ ಸಮೀಕ್ಷೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇರುತ್ತೆ. ಅಲ್ಲಿ 5 ಸ್ಟಾರ್ನ ಕೆಳಗಿನ ಯಾವ ಒಂದು ನಗರಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅಂಬಿಕಾಪುರ್, ಮೈಸೂರು, ಸೂರತ್. ನೋಡಿ, ಒಂದು ವಿಚಾರ ಗೊತ್ತಿರಬೇಕು, ಈ 3 ಕೂಡ ಛತ್ತೀಸ್ಗಢದ ಅಂಬಿಕಾಪುರ್, ಕರ್ನಾಟಕದ ಮೈಸೂರು, ಗುಜರಾತ್ನ ಸೂರತ್, 3 ಕೂಡ ಅತ್ಯಂತ ಉತ್ತಮವಾದಂತಹ ರೇಟಿಂಗ್ನ ಹೊಂದಿರತಕ್ಕಂತಹ ನಗರಗಳು, ಟಾಪಲ್ಲಿ ಬರ್ತಕ್ಕಂಥವು. ಬಟ್ ಬೆಂಗಳೂರಿಗೆ ಮಾತ್ರ ಈ 5 ಸ್ಟಾರ್ ರೇಟಿಂಗ್ ಸಿಕ್ಕಿಲ್ಲ. ಸೊ ಆಪ್ಷನ್ ಡಿ ಬೆಂಗಳೂರು ರೈಟ್ ಆನ್ಸರ್ ಆಗಿರುತ್ತೆ. 69ನೇ ಪ್ರಶ್ನೆ ಹೇಳುತ್ತೆ, ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿಯನ್ನು ಯಾವಾಗ ಸಹಿ ಹಾಕಲಾಯಿತು? ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದಕ್ಕೆ ಯಾವಾಗ ಸಹಿಯನ್ನು ಹಾಕಲಾಯಿತು ಅಂತ ಕೇಳಿದ್ದಾರೆ. ನೋಡಿ, ಒಂದು ವಿಚಾರ ಗೊತ್ತಿರಬೇಕು ನಿಮಗೆ, 1963ನೇ ಇಸ್ವಿಯಲ್ಲಿ 1963 ಆಪ್ಷನ್ ಡಿ. ಅವಾಗ ಪ್ರಪಂಚದ ಪ್ರಮುಖ ದೇಶಗಳು ಸೇರಿಬಿಟ್ಟು ಮಾಸ್ಕೋದಲ್ಲಿ, ರಷ್ಯಾದಲ್ಲಿ ಈ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಮಾಡ್ಕೊತವೆ. ಬೇಸಿಕಲಿ ಇದರ 2 ಒಪ್ಪಂದಗಳು ಬರುತ್ತೆ. ಒಂದನ್ನ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರೆದ್ರೆ, ಮತ್ತೊಂದನ್ನ ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರಿತೀವಿ. ಇಲ್ಲಿ ಅವ್ರು ಐ ಥಿಂಕ್ ಪಾರ್ಷಿಯಲ್ ಬಗ್ಗೆ ಕೇಳಿದ್ದಾರೆ. ಯಾಕಪ್ಪ ಅಂದರೆ ಪಾರ್ಷಿಯಲ್ 1963 ಅಲ್ಲಾದರೆ ಈ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಬಂದ್ಬಿಟ್ಟು 1996ನೇ ಇಸ್ವಿಯಲ್ಲಿ ಆಗುತ್ತೆ. ತುಂಬ ಡೀಪಾಗಿ ಓದಕ್ಕೆ ಹೋಗ್ಬೇಡಿ. ಬಟ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂದ್ರೆ ಏನಪ್ಪ ಅಂದರೆ ಈ ನ್ಯೂಕ್ಲಿಯರ್ ಪರೀಕ್ಷೆಯನ್ನು, ಅಂದರೆ ಈ ಪರಮಾಣು ಪರೀಕ್ಷೆಯನ್ನು ಸಮುದ್ರದಲ್ಲಿ ಅಥವಾ ಜಲದಲ್ಲಿ ಅಥವಾ ಆಕಾಶದಲ್ಲಿ ಅಥವಾ ಸ್ಪೇಸ್ನಲ್ಲಿ ಅಥವಾ ನಮ್ಮ ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ ಈ ಎಲ್ಲ ಜಾಗಗಳಲ್ಲಿ ಮಾಡುವಂತಿಲ್ಲ ಅನ್ನೋದು ಈ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ 1963 ಇದರ ಒಂದು ಮೂಲ ಉದ್ದೇಶ ಆಗಿದೆ. ಸೊ ಅವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ದೇಶ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಬೇಕು ಅಂತ ಹೇಳಿದ್ರೆ, ಪರಮಾಣು ಟೆಸ್ಟನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರು ಕೇವಲ ಭೂಗರ್ಭದಲ್ಲಿ ಮಾಡಬೇಕಾಗುತ್ತೆ, ಅಂಡರ್ ಗ್ರೌಂಡ್ ಟೆಸ್ಟಿಂಗನ್ನು ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸು ಅವರು ಸ್ಪೇಸಲ್ಲಿ ಮಾಡೋಂಗಿಲ್ಲ, ಅಟ್ಮಾಸ್ಫಿಯರಲ್ಲಿ ಮಾಡೋಂಗಿಲ್ಲ, ಅದೇ ರೀತಿ ಅಂಡರ್ ವಾಟರ್ ಕೂಡ ಮಾಡೋಂಗಿಲ್ಲ. ಸೊ ಇದರಿಂದ ನಮ್ಮ ಒಂದು ಭೂಮಿಗೆ, ನಮ್ಮ ಒಂದು ಹವಾಮಾನಕ್ಕೆ, ನಮ್ಮ ಒಂದು ಪರಿಸರಕ್ಕೆ ಹಾನಿಯಾಗುತ್ತೆ ಅಂತೇಳಿ ಭಾವಿಸ್ಬಿಟ್ಟು ಹೀಗೆ ಮಾಡಿದರು. ಸೊ ಭೂಗರ್ಭದಲ್ಲಿ ಮಾತ್ರ ಮಾಡ್ಬೋದು ಅಂತೇಳಿ ಅಂಡರ್ಗ್ರೌಂಡಲ್ಲಿ. ಬಟ್ ಅದಾದಮೇಲೆ ಬಂದಂತಹ 1996ನ ಒಂದು ಒಪ್ಪಂದದ ಪ್ರಕಾರ ಸಂಪೂರ್ಣವಾಗಿ ಈ ಟೆಸ್ಟಿಂಗನ್ನು ಕೂಡ ಬ್ಯಾನ್ ಮಾಡಲಾಯಿತು. ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. 70ನೇ ಪ್ರಶ್ನೆ, ಅಟಲ್ ಜಲ್ ಯೋಜನೆ ಬಗ್ಗೆ ಕೇಳಿದ್ದಾರೆ. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಲಿ, 2019ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನೋತ್ಸವದ ಅಂಗವಾಗಿ ಡಿಸೆಂಬರ್ 25 ಏನು ಗುಡ್ ಗವರ್ನೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತಿನ ದಿನ ಅಟಲ್ ಜಲ್ ಯೋಜನೆ ಅಥವಾ ಅದನ್ನು ಭೂಜಲ್ ಯೋಜನೆ ಅಂತ ಕೂಡ ಕರೆಯಲಾಗುತ್ತೆ. ಅಟಲ್ ಭೂಜಲ್ ಅಥವಾ ಅಟಲ್ ಜಲ್ ಯೋಜನೆಯನ್ನು ಜಾರಿಗೆ ತಂದರು. ಇದರ ಮೂಲ ಉದ್ದೇಶ ಗ್ರೌಂಡ್ ವಾಟರ್ನ ಇಂಪ್ರೂವ್ ಮಾಡುವುದು, ಅಂದರೆ ಅಂತರ್ಜಲ ಮಟ್ಟವನ್ನು ಸುಧಾರಿಸ್ತಕ್ಕಂತಹದ್ದು. ಇದರಲ್ಲಿ ಫಸ್ಟ್ ಕೇವಲ 7 ರಾಜ್ಯಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಅದರಲ್ಲಿ ಕರ್ನಾಟಕವೂ ಕೂಡ ಒಂದಾಗಿದೆ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್.
ಅಂದರೆ ಸಂಪೂರ್ಣವಾಗಿ ಫಂಡಿಂಗನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ. ಇದು ವಿಶ್ವ ಬ್ಯಾಂಕ್ನೊಂದಿಗೆ ಒಂದು ಫಂಡಿಂಗನ್ನು ಮಾಡಿಕೊಳ್ಳಲಾಗಿದೆ. ವಿಶ್ವ ಬ್ಯಾಂಕ್ ಇದಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನು ಕೊಡುತ್ತೆ ಆ್ಯಂಡ್ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಹಣಕಾಸನ್ನು ಭರಿಸುತ್ತೆ, ಅಂದರೆ ರಾಜ್ಯಗಳಿಗೆ ಕೊಡುತ್ತೆ ವಿಶ್ವ ಬ್ಯಾಂಕ್ನ ಮೂಲಕ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಒಂದು ಪ್ರಶ್ನೆಗಳು, ಮೂರು ಒಂದು ಆಪ್ಷನ್ಸ್ಗಳು ಕೂಡ ಸರಿಯಾಗಿದ್ದಾವೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್ 1, 2 ಆ್ಯಂಡ್ 3. ಸೊ ಬಹಳ ಪ್ರಮುಖ ಆಗಿರ್ತಕ್ಕಂಥ ಒಂದು ವಿಚಾರ, ಸರ್ಕಾರಿ ಯೋಜನೆಗಳು ಹಾಗಾಗಿ ಬಹಳ ಬಾರಿ ಕೇಳ್ತಾನೆ ಇರ್ತಾರೆ. 71ನೇ ಪ್ರಶ್ನೆ ಹೇಳುತ್ತೆ, ಕರಾವಳಿ ನಿಯಂತ್ರಣ ವಲಯಕ್ಕೆ ಅಂದರೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್, ನಾವೇನು CRZ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಿದೆ ಯಾವ ಸಮಿತಿ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ನಿಮಗೆ ಗೊತ್ತಿಲ್ಲಂತೂ ಟಿಕ್ ಹಾಕ್ಬೋದು. ಯಾಕಂದರೆ ನಾವಾಗಲೇ ಡಿಸ್ಕಸ್ ಮಾಡಿದ್ವಿ, ಕಸ್ತೂರಿ ರಂಗನ್ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳ ಮೇಲಿನ ಸಮಿತಿ, ಅದೇ ರೀತಿ ಈ ಒಂದು ಕರಡು ನೂತನ ಶಿಕ್ಷಣ ನೀತಿ ಅದಕ್ಕೆ ಕೂಡ ಕಸ್ತೂರಿ ರಂಗನ್ ಅವರಾಗಿದ್ದರು. ಸೊ ಅವರು ತಪ್ಪಾಗ್ತಾರೆ. ದಿನೇಶ್ ಗೋಸ್ವಾಮಿ ಅವರು ಅಂತ ಹೇಳಿದ್ರೆ ಇವರು ಎಲೆಕ್ಟೋರಲ್ ರಿಫಾರ್ಮ್ಸ್, ಈ ಚುನಾವಣಾ ವ್ಯವಸ್ಥೆಯಲ್ಲಿ ಬರಬೇಕಾದಂತಹ ಸುಧಾರಣೆಗಳಿಗೆ ಸಂಬಂಧಪಟ್ಟಂಗೆ. ಸೊ ದಿನೇಶ್ ಗೋಸ್ವಾಮಿ ಕೂಡ ತಪ್ಪಾಗುತ್ತೆ. UK ಸಿನ್ಹಾ ಅವ್ರನ್ನ ಇತ್ತೀಚೆಗಷ್ಟೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ MSME ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಥವಾ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಒಂದು ಬಲವರ್ಧನೆಗೆ ಸಂಬಂಧಪಟ್ಟಂತೆ RBI UK ಸಿನ್ಹಾ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಸೊ ಹಾಗಾಗಿ UK ಸಿನ್ಹಾ ಕೂಡ ತಪ್ಪಾಗುತ್ತೆ. ಬಟ್ ಆಪ್ಷನ್ ಡಿ ಶೈಲೇಶ್ ನಾಯಕ್ ಸರಿಯಾದ ಉತ್ತರ ಆಗಿರುತ್ತೆ. ಶೈಲೇಶ್ ನಾಯಕ್ ರೈಟ್ ಆನ್ಸರ್. ಅವರ ನೇತೃತ್ವದಲ್ಲಿ ಈ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಕರಾವಳಿ ನಿಯಂತ್ರಣ ವಲಯವನ್ನು ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲ್ಯಾಕ್ಸೇಷನ್ನ ಈ ಶೈಲೇಶ್ ನಾಯಕ್ ಕಮಿಟಿ ಕೊಡುತ್ತೆ. 27ನೇ ಪ್ರಶ್ನೆ, ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಒಂದು ವಿಚಾರ ನೆನಪಿರಲಿ, ಈ ಒಂದು ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ MCI ಅನ್ನುವಂಥ ಒಂದು ಸಂಸ್ಥೆ ಅಸ್ತಿತ್ವದಲ್ಲಿತ್ತು, ಮೆಡಿಕಲ್ ಕಮಿಷನ್ ಆಫ್ ಇಂಡಿಯಾ. ಬಟ್ ಇತ್ತೀಚೆಗೆ ಅದು ಬಹಳ ಭ್ರಷ್ಟಾಚಾರದ ಕೂಪದಲ್ಲಿ ಬಿದ್ದುಬಿಟ್ಟಿದೆ. ಸಾಕಷ್ಟು ಅವ್ಯವಹಾರಗಳು ಅಲ್ಲಿ ಇರೆಗ್ಯುಲಾರಿಟೀಸ್ ನಡೀತಾ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿತ್ತು. ಹಾಗಾಗಿ ನಮ್ಮ ಸರ್ಕಾರ ಈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ರಿವೋಕ್ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದು. ಸೊ ಅದರ ಅಡಿಯಲ್ಲಿ NMC ಆ್ಯಕ್ಟ್ 2019 ಇಸ್ವಿಯಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಥವಾ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನ್ನುವಂಥ ಒಂದು ಸಪ್ರೇಟ್ ಆಯೋಗವನ್ನು ರಚನೆ ಮಾಡಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾರ್ಲಿಮೆಂಟರಿ ಆ್ಯಕ್ಟ್, ಸಂಸತ್ತಿನ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗಿದೆ, NMC ಆ್ಯಕ್ಟ್ 2019. ಸೊ ಅದರ ಅಡಿಯಲ್ಲಿ ನೇಮಕ ಮಾಡಲಾಗಿದೆ. ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಇದನ್ನು ಶಾಸನಬದ್ಧ ಸಂಸ್ಥೆ, ಯಾಕಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸೊ ಇಟ್ಸ್ ಎ ಸ್ಟ್ಯಾಚ್ಯುಟರಿ ಬಾಡಿ, ಕರೆಕ್ಟ್. ಅದೇ ರೀತಿ ಆಯೋಗದ ಎಲ್ಲ ಸದಸ್ಯರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ, 100% ಕರೆಕ್ಟ್. ಅಲ್ಲಿ ಇರತಕ್ಕಂಥ ಸದಸ್ಯರಲ್ಲಿ ಕನಿಷ್ಠ ಪಕ್ಷ 60% ಈ ವೈದ್ಯಕೀಯ ರಂಗದಿಂದ ಬಂದಿರಬೇಕಾಗುತ್ತೆ. ಎರಡನೇದು ಕೂಡ ಸರಿಯಾಗಿರುತ್ತೆ. ಆ್ಯಂಡ್ ಮೂರನೇದು, ಇದರ ಮುಖ್ಯಸ್ಥರು ಅದನ್ನ ಎರಡನೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅಧ್ಯಕ್ಷರು ವೈದ್ಯಕೀಯ ವೈದ್ಯರಾಗಿರಬೇಕು ಅಥವಾ ಚೇರ್ಮನ್ ಮಸ್ಟ್ ಬಿ ಎ ಮೆಡಿಕಲ್ ಪ್ರಾಕ್ಟೀಷನರ್. ಖಂಡಿತ ನಿಜ, ಇದರ ಚೇರ್ಮನ್ ಯಾವಾಗಲೂ ಕೂಡ ಬೇರೆ ಯಾರನ್ನೂ ಮಾಡಂಗಿಲ್ಲ, IAS ಆಫೀಸರ್, AFS ಆಫೀಸರ್ ಮಾಡಂಗಿಲ್ಲ. ಮೆಡಿಕಲ್ ಪ್ರಾಕ್ಟೀಷನರ್ ಒಬ್ಬ ಡಾಕ್ಟರ್ನ ಒಬ್ಬ ಎಕ್ಸ್ಪರ್ಟ್ನ ಮಾಡಬೇಕಾಗುತ್ತೆ. ಪ್ರಸಕ್ತವಾಗಿ ಡಾಕ್ಟರ್ ಸುರೇಶ್ ಚಂದ್ರ ಶರ್ಮಾ, ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ 2020ರಲ್ಲಿ. ಇದನ್ನು ಮೆಡಿಕಲ್ ಕಮಿಷನ್ ಆಫ್ ಇಂಡಿಯಾನ ರಿಪ್ಲೇಸ್ ಮಾಡಿ NMC ಬರ್ತಾ ಇದೆ. NMCಯ ಮೊಟ್ಟ ಮೊದಲ ಅಧ್ಯಕ್ಷರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಚಂದ್ರ ಶರ್ಮಾ ಅವರು. ಆ್ಯಂಡ್ ಇವರು ಕೂಡ ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್. ಸೊ ಎರಡನೇದು ಕೂಡ ಸರಿಯಾಗಿರುತ್ತೆ. ಮೂರನೇದು, ಇದು ವೈದ್ಯಕೀಯ ಸಂಸ್ಥೆಗಳು ಮತ್ತು ವೈದ್ಯಕೀಯ ವೃತ್ತಿಪರ ಕಾಲೇಜುಗಳನ್ನ ಒಂದು ನಿಯಂತ್ರಿಸ್ತಕ್ಕಂತಹ, ರೆಗ್ಯುಲೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. 100% ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಆಪ್ಷನ್ ಡಿ 1, 2, 3 ರೈಟ್ ಆನ್ಸರ್. ನಾವು 73ನೇ ಪ್ರಶ್ನೆ ನೋಡ್ತಾ ಹೋದರೆ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೀತಿ ಅಂತ ಕೇಳ್ತಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 100% ಆಪ್ಷನ್ ಡಿ ಅಹಮದಾಬಾದ್ ನಡೆಯುತ್ತೆ. ಇದು ಇಡೀ ಗುಜರಾತ್ ರಾಜ್ಯಾದ್ಯಂತ ನಡೆಯುತ್ತೆ. ಗುಜರಾತಲ್ಲಿ ಗಾಳಿಪಟ ಬಹಳ ಫೇಮಸ್. ಸ್ಪೆಷಲಿ ಸಂಕ್ರಾಂತಿ ಸಂದರ್ಭದಲ್ಲಿ, ಉತ್ತರಾಯಣ ಸಂಕ್ರಾಂತಿ ಏನು ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಈ ಜನವರಿ ತಿಂಗಳಿನಲ್ಲೇ ಅಲ್ಲಿ ಗಾಳಿಪಟ ಉತ್ಸವವನ್ನು ಮಾಡಲಾಗುತ್ತೆ. ಬಟ್ ಈ ಬಾರಿ 2019ರ ಗಾಳಿಪಟ ಉತ್ಸವ ಅಹಮದಾಬಾದ್ನಲ್ಲಿ ಮಾಡಲಾಗಿದೆ. ಪ್ರತಿ ವರ್ಷ ಅಹಮದಾಬಾದ್ನಲ್ಲೇ ಮಾಡಲಾಗುತ್ತೆ. ಗುಜರಾತ್ ಬಹಳ ಫೇಮಸ್. 74ನೇ ಪ್ರಶ್ನೆ ಹೇಳುತ್ತೆ, ಆ್ಯಂಟಿ ಸೈಕ್ಲೋನ್ ಬಗ್ಗೆ ಕೇಳಿದ್ದಾರೆ. ವಿರೋಧಿ ಚಂಡಮಾರುತ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಬಟ್ ಇಂಗ್ಲೀಷ್ ಅದನ್ನು ಆ್ಯಂಟಿ ಸೈಕ್ಲೋನ್ ಅಂತ ಕೇಳಿದ್ದಾರೆ. ಯಾವಾಗಲೂ ಕೂಡ ಆ್ಯಂಟಿ ಸೈಕ್ಲೋನ್ ಅದು ಬಹಳ ಡಿಫ್ರೆಂಟ್. ಯಾವಾಗಲೂ ಸೈಕ್ಲೋನ್ ಅಂದರೆ ಏನಾಗುತ್ತೆ, ಚಂಡಮಾರುತ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇತ್ತು ಅಂತ ಹೇಳಿದ್ರೆ ಲೋ ಪ್ರೆಷರ್, ಡಿಪ್ರೆಷನ್ ಆಗುತ್ತೆ. ಲೋ ಪ್ರೆಷರ್ ಇದ್ದು ಕಡಿಮೆ ಒಂದು ಒತ್ತಡ ಇತ್ತು ಅಂತ ಹೇಳಿದ್ರೆ ಆ ಒಂದು ಸ್ಥಳಕ್ಕೆ 4 ದಿಕ್ಕಿನಿಂದ ವೇಗವಾಗಿ ಮಾರುತಗಳು ಬಂದ್ಬಿಟ್ಟು ಆಕ್ರಮಿಸಿಕೊಂಡು ಅಲ್ಲಿ ಈ ಒಂದು ಚಂಡಮಾರುತವನ್ನು ಉಂಟು ಮಾಡ್ತವೆ. ಬಟ್ ಆ್ಯಂಟಿ ಸೈಕ್ಲೋನ್ ಅಥವಾ ವಿರೋಧಿ ಚಂಡಮಾರುತ ಅಂತ ಹೇಳಿದ್ರೆ ಹೈ ಪ್ರೆಷರ್, ಹೆಚ್ಚಿನ ಒತ್ತಡ ಇರತಕ್ಕಂತಹ ಜಾಗದಲ್ಲಿ ನಡೀತಕ್ಕಂಥ ಒಂದು ಫಿನಾಮಿನನ್. ಸೊ ಹಾಗಾಗಿ ದೇ ಹ್ಯಾವ್ ಎ ಹೈಯರ್ ಏರ್ ಪ್ರೆಷರ್ ಇನ್ ದ ಸೆಂಟರ್. ಸೊ ಅವುಗಳ ಕೇಂದ್ರ ಏನಿರುತ್ತೆ, ಸ್ಟಾರ್ಮ್, ಐ ಆಫ್ ದ ಸ್ಟಾರ್ಮ್ ಅಂತ ನಾವೇನು ಕರಿತೀವಿ, ಆ ಭಾಗದಲ್ಲಿ ಹೆಚ್ಚಿನ ಒಂದು ಒತ್ತಡ ಇರುತ್ತೆ, ಹೈ ಪ್ರೆಷರ್ ಇರುತ್ತೆ.
ಸೊ ಹಾಗಾಗಿ 1 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಎರಡನೇದು, ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತವೆ. ಅವು ನಾರ್ದರ್ನ್ ಹೆಮಿಸ್ಫಿಯರ್ಲಿ ಕ್ಲಾಕ್ ವೈಸ್ ಸುತ್ತುತ್ತವೆ. 100% ಕರೆಕ್ಟ್. ಬಟ್ ಸದರ್ನ್ ಹೆಮಿಸ್ಫಿಯರ್ಲಿ ಅವು ಆಂಟಿ ಕ್ಲಾಕ್ ವೈಸ್, ಕೌಂಟರ್ ಕ್ಲಾಕ್ ವೈಸಲ್ಲಿ ತಿರುಗ್ತವೆ. ಸೊ ಎರಡೂ ಕೂಡ ಕರೆಕ್ಟ್ ಆಗುತ್ತೆ. ಅವುಗಳ ಕೇಂದ್ರದಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ ಮತ್ತು ಅವು ಉತ್ತರ ಗೋಳಾರ್ಧದಲ್ಲಿ ಈ ಕ್ಲಾಕ್ ವೈಸ್ ಅಥವಾ ಈ ನಾವೇನು ಪ್ರದಕ್ಷಿಣಾಕಾರ ಅಂತ ಕರಿತೀವಿ, ಕ್ಲಾಕ್ ವೈಸ್ ಆ ರೀತಿ ತಿರುಗುತ್ತೆ. ಸೊ ಆಪ್ಷನ್ 1 and 2 ಎರಡೂ ಸರಿ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. 75ನೇ ಪ್ರಶ್ನೆ ಹೇಳುತ್ತೆ, 2020 ಜನಸಂಖ್ಯಾ ದಿನ, ವಿಶ್ವ ಜನಸಂಖ್ಯಾ ದಿನದ ಥೀಮ್ ಏನು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಇದರ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಮಹಿಳೆಯರ ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನ ಕಾಪಾಡುವುದು. ಹೌ ಟು ಸೇಫ್ ಗಾರ್ಡ್ ದ ಹೆಲ್ತ್ ಅಂಡ್ ರೈಟ್ಸ್ ಆಫ್ ವಿಮೆನ್ ಅಂಡ್ ಗರ್ಲ್ಸ್. ಮಹಿಳೆಯರ ಒಂದು ಆರೋಗ್ಯ ಮತ್ತು ಹಕ್ಕುಗಳ ಕುರಿತಾಗಿರ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಖಂಡಿತ ನೋಡ್ಕೊಂಡು ಹೋಗಲೇಬೇಕಾಗುತ್ತೆ, ಒಂದಲ್ಲ ಒಂದು ಪರೀಕ್ಷೆ ಕೇಳಿ ಬಿಡ್ತಾರೆ. 76 ಮತ್ತೊಂದು ಬಹಳ ಸಿಂಪಲ್ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಅಸ್ಸಾಂ ಸರಿಯಾದ ಉತ್ತರ. ಅದರ ಬಗ್ಗೆ ಡಿಸ್ಕಷನ್ ಮಾಡುವಂಥ ಅಗತ್ಯತೆ ಇಲ್ಲ. ಆ್ಯಂಡ್ 77ನೇ ಪ್ರಶ್ನೆ, ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ಹೊರಗಡೆ ಬಂದಿದ್ದಾವೆ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಇದರಿಂದ ಯಾವ ದೇಶಗಳು ಹೊರಗೆ ಬಂದಿದೆ ಅಂತ ಕೇಳಿದ್ದಾರೆ. ಇದನ್ನು 2017ರಿಂದನೇ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಆಪ್ಷನ್ ಬಿ ಇಸ್ರೇಲ್ ಮತ್ತು ಅಮೆರಿಕ. ಇಸ್ರೇಲ್ ಮತ್ತು USA ಎರಡು ದೇಶಗಳು ಕೂಡ ಈ ಯುನೆಸ್ಕೋ ಅನ್ನುವಂತಹ ವಿಶ್ವಸಂಸ್ಥೆಯಿಂದ ಹೊರಗಡೆ ಬಂದಿದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಸ್ರೇಲ್ ವಿರೋಧಿ ನೀತಿಯನ್ನು ಹೊಂದಿದೆ ಅಂತೇಳಿ. 2017ರಲ್ಲಿ ಯುನೆಸ್ಕೋ ಸಂಸ್ಥೆ ಇಸ್ರೇಲ್ ಜೆರುಸಲೇಮ್ನಲ್ಲಿ ತನ್ನ ವಸಾಹತುವನ್ನು ಸ್ಥಾಪಿಸಿಕೊಂಡಿರತಕ್ಕಂಥದ್ದು, ಅದನ್ನು ವಶಪಡಿಸಿಕೊಂಡಿರತಕ್ಕಂಥದ್ದನ್ನು ಕಟುವಾಗಿ ನಿಂದಿಸಿದ್ದು, ಕಟುವಾಗಿ ವಿರೋಧಿಸಿದ್ದು. ಆ್ಯಂಡ್ ಇದರಿಂದ ಸಿಟ್ಟಿಗೆದ್ದಂತಹ ಇಸ್ರೇಲ್ ಈ ಯುನೆಸ್ಕೋದಿಂದ ಹೊರಗಡೆ ಬಂತು. ಆ್ಯಂಡ್ ಇದನ್ನು ಬೆಂಬಲಿಸಿಬಿಟ್ಟು ಇಸ್ರೇಲ್ನ ಮಿತ್ರ ರಾಷ್ಟ್ರವಾಗಿರ್ತಕ್ಕಂತಹ ಅಮೆರಿಕ ಕೂಡ ಯುನೆಸ್ಕೋನಿಂದ ಹೊರಗೆ ಹೋಗಿದೆ. ಸೊ 2019ರಿಂದ ಅದರ ಭಾಗವಾಗಿಲ್ಲ. ಸೊ ಆಪ್ಷನ್ ಬಿ ಇಸ್ರೇಲ್ ಅಂಡ್ ಅಮೆರಿಕ ರೈಟ್ ಆನ್ಸರ್. 78ನೇ ಪ್ರಶ್ನೆ ಕಾಣಿಸ್ತಾ ಇದೆ, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು ಅಂತ ಕೇಳಿದ್ದಾರೆ. ಇದು ಕೂಡ ಬಹಳ ಸಿಂಪಲ್. ಪಾಪ್ಯುಲೇಷನ್ನಲ್ಲಿ ಉತ್ತರ ಪ್ರದೇಶ ಅತ್ಯಂತ ದೊಡ್ಡದಾಗಿದ್ದರೆ ವಿಸ್ತೀರ್ಣದಲ್ಲಿ ಖಂಡಿತ ಆಪ್ಷನ್ ಎ ರಾಜಸ್ಥಾನ್ ನಮ್ಮ ದೇಶದ ಅತ್ಯಂತ ದೊಡ್ಡ ರಾಜ್ಯ ವಿಸ್ತೀರ್ಣದ ಪ್ರಕಾರ ಏರಿಯಾ ವೈಸ್. 79ನೇದು ಮಣ್ಣಿನ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಲ್ಯಾಟ್ರೈಟ್ ಸಾಯಿಲ್ ಡೆವಲಪ್ಸ್ ಇನ್ ಏರಿಯಾಸ್ ಆಫ್ ವೆರಿ ಹೈ ರೈನ್ಫಾಲ್. ರೆಡ್ ಸಾಯಿಲ್ ಈಸ್ ಪೂರ್ ಇನ್ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಅಂತ ಕೇಳಿದ್ದಾರೆ. ನೋಡಿ, ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮಣ್ಣುಗಳ ಬಗ್ಗೆ. ಇಲ್ಲಿ ಕೊಳೆತದಿಂದ ಕೆಂಪು ಮಣ್ಣು ಅಂತ ಕೊಡಬಾರ್ದು, ಲ್ಯಾಟ್ರೈಟ್ ಸಾಯಿಲ್ ಜಂಬಿಟ್ಟಿಗೆ ಮಣ್ಣು ಅಂತ ಕೊಡಬೇಕಾಗುತ್ತೆ. ನಿಮಗೆ ಈ ಗುಡ್ಡಗಾಡು ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗುವಂಥ ಜಾಗಗಳಲ್ಲಿ ಈ ಲ್ಯಾಟ್ರೈಟ್ ಸಾಯಿಲ್ ಜಂಬಿಟ್ಟಿಗೆ ಮಣ್ಣು ಕಾಣಕ್ಕೆ ಸಿಗುತ್ತೆ. ಸೊ ಅದು ಎಲ್ಲಿ ಕಂಡು ಬರ್ತಪ್ಪ ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಮಳೆ ಬೀಳ್ತಕ್ಕಂಥ ಪ್ರದೇಶ. ಕರೆಕ್ಟ್, 100%. ಆ್ಯಂಡ್ ಎರಡನೇದು ರೆಡ್ ಸಾಯಿಲ್ ಕೆಂಪು ಮಣ್ಣಲ್ಲಿ ಈ ಸಾರಜನಕ ಮತ್ತು ನೈಟ್ರೋಜನ್ ಅಂದರೆ ನೈಟ್ರೋಜನ್ ಅಂದರೆ ಸಾರಜನಕ, ರಂಜಕ ಅಂದರೆ ಸಾರಜನಕ, ಇವೆರಡರ ಪ್ರಮಾಣ ಕಮ್ಮಿ ಇದೆ ಅಂತೇಳಿ ಕೊಟ್ಟಿದ್ದಾರೆ. 100% ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ ಎ ಬಿ ಎರಡು ಸರಿಯಾಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಅದೇ ರೀತಿ 81ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಒಂದು ವಾಹಕದ ಪ್ರತಿರೋಧಕವು ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತೆ ಅಂತ ಕೇಳಿದ್ದಾರೆ. ಒಂದು ವಿಚಾರ ತಿಳ್ಕೊಳ್ಳಿ. ಆಲ್ ದ ಎಬೋ, ವಸ್ತುವಿನ ಲಕ್ಷಣ, ತಾಪಮಾನ ಮತ್ತು ವಿಸ್ತೀರ್ಣ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಹೆಂಗಪ್ಪ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಇರಬಹುದು, ಸಿಲ್ವರ್ ಇರಬಹುದು, ಅದೇ ರೀತಿ ನಿಮಗೆ ಕಾಪರ್ ಇರಬಹುದು. ಇವುಗಳು ವಸ್ತುವಿನ ಲಕ್ಷಣ ಈ ರೀತಿ ಇದ್ದಾಗ ಬಹಳ ಸುಲಭವಾಗಿ ಅದು ಈ ಒಂದು ಎಲೆಕ್ಟ್ರಿಸಿಟಿಯನ್ನು ಹೈಲಕ್ಕೆ ಬಿಡುತ್ತೆ. ಹಾಗಾಗಿ ಪ್ರತಿರೋಧಕ ಬಹಳ ಕಮ್ಮಿ ಇರುತ್ತೆ. ಅದೇ ರೀತಿ ಟೆಂಪ್ರೇಚರ್ ಜಾಸ್ತಿ ಆದರೆ ಪ್ರತಿರೋಧಕ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸೂಪರ್ ಕೂಲ್ಡ್ ಒಂದು ತಾಪಮಾನದಲ್ಲಿ ಹೆಚ್ಚಿನ ಪ್ರತಿರೋಧ ಇರಲ್ಲ. ಹಾಗಾಗಿ ಈ ಸರಾಗವಾಗಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಸೊ ಆಪ್ಷನ್ ಏನು ಕರೆಕ್ಟ್ ಇದೆ, ಆಪ್ಷನ್ ಬಿನೂ ಕರೆಕ್ಟ್ ಇದೆ. ಜೊತೆಗೆ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ, ನೀವು ದೊಡ್ಡ ಡಯಾಮೀಟರ್ ಇರತಕ್ಕಂತಹ ವೈರ್ಗಳನ್ನ ಬಳಕೆ ಮಾಡಿದ್ರಿ ಅಂತ ಹೇಳಿದ್ರೆ ಬಹಳ ಸರಾಗವಾಗಿ ಈ ವಿದ್ಯುತ್ ಪ್ರವಾಹ ನಡೆಯುತ್ತೆ. ನೀವು ಚಿಕ್ಕ ಡಯಾಮೀಟರ್ ಇತ್ತು ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ಸ್ವಂತವಾಗಿ ನಡೆಯಲ್ಲ. ಸೊ ಹಾಗಾಗಿ ಏರಿಯಾ ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಯಾವ್ಯಾವ ಅಂಶಗಳು ಪರಿಣಾಮ ಬೀರುತ್ತೆ ಈ ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧಕದ ಮೇಲೆ ಅಂತ ಹೇಳಿದ್ರೆ ನೇಚರ್ ಆಫ್ ಮೆಟೀರಿಯಲ್, ಟೆಂಪ್ರೇಚರ್ ಮತ್ತು ಏರಿಯಾ, ಆಲ್ ದ ಅಬೌವ್ ರೈಟ್ ಆನ್ಸರ್. ಅದೇ ರೀತಿ 82ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಥ್ರೂ ಎ ಕಂಡಕ್ಟರ್ ಇಸ್ ಕಾಲ್ಡ್. ಅಂದರೆ ಒಂದು ವಾಹಕದ ಮೂಲಕ ಈ ಏನು ಎಲೆಕ್ಟ್ರಿಕ್ ಒಂದು ಚಾರ್ಜ್ ಏನಿರುತ್ತೆ ಅದು ಏನು ಮೂವ್ ಆಗುತ್ತೆ ಅದರ ಒಂದು ರೇಟನ್ನು, ದ ರೇಟ್ ಆಫ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಥ್ರೂ ಎ ಕಂಡಕ್ಟರ್ ಈಸ್ ಕಾಲ್ಡ್ ಆಸ್ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್. ಪ್ರತಿ ಒಂದು ಯೂನಿಟ್ ಟೈಮ್ಗೆ
ಪ್ರತಿ ನಿಮಿಷಕ್ಕಿರ್ಬೋದು, ಪ್ರತಿ ಸೆಕೆಂಡಿಗಿರ್ಬೋದು, ಪ್ರತಿ ಗಂಟೆಗಿರ್ಬೋದು. ಬಟ್ ಫಾರ್ ಎವ್ರಿ ಯೂನಿಟ್ ಟೈಮ್ ಏನು ಎಲೆಕ್ಟ್ರಿಕ್ ಚಾರ್ಜ್ ಮೂವ್ ಆಗುತ್ತೆ ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಕನ್ನಡದಲ್ಲಿ ವಿದ್ಯುತ್ ಪ್ರವಾಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಅಂದ್ರೇನು? ಪ್ರತಿ ಸೆಕೆಂಡಿಗೆ ಎಷ್ಟು ವಿದ್ಯುತ್ ಚಾರ್ಜ್ ಅಲ್ಲಿ ಪಾಸ್ ಆಗುತ್ತೆ ಅಂತೇಳಿ ನಾವು ಆಂಪಿಯರಿಂದ ಅಲ್ಲಿ ಐಯಿಂದ ಅದನ್ನು ಡಿನೋಟ್ ಮಾಡ್ತೀವಿ. ಸೊ ವಿದ್ಯುತ್ ಪ್ರವಾಹ, ಎಲೆಕ್ಟ್ರಿಕ್ ಕರೆಂಟ್ ಕರೆಕ್ಟ್ ಅಂತ ಉತ್ತರ ಆಗಿರುತ್ತೆ. ಭಾಳ ಚೆನ್ನಾಗಿದೆ. ನೀವೆಲ್ಲ ಹೈಸ್ಕೂಲ್ ಬುಕ್ಸನ್ನು ಚೆನ್ನಾಗಿ ಓದ್ಕೊಂಡಿದ್ದು, ಹೈಸ್ಕೂಲಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡ್ಕೊಂಡಿದ್ದೆ ಅಂದರೆ ಈಸಿಯಾಗಿ ಟಿಕ್ ಮಾಡ್ಬೋದು. 83ನೇ ಪ್ರಶ್ನೆ ಹೇಳುತ್ತೆ, ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರ, ಇಂಡಿಯಾಸ್ ಫಸ್ಟ್ ಸ್ನೋ ಲೆಪರ್ಡ್ ಕನ್ಸರ್ವೇಷನ್ ಸೆಂಟರ್. ಇದು ಆಪ್ಷನ್ ಬಿ, ಉತ್ತರಾಖಂಡಲ್ಲಿ ಕಂಡು ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಉತ್ತರಾಖಂಡಲ್ಲಿ ನಮಗೆ ಜಾಸ್ತಿ ಸ್ನೋ ಲೆಪರ್ಡ್ ಕಂಡು ಬರೋದು. ಸೊ ಅಲ್ಲಿ ಒಂದು ಕನ್ಸರ್ವೇಷನ್ ಸೆಂಟರನ್ನು ಸ್ಥಾಪನೆ ಮಾಡಲಾಗಿದೆ. 84ನೇ ಪ್ರಶ್ನೆ ಹೇಳುತ್ತೆ, ಎ ಲಾರ್ಜ್ ವಾಟರ್ ಬಾಡಿ ವಿತ್ ಎ ನ್ಯಾರೋ ಮೌತ್ ಈಸ್ ಕಾಲ್ಡ್ ಆಸ್. ಕಿರಿದಾದ ಒಂದು ಬಾಯಿಯನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಏನಂತ ಕರೀತಾರೆ? ದೊಡ್ಡ ವಾಟರ್ ಬಾಡಿ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಗಲ್ಫ್ ಆಗುತ್ತೆ. ಕೊಲ್ಲಿ ಅಂತ ನಾವೇನು ಕರಿತೀವಿ, ನಿಮಗೆ ಫೋಟೋ ನೋಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಅಲ್ಲಿ ದೊಡ್ಡ ಒಂದು ವಾಟರ್ ಬಾಡಿ, ಚಿಕ್ಕದಂಥ ಒಂದು ಬಾಯಿಯನ್ನು ಹೊಂದಿರುತ್ತೆ, ಮೌತನ್ನು ಹೊಂದಿರುತ್ತೆ. ನೋಡಿ ಇಲ್ಲಿ ನಿಮಗೆ ಒಂದು ಗಲ್ಫ್ ಆಫ್ ಗಿರಿಯಾ, ಸುಮ್ಮನೆ ಆಫ್ರಿಕಾದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಬಹಳ ದೊಡ್ಡದಾಗಿ ಒಂದು ವಾಟರ್ ಬಾಡಿ ಕಾಣಿಸ್ಕೊಳ್ತಾ ಇದೆ, ಜಲರಾಶಿ. ಬಟ್ ಅದರ ಮೌತ್ ಬಹಳ ಕಿರಿದಾಗಿರುತ್ತೆ. ಸೊ ಭೂಭಾಗ ಹೆಚ್ಚಿನ ಭಾಗವನ್ನು ಆಕ್ರಮಿಸ್ಕೊಂಡಿರುತ್ತೆ, ಚಾಚ್ಕೊಂಡಿರುತ್ತೆ. ಇದನ್ನು ಗಲ್ಫ್ ಅಂತ ನಾವು ಕರಿತೀವಿ. ಸೊ ಇದೇ ಹೆಸರನ್ನು ನಾವು ಗಲ್ಫ್ ಕಂಟ್ರೀಸ್ ಅಂತ ಕೂಡ ಕರಿತೀವಿ ಮಧ್ಯಪ್ರಾಚ್ಯದಲ್ಲಿ. ಸೊ ಬಹಳ ಸಿಂಪಲ್. ನಿಮಗೆ ನಾನು ಕ್ಲಾಸಲ್ಲಿ ಕೂಡ ಭಾಳ ಬಾರಿ ಹೇಳಿದ್ದೇನೆ, ಈ ಇಸ್ಟ್ಮಸ್ ಇರ್ಬೋದು, ಸ್ಟ್ರೈಟ್ ಇರ್ಬೋದು, ಗಲ್ಫ್ ಇರ್ಬೋದು, ಬೇ ಇರ್ಬೋದು, ಕಾರಿ, ಕೊಲ್ಲಿ, ಅದೇ ರೀತಿ ಇಸ್ಟ್ಮಸ್, ಅದೇ ರೀತಿ ಜಲಸಂಧಿ, ಭೂಸಂಧಿ, ಇವೆಲ್ಲವನ್ನೂ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ. 85ನೇ ಪ್ರಶ್ನೆ ಆಗುತ್ತೆ, ಕರಗುವಿಕೆ ಒಂದು ಪ್ರತಿಕ್ರಿಯೆಯಾಗಿದ್ದು ಇದರಲ್ಲಿ ಘನ ಹಂತದಿಂದ ಡ್ಯಾಶ್ಗೆ ಬದಲಾವಣೆ ಆಗುತ್ತೆ. ಇಲ್ಲಿ ಬಹಳ ಜನ ಮಿಸ್ ಮಾಡ್ಕೊಂಡಿರೋದು ಬಹಳ ಟ್ರಿಕಿ ಇದೆ. ಮೆಲ್ಟಿಂಗ್ ಇಸ್ ಎ ಪ್ರೊಸೆಸ್ ಇನ್ ವಿಚ್ ಸಾಲಿಡ್ ಫೇಸ್ ಚೇಂಜಸ್ ಟು ಅಂತ ಹೇಳಿದ್ದಾರೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಬಹಳ ಜನ ಆಪ್ಷನ್ ಎ ಹಾಕ್ಬಿಡ್ತೀರಾ, ಬಟ್ ಆಪ್ಷನ್ ಬಿ, ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ, ಲಿಕ್ವಿಡ್ ಫೇಸ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅಂದರೆ ಏನು ಕೇಳಿದ್ರಪ್ಪ ಅಂತ ಹೇಳಿದ್ರೆ, ಕರಗುವಿಕೆ. ಫಾರ್ ಎಕ್ಸಾಂಪಲ್ ಒಂದು ಮಂಜುಗಡ್ಡೆಯನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಕರಗಿಸ್ತೀವಿ, ಮೆಲ್ಟ್ ಮಾಡಿದ್ವಿ ಅಂದರೆ ಅದನ್ನು ಏನಾಗುತ್ತಪ್ಪ ಅಂತ ಹೇಳಿದ್ರೆ ದ್ರವ ಹಂತ ಕರೆಕ್ಟ್, ಅದು ಲಿಕ್ವಿಡ್ ಆಗುತ್ತೆ. ಬಟ್ ಹೇಗೆ? ನಿರ್ದಿಷ್ಟ ತಾಪಮಾನದಲ್ಲಿ ಲಿಕ್ವಿಡ್ ಆಗುತ್ತೆ. ಅದು ಲಿಕ್ವಿಡ್ ಆದಾಗ ಅದರ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ 0 ಡಿಗ್ರಿ, ಈಗ -5 ಡಿಗ್ರಿ ಅಂತ ಇಟ್ಕೊಳ್ಳಿ ಸೆಲ್ಸಿಯಸ್, ಅವಾಗ ಅದು ಐಸ್ ಆಗಿರುತ್ತೆ. ಅದನ್ನು ಸ್ವಲ್ಪ ಹೀಟ್ ಮಾಡ್ತಾ 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 ಬರ್ತೀವಿ, 0 ಡಿಗ್ರಿಗೆ ಬರ್ತಿದ್ದಂಗೆ ಅದು ಐಸ್ ಇದ್ದಿದ್ದು, ಆ ಒಂದು ಮಂಜುಗಡ್ಡೆ ಇದ್ದಿದ್ದು ಕರಗ್ಬಿಟ್ಟು ನೀರಾಗುತ್ತೆ. ಸೊ ಸಾಲಿಡಿಂದ ದ್ರವ ರೂಪಕ್ಕೆ ಬರುತ್ತೆ. ಬಟ್ ಅವಾಗ ಟೆಂಪ್ರೇಚರ್ ಚೇಂಜ್ ಆಗಲ್ಲ, 0 ಡಿಗ್ರಿನ ಉಳ್ಕೊಂಡಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಆ ಒಂದು ಶಕ್ತಿಯನ್ನು, ಆ ಒಂದು ಎನರ್ಜಿನ ಬಳಕೆ ಮಾಡ್ಕೊಂಡ್ಬಿಟ್ಟು ಅದು ದ್ರವ ಆಗುತ್ತೆ. ಸೊ ಮೇ ಬಿ ಕೆ ಆನ್ಸರ್ ಅವರು ನಿಮಗೆ ಲಿಕ್ವಿಡ್ ಕೊಟ್ಟರು ಕೊಡ್ಬೋದು, ಬಟ್ ಅದನ್ನು ನೀವು ಖಂಡಿತ ಡಿಸ್ಪ್ಯೂಟ್ ಮಾಡ್ಬೋದು, ಅಬ್ಜೆಕ್ಷನ್ ಆಗ್ಬಿಟ್ಟು ಆಪ್ಷನ್ ಬಿ ಖಂಡಿತ ನೀವು ರೈಟ್ ಅಂತೇಳಿ ಪ್ರೂವ್ ಮಾಡ್ಬೋದಾಗುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಡೀಪಾಗಿ ಹೋದರೆ ಆಪ್ಷನ್ ಬಿ ರೈಟ್ ಆಗಿರುತ್ತೆ. 86ನೇ ಪ್ರಶ್ನೆ ಮತ್ತೊಂದು, ವೆನ್ ಐಸ್ ಮೆಲ್ಟ್ಸ್ ಇಟ್ಸ್ ಟೆಂಪರೇಚರ್. ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ ಏನಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೇಳಿದಾರಪ್ಪ ಅಂತ ಹೇಳಿದ್ರೆ 85 ಮತ್ತು 86 ಎರಡೂ ಪ್ರಶ್ನೆಗಳು ಕೂಡ ಕಂಪ್ಲೀಟ್ಲಿ ಲಿಂಕ್ ಪ್ರಶ್ನೆ ಆಗಿದ್ದಾವೆ. ಸೊ ನಾನು ಆಗಲೇ ಹೇಳ್ಬಿಟ್ಟೆ ನಿಮಗೆ, ಮಂಜುಗಡ್ಡೆ ಕರೆದಾಗ ತಾಪಮಾನದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಬಿಕಾಸ್ ಏನು ಹೆಚ್ಚಿನ ತಾಪಮಾನ ನಾವು ಕೊಡ್ತೀವಿ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಸ್ಟೇಟನ್ನು ಬದಲಾವಣೆ ಮಾಡಿಕೊಡುತ್ತೆ. ಈ ಒಂದು ಏನು ಘನ ಸ್ಥಿತಿ ಇದ್ದಿದ್ದನ್ನು ಅದು ಜಲ ಅಥವಾ ನಾವೇನು ಲಿಕ್ವಿಡ್ ಅಂತ ಕರಿತೀವಿ, ಆ ಲಿಕ್ವಿಡ್ ಸ್ಟೇಟ್ಗೆ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಟೆಂಪ್ರೇಚರ್ ಯಾವುದೇ ಬದಲಾವಣೆ ಆಗಲ್ಲ. ಆಪ್ಷನ್ ಎ ರಿಮೈನ್ಸ್ ಕಾನ್ಸ್ಟೆಂಟ್ ಅಥವಾ ಸ್ಥಿರವಾಗಿರುತ್ತೆ, ಸರಿಯಾಗಿರುತ್ತೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಇದನ್ನು ನೀವು ಬೇಸಿಕ್ಸನ್ನು ಅರ್ಥ ಮಾಡಿ ಚೆನ್ನಾಗಿ ಮಾಡ್ಕೊಂಡ್ರೆ ಖಂಡಿತ ಆಗ್ಬೋದು. ನೀವು ಕಟ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಟಿಕ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ಮ ಬ್ರೈನನ್ನು ಅಪ್ಲೈ ಮಾಡಿ ಅಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. 87ನೇ ಪ್ರಶ್ನೆ ಹೇಳುತ್ತೆ, ವಾಟ್ ಆರ್ ದ ಕಾಮನ್ ಡಿಫೆಕ್ಟ್ಸ್ ಆಫ್ ವಿಷನ್. ಕೆಳಗಿನ ಯಾವುದು ಈ ದೃಷ್ಟಿಯ ಸಾಮಾನ್ಯ ದೋಷಗಳು ಅಂತ ಕೇಳಿದರೆ ಬಹಳ ಸುಲಭ. ಎಲ್ಲವೂ ಕೂಡ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಅದೇ ರೀತಿ ಮುಪ್ಪಿನಲ್ಲಾಗುವಂತಹ ದೂರದೃಷ್ಟಿ ದೋಷ, ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಆ್ಯಂಡ್ ಪ್ರೆಸ್ಬೋಯೋಪಿಯಾ. ಸೊ ಆಲ್ ದ 3 ಆರ್ ಕಾಮನ್ ಡಿಫೆಕ್ಟ್ಸ್ ಆಫ್ ಐ, ಯೂಶುವಲ್ ಆಗಿ ಕಣ್ಣಿಗೆ ಬರ್ತಕ್ಕಂಥ ಕೆಲವು ದೋಷಗಳು. 88ನೇ ಪ್ರಶ್ನೆ ಹೇಳುತ್ತೆ, ಅಮಾಂಗ್ ದ ಫಾಲೋಯಿಂಗ್ ವಿಚ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಕೆಳಗಿನಲ್ಲಿ ಯಾವುದು ವಿದ್ಯುತ್ ವಾಹಕವಾಗಿದೆ ಅಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್, ಬಹಳ ಸುಲಭ ಕೂಡ. ನಾನಾಗಲೇ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಹೇಳಿದೆ. ತಾಮ್ರ ಇರಬಹುದು, ಬೆಳ್ಳಿ ಇರಬಹುದು, ಅಲ್ಯೂಮಿನಿಯಂ, ಮೂರೂ ಕೂಡ ಅತ್ಯಂತ ಉತ್ತಮ ವಿದ್ಯುತ್ ವಾಹಕಗಳಾಗಿದ್ದಾವೆ. ಸೊ ಆಪ್ಷನ್ ಡಿ, ಆಲ್ ದ ಎಬೋವ್. ಕಾಪರ್, ಸಿಲ್ವರ್ ಆ್ಯಂಡ್ ಅಲ್ಯೂಮಿನಿಯಂ, ಆಲ್ ದ 3 ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. 89ನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಸಕ್ರಿಯ ಲೋಹ ಅಂತ ಕೇಳಿದ್ದಾರೆ. ಸಕ್ರಿಯ ಲೋಹ ಹೇಗೆ ಡಿಪೆಂಡ್ ಆಗುತ್ತೆ? ಯಾವಾಗ ಕೂಡ ಪೀರಿಯಾಡಿಕ್ ಟೇಬಲ್ ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ. ಪೀರಿಯಾಡಿಕ್ ಟೇಬಲ್ನಲ್ಲಿ ಈ ಭಾಗದಲ್ಲಿ ನಿಮಗೆ ಇವುಗಳ ವ್ಯಾಲೆನ್ಸಿ, ನಾವೀಗೇನು ಕೆಲವೊಂದು ಎಲಿಮೆಂಟ್ಸ್ಗಳ ಬಗ್ಗೆ ಮಾತಾಡ್ತೀವಿ, ಲೀಥಿಯಂ ಇರಬಹುದು, ಸೋಡಿಯಂ ಇರಬಹುದು, ರುಬಿಡಿಯಂ ಇರಬಹುದು, ಇವುಗಳ ವ್ಯಾಲೆನ್ಸಿ +1 ಆಗಿರುತ್ತೆ. ವ್ಯಾಲೆನ್ಸ್ ಎಲೆಕ್ಟ್ರಾನ್ +1 ಆಗಿರುತ್ತೆ.
ಸೊ ಅದರಲ್ಲಿ ಒಂದು ಎಲೆಕ್ಟ್ರಾನ್ ಕಮ್ಮಿ ಇರುತ್ತೆ. ಸೊ ಅದು ಭಾಳ ಇಂಪಾರ್ಟೆಂಟ್, ತುಂಬ ಡೀಪ್ ಆಗಿಬಿಡುತ್ತೆ. ಕೆಮಿಸ್ಟ್ರಿಯಲ್ಲಿ ನಿಮಗೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ, ಜಾಸ್ತಿ ನಿಮಗೆ ತಲೆಯನ್ನು ಕೊಡೋಕ್ಕೆ ಇಷ್ಟಪಡಲ್ಲ. ಬಟ್ ಯಾವಾಗಲೂ ಕೂಡ ಪೀರಿಯಡಿಕ್ ಟೇಬಲ್ನ ಮೇಲಿಂದ ಕೆಳಭಾಗದಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ರಿಯಾಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಪ್ರತಿಕ್ರಿಯಿಸ್ತಕ್ಕಂತಹ ಒಂದು ವೇಗ ಜಾಸ್ತಿ ಆಗ್ತಾ ಹೋಗುತ್ತೆ, ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಅದರಲ್ಲಿ ನಿಮಗೆ ಪೀರಿಯಡಿಕ್ ಟೇಬಲ್ ತಲೆಯಲ್ಲಿ ಐಡಿಯಾ ಇತ್ತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಟಿಕ್ ಮಾಡ್ಬೋದಾಗುತ್ತೆ. ಸೊ ಬ್ಯಾಕ್ ಬಂದು ನೋಡೋಣ. ನೋಡಿ, ನಿಮಗಿಲ್ಲಿ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ರುಬಿಡಿಯಂ ಕೇಳಿದ್ದಾರೆ. ಇದರಲ್ಲಿ ಅತ್ಯಂತ ಕೆಳಭಾಗದಲ್ಲಿ ಬರ್ತಕ್ಕಂತಹದ್ದು ಆಪ್ಷನ್ ಡಿ ರುಬಿಡಿಯಂ. ನೋಡಿ, ನಿಮಗೆ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ರುಬಿಡಿಯಂ ಸರಿಯಾಗಿರ್ತದೆ. ಒಂದು ವೇಳೆ ಫ್ರಾನ್ಸಿಯಂ ಎಲ್ಲ ಕೊಟ್ಬಿಟ್ಟಿದ್ರೆ ನಿಮಗೆ ಆಪ್ಷನ್ ಡಿ ಫ್ರಾನ್ಸಿಯಂ ಆಗ್ತಾ ಇದ್ದು, ಬಟ್ ಈಗ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ ರುಬಿಡಿಯಂ. ಸೊ ಆಪ್ಷನ್ ಡಿ ರುಬಿಡಿಯಂ ಸರಿ ಅಂತ ಉತ್ತರ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಅದೇ ರೀತಿ 90ನೇ ಪ್ರಶ್ನೆ ಕೇಳುತ್ತಾ, ಎಥೆನಾಲ್ ಸಂಪೂರ್ಣ ಆಮ್ಲಜನಕೀಕರಣದ ನಂತರ ಏನಾಗುತ್ತೆ ಅಂತೇಳಿ. ಆಮ್ಲಜನಕೀಕರಣ ಅಂತ ಕರಿಬಾರ್ದು, ಅದನ್ನು ಎಥೆನಾಲ್ ಆನ್ ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಕರಿಬೋದು. ಆಕ್ಸಿಡೇಷನ್ ಅಂತ ಹೇಳಿದ್ರೆ ಒಂದು ಹೈಡ್ರೋಜನನ್ನು ರಿಮೂವ್ ಮಾಡೋದು ಅಥವಾ ಆಕ್ಸಿಜನ್ ಆ್ಯಡ್ ಮಾಡ್ತಕ್ಕಂಥದ್ದು. ಎಥೆನಾಲ್ ನಿಮಗೆಲ್ಲ ಗೊತ್ತು, ಅದನ್ನು ಯೂಶ್ವಲಾಗಿ ಏನು ಮದ್ಯಪಾನವನ್ನು ಮಾಡ್ತಾರೆ, ಆಲ್ಕೋಹಾಲ್ ಸೇವನೆ ಮಾಡ್ತಾರೆ, ಅಲ್ಲಿ ಯೂಶ್ವಲಾಗಿ ಎಥೆನಾಲನ್ನು ಬಳಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅದನ್ನು ಬೇರೆ ಬೇರೆ ಕೈಗಾರಿಕೆಗಳಲ್ಲಿ, ಇಂಡಸ್ಟ್ರಿಗಳು ಕೂಡ ಬಳಕೆ ಮಾಡಬಹುದು. ಸೊ ಅದನ್ನು ಕಂಪ್ಲೀಟ್ ನಾವು ಆಕ್ಸಿಡೇಷನ್ ಮಾಡಿದ್ರೆ ನಮಗೆ ಆಪ್ಷನ್ ಎ ಅಸಿಟಿಕ್ ಆಸಿಡ್ ಸಿಗುತ್ತೆ. ಅಸಿಟಿಕ್ ಆಸಿಡ್ ಅಥವಾ ನಾವು ಎಥನಾಲಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ಅದನ್ನು ಆಕ್ಸಿಡೇಷನ್ ಮಾಡಿದಾಗ ಅಸಿಟಿಕ್ ಆಸಿಡ್ ಸಿಗುತ್ತೆ. ಸೊ ಆಪ್ಷನ್ ಎ ಸರಿಯಾಗಿರುತ್ತೆ. ಸ್ವಲ್ಪ ಡೀಪ್ ಕಾನ್ಸೆಪ್ಟ್ ಆಯಿತು, ನೀವು ಅರ್ಥ ಮಾಡ್ಕೊಂಡ್ರೆ ಟಿಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ 91ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಈಸ್ ದ ವರ್ಸಟೈಲ್ ಎಲಿಮೆಂಟ್ ದಟ್ ಫಾರ್ಮ್ಸ್ ದ ಬೇಸಿಸ್ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಬಹುಮುಖ ಅಂಶ ಯಾವುದು, ಎಲಿಮೆಂಟ್ ಅಂತ ಕೇಳಿದ್ದಾರೆ. ಮೂಲ ವಸ್ತು ಬಗ್ಗೆ ಕೇಳಿದ್ದಾರೆ. ಭಾಳ ಜನ ಆಕ್ಸಿಜನ್ ಹಾಕ್ತೀರಾ, ನೈಟ್ರೋಜನ್ ಹಾಕ್ತೀರಾ, ಕಾರ್ಬನ್ ಹಾಕ್ತೀರಾ. ಬಟ್ ಭಾಳ ಜನ ನೈಟ್ರೋಜನ್ ತಿಳ್ಕೊಬೋದು. ಬಟ್ ಯೂಶ್ವಲಾಗೆ ನೈಟ್ರೋಜನ್ ಕರೆಕ್ಟ್ ಆಗಿರುತ್ತೆ, ಬಿಕಾಸ್ ಈ ಜೀವಿಗಳಿಗೆ ಮೂಲ ವಸ್ತು ನೈಟ್ರೋಜನ್ನೇ. ಬಟ್ 4 ಪ್ರಮುಖ ವಸ್ತುಗಳು ಬೇಕಾಗ್ತವೆ. ಒಂದು ನೈಟ್ರೋಜನ್, ಒಂದು ಹೈಡ್ರೋಜನ್, ಒಂದು ಆಕ್ಸಿಜನ್, ಮತ್ತೊಂದು ಈಗ ನಾವು ಡಿಸ್ಕಸ್ ಮಾಡಿದಂತಹ ಕಾರ್ಬನ್. ಈ 4 ಮೂಲ ವಸ್ತುಗಳು, 4 ಎಲಿಮೆಂಟ್ಸ್ ಕೂಡ ಒಂದು ಜೀವಿ ಉಂಟಾಗಲಿಕ್ಕೆ, ಅದು ಗಿಡ ಇರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಎಲ್ಲವೂ ಕೂಡ ಆಗಲಿಕ್ಕೆ ಈ 4 ಒಂದು ಮೂಲ ವಸ್ತುಗಳು ಬೇಕಾಗ್ತವೆ. ಬಟ್ ಇಲ್ಲಿ ವರ್ಸಟೈಲ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ ನಿಮಗೆ. ವರ್ಸಟೈಲ್ ಎಲಿಮೆಂಟ್ ಅಥವಾ ಬಹುಮುಖ ಒಂದು ಮೂಲ ವಸ್ತು ಅಂತೇಳಿ. ಸೊ ಹಾಗಾಗಿ ನಾವು ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಂಗಾಲ, ಕಾರ್ಬನ್ ಟಿಕ್ ಮಾಡಬೇಕಾಗುತ್ತೆ. ಬಿಕಾಸ್ ಕಾರ್ಬನ್ ಇಸ್ ಅ ವರ್ಸಟೈಲ್ ಎಲಿಮೆಂಟ್. ಸಾಕಷ್ಟು ಬಹುಮುಖ ಎಲ್ಲ ಒಂದು ವಸ್ತುಗಳ ಜೊತೆಗೂ ಕೂಡ ಒಂದು ಕಂಪೌಂಡ್ ಆಗಿಬಿಟ್ಟು ರಿಯಾಕ್ಟ್ ಆಗಿಬಿಟ್ಟು ಕಂಪೌಂಡನ್ನು ಮಾಡುವಂತಹ ಕೆಪಾಸಿಟಿ ಹೊಂದಿರುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 92ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ವಾರ್ಮಿಂಗ್ ಪ್ರೊಸೆಸ್. ತಾಪಮಾನ ಪ್ರಕ್ರಿಯೆ. ಭಾಳ ಜನ ಇದನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ಎಡವಿರ್ತೀರಾ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಇದನ್ನು ಇಂಗ್ಲೀಷಲ್ಲಿ ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ಎಕ್ಸೋಥರ್ಮಿಕ್ ಅಂದ್ರೆ ಏನು? ಯಾವುದೋ ಒಂದು ಪ್ರಕ್ರಿಯೆ ಘಟಿಸಿದ ಬಳಿಕ, ಯಾವುದೋ ಒಂದು ರಾಸಾಯನಿಕ ಪ್ರಕ್ರಿಯೆ ಘಟಿಸಿದೆ, ಅದಾದ ಬಳಿಕ ಟೆಂಪರೇಚರ್ ಜಾಸ್ತಿ ಆಯಿತು, ತಾಪಮಾನ ಬಿಡುಗಡೆ ಆಯಿತು, ಈ ಹೀಟ್ ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಅದನ್ನು ಎಕ್ಸೋಥರ್ಮಿಕ್ ಪ್ರಕ್ರಿಯೆ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಅದನ್ನೇ ಕೆಳಗೆ ಕೊಟ್ಟಿದ್ದಾರೆ. ವಾರ್ಮಿಂಗ್ ಪ್ರೊಸೆಸ್ ಅಂದರೆ ಯಾವುದೇ ಕೆಳಗಿನ ಯಾವ ಒಂದು ಪ್ರಕ್ರಿಯೆ ನಡೆದ ಮೇಲೆ ವಾರ್ಮ್ ಆಗುತ್ತೆ, ಶಾಖ ಹೊರಗಡೆ ಬರುತ್ತೆ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಆಶ್ಚರ್ಯವಾಗಬಹುದು, ಬಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಡೆನ್ಸೇಷನ್. ನಾವೇನು ಘನೀಕರಣ ಅಂತೀವಿ. ನಿಮ್ಮಲ್ಲಿ ಭಾಳ ಜನ ಘನೀಕರಣ ಅಂದರೆ ಸರ್ ಕೂಲ್ ಆದಾಗ ಆಗಬೇಕು ಅಂತೆಲ್ಲ ನೀವು ಡಿಸ್ಕಸ್ ಮಾಡ್ತಾ ಇರ್ತೀರಾ. ಸೊ ಒಂದು ವಿಚಾರ ಬಿಟ್ಕೊಳ್ಳಿ, ಕಂಡೆನ್ಸೇಷನ್ ಆದಾಗ ಹೀಟ್ ರಿಲೀಸ್ ಆಗುತ್ತೆ, ಅದೇ ಎವಾಪರೇಷನ್ ಆದಾಗ ಹೀಟ್ ಅಬ್ಸರ್ವ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ನೋಡಿರ್ತಕ್ಕಂತಹ ಮಡಿಕೆಲ್ಲ ನಾವು ಯಾಕೆ ನೀರು ತುಂಬಿಟ್ಟಿರ್ತೀವಿ? ಮಡಿಕೆಯಲ್ಲಿ ಚಿಕ್ಕ ಚಿಕ್ಕ ಪೋರ್ಸ್ ಇರುತ್ತೆ, ರಂಧ್ರಗಳಿರುತ್ತೆ. ಆ ರಂಧ್ರಗಳ ಮೂಲಕ ನೀರು ಆವಿಯಾಗಿ ಹೋಗ್ತಾ ಇರುತ್ತೆ. ನೀರು ಆವಿಯಾಯಿತು ಅಂತ ಹೇಳಿದ್ರೆ ಅಲ್ಲಿ ಶಕ್ತಿಯ ಅಬ್ಸರ್ಪ್ಷನ್ ಆಗುತ್ತೆ, ಶಾಖವನ್ನು ಹೀರ್ಕೊಂಡು ಅದು ಆವಿಯಾಗುತ್ತೆ. ಸೊ ಹಾಗಾಗಿ ಮಡಿಕೆಯಲ್ಲಿ ಉಳಿದಂತಹ ನೀರು ಕೂಲಾಗಿರುತ್ತೆ, ಕಡಿಮೆ ತಾಪಮಾನ ಹೊಂದಿರುತ್ತೆ. ಅದೇ ನಾವು ಅದನ್ನು ಘನೀಕರಿಸ್ಬಿಟ್ರೆ ಸುತ್ತಮುತ್ತಲಲ್ಲಿ ಹೀಟನ್ನು ಬಿಡುಗಡೆ ಮಾಡಿಬಿಟ್ಟು, ಶಾಖವನ್ನು ಬಿಡುಗಡೆ ಮಾಡಿಬಿಟ್ಟು ಅದು ಘನೀಕರಣಗೊಳ್ಳುತ್ತೆ. ಇದು ಬಹಳ ಒಂದು ಸೂಕ್ಷ್ಮವಾದಂತಹ ಒಂದು ಕೆಮಿಕಲ್ ಪ್ರೊಸೆಸ್. ನೀವು ಅದನ್ನು ಭಾಳ ಮೈನ್ಯೂಟಾಗಿ ನಿಮ್ಮ ತಲೆಯಲ್ಲೇ ಅರ್ಥ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಅದನ್ನು ಡೀಪಾಗಿ ಇಳಿದ್ಬಿಟ್ಟು, ಬಿಕಾಸ್ ನೋಡಿ, ಒಂದು ಜಲವಸ್ತುವನ್ನು ನೀರನ್ನು ಫಾರ್ ಎಕ್ಸಾಂಪಲ್ ನಾವು ಕಂಡೆನ್ಸೇಟ್ ಮಾಡಿದ್ವಿ, ಘನೀಕರಣ ಮಾಡಿಬಿಟ್ಟು ಮಂಜುಗಡ್ಡೆ ಮಾಡಿದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಹೀಟ್ ಹೊರಗಡೆ ಬರುತ್ತೆ ಬೇಸಿಕಲಿ. ಸೊ ಹಾಗಾಗಿ ಸುತ್ತಮುತ್ತಲಿನ ತಾಪಮಾನ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿ ನಾವು ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ, ವಾರ್ಮಿಂಗ್ ಪ್ರೊಸೆಸ್ ಆಗುತ್ತೆ. ಸೊ ತಾಪಮಾನ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಹಾಗಾಗಿ ಆಪ್ಷನ್ ಬಿ ಘನೀಕರಣ, ಕಂಡೆನ್ಸೇಷನ್ ಸರಿಯಾದ ಉತ್ತರ ಆಗಿರುತ್ತೆ. ಒಂದು ವೇಳೆ ನಿಮಗೆ ಆಪ್ಷನ್ಸನ್ನು ಬೇರೆ ಕೊಟ್ಟರು ಕೂಡ ಕೀ ಆನ್ಸರ್ಲಿ ನೀವು ಫೈಟ್ ಮಾಡಿದ್ದನ್ನು ತೆಗೆದುಕೊಳ್ಬೋದಾಗುತ್ತೆ. 93ನೇ ಪ್ರಶ್ನೆ, ಸ್ವಾದಗ್ರಾಹಕಗಳು ಡ್ಯಾಶನ್ನು ಪತ್ತೆ ಮಾಡುತ್ತವೆ, ಗಸ್ಟೇಟರಿ ರಿಸೆಪ್ಟರ್ಸ್ ವಿಲ್ ಡಿಟೆಕ್ಟ್ ಅಂತ ಕೇಳಿದ್ದಾರೆ. ಗಸ್ಟೇಟರಿ ಅಂದ್ರೇನು? ಸ್ವಾದ, ಹೆಸರಲ್ಲೇ ಇದೆ. ಸ್ವಾದ ಅಂದ್ರೇನು? ಸ್ವಾದ ಅಂತ ಹೇಳಿದ್ರೆ ಟೇಸ್ಟ್ ಅಂತ ಹೇಳಿ, ರುಚಿ. ಆಪ್ಷನ್ ಬಿ ರುಚಿ ಅಥವಾ ಟೇಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ.
ಅದು ನಿಮಗೆ ನಮ್ಮ ನಾಲಿಗೆ ಮೇಲೆ ಇರುತ್ತೆ. ಅವು ನಮಗೆ ಈ ರುಚಿಯನ್ನು ಡಿಟೆಕ್ಟ್ ಮಾಡ್ತವೆ. ರುಚಿಯನ್ನು ಕಹಿ ಇರ್ಬೋದು, ಸಿಹಿ ಇರ್ಬೋದು, ಉಪ್ಪಿರ್ಬೋದು, ಅವುಗಳನ್ನ ಗುರುತಿಸುವಂಥ ಕೆಲಸಗಳನ್ನ ಮಾಡ್ತವೆ. ನಮ್ಮ ನಾಲಿಗೆ ಮೇಲೆ ಅವು ಉಪಸ್ಥಿತಿ ಇರ್ತವೆ. ಅದೇ ರೀತಿ ನಿಮಗೆ ಸ್ಮೆಲ್ ಎಲ್ಲ ಆಲ್ಫ್ಯಾಕ್ಟ್ರಿ ಒಂದು ಸೆಲ್ಸ್ ಅಥವಾ ಆ ಒಂದು ರಿಸೆಪ್ಟರ್ಸ್ ನಮಗೆ ಕೆಲಸ ಮಾಡ್ತವೆ. ಸೊ ಈ ಒಂದು ಗಸ್ಟೇಟರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಪ್ಷನ್ ಬಿ ರುಚಿ ಅಥವಾ ಟೇಸ್ಟ್ ಸರಿಯಾಗಿರುತ್ತೆ. 94ನೇ ಪ್ರಶ್ನೆ ಅತ್ಯಂತ ಸುಲಭ. ಇದು ಕೂಡ ಬಹಳ ಒಂದು ಈಸಿ ಕ್ವಶನ್. ಸೂರ್ಯನ ಯು ವಿ ಕಿರಣ, ಅಲ್ಟ್ರಾವೈಲೆಟ್ ರೇಸ್ ಏನು ಬರುತ್ತೆ, ಯು ವಿ ಕಿರಣಗಳು ಅತಿ ನೇರಳೆ ಕಿರಣಗಳು ಅಂತ ನಾವೇನು ಕರಿತೀವಿ, ಅವುಗಳು ಮಾನವನಲ್ಲಿ ಡ್ಯಾಶನ್ನು ಉಂಟು ಮಾಡ್ತವೆ ಅಂತೇಳಿ. ಖಂಡಿತ ಅದು ಚರ್ಮದ ಕ್ಯಾನ್ಸರ್ನ ಉಂಟು ಮಾಡ್ತವೆ. ಅಚ್ಚ ಕನ್ನಡದಲ್ಲಿ ನಾವು ಕ್ಯಾನ್ಸರ್ನ ಅರ್ಬುದ ಅಂತ ಕರಿತೀವಿ. ಕನ್ನಡದಲ್ಲಿ ನೀವು ಏನು FDA ಬರೆದಿದ್ರೆ ನಿಮಗೆ ಕೂಡ ಗೊತ್ತಿರಲಿ, ಚರ್ಮದ ಅರ್ಬುದ ಅಥವಾ ಸ್ಕಿನ್ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್ನ ಉಂಟು ಮಾಡ್ತವೆ. ಸೊ ಹಾಗಾಗಿ ಅವುಗಳು ಕೂಡ ನಾವು ಯು ವಿ ರೇಸಿಂದ ದೂರ ಇರಬೇಕಾಗುತ್ತೆ. ಬಟ್ ಈಗ ಓಝೋನ್ ಲೇಯರ್ ಒಂದು ಸವಕಳಿನ ಹೊಂದಿರೋ ಕಾರಣದಿಂದ ಈ ಯು ವಿ ರೇಸ್ ಹೆಚ್ಚಾಗಿ ನಮ್ಮ ಭೂಮಿಯನ್ನು ಪ್ರವೇಶಿಸ್ತಾ ಇದ್ದಾವೆ. ಹಾಗಾಗಿ ಹೆಚ್ಚಿನ ಜನರಲ್ಲಿ ಈ ಸ್ಕಿನ್ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. 95ನೇ ಪ್ರಶ್ನೆ ಹೇಳುತ್ತೆ, ಪರಿಸರವನ್ನು ಉಳಿಸಲು ಕೆಳಗಿನ 3 ಆರ್ಗಳು. ನೀವು ಕೆಲವೊಂದು ಈ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಅಥವಾ ಕೆಲವೊಂದು ತಿನಿಸುಗಳ ಪ್ಯಾಕೆಟ್ಸ್ಗಳನ್ನ ತೆಗೆದುಕೊಂಡ್ರೆ ಅದ್ರ ಮೇಲ್ಗಡೆ 3 Rs ಅಂತ ಆಗಿರ್ತಾರೆ. 3 ಆರ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ 3ನೇ ಆಪ್ಷನ್ ಕಾಣಿಸ್ತಾ ಇದೆ, ರೆಡ್ಯೂಸ್, ರೀಸೈಕಲ್, ರೀಯೂಸ್. ಕಡಿಮೆ ಬಳಕೆ ಮಾಡಿ, ರೀಸೈಕಲ್ ಅಂದರೆ ಮರುಬಳಕೆ ಮಾಡಿ, ಮತ್ತು ಅದನ್ನು ಮತ್ತೆ ರೀಸೈಕಲ್ ಮಾಡಿ, ಜೀರ್ಣೋದ್ಧಾರ ಮಾಡಿ. ರೀಯೂಸ್, ರೀಸೈಕಲ್ ಆ್ಯಂಡ್ ರೀಯೂಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ನೀವು ಪ್ಲಾಸ್ಟಿಕ್ ಚೀಲಗಳನ್ನು ಆದಷ್ಟು ಕಡಿಮೆ ಬಳಕೆ ಮಾಡಬೇಕು. ಸೆಕೆಂಡ್ ಅದನ್ನು ರೀಸೈಕಲ್ ಮಾಡಬೇಕು. ತೆಗೆದುಕೊಂಡೋಗಿ ಈ ವಾಟರ್ ಬಾಟಲ್ಗಳನ್ನ ರೀಸೈಕಲ್ ಮಿಷಿನ್ಗಳಿರುತ್ತೆ, ರೀಸೈಕ್ಲಿಂಗ್ ಬಿನ್ಗಳಿರುತ್ತೆ, ಎಲ್ಲ ಹಾಕಬೇಕು. ಮತ್ತು ರೀಯೂಸ್, ಅದೇ ವಾಟರ್ ಬಾಟಲ್ನ ಮತ್ತೆ ಕೂಡ ಯೂಸ್ ಮಾಡಬೇಕು. ಸೊ 3 Rsನ ನೆನ್ಪಿಟ್ಕೊಂಡ್ರೆ ನಮ್ಮ ಪರಿಸರನ ಸಂರಕ್ಷಣೆ ಮಾಡೋದ ಕೆಲಸ ಆಗುತ್ತೆ. ಅದೇ ರೀತಿ 96ನೇ ಪ್ರಶ್ನೆ ಕೇಳ್ತಿದ್ದಾರೆ, ನೀರಿನಲ್ಲಿ ಲವಣ ಮೂಲವನ್ನು ಕರಗಿಸಿದಾಗ. ನೋಡಿ, ನಿಮ್ಮಲ್ಲಿ ಬಹುತೇಕ ಜನ ಈವನ್ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಕೂಡ ತಪ್ಪು ತಿಳ್ಕೊಂತೀರಾ. ಲವಣ ಮೂಲ ಭಾಳ ತುಂಬ ರಾಂಗ್ ಆಗಿ ಟ್ರಾನ್ಸ್ಲೇಷನ್ ಆಗಿಬಿಟ್ಟಿದೆ. ಲವಣ ಮೂಲ ಅಂತ ಕೊಡಬಾರ್ದು, ಬೇಸಸ್ ಅಂತ ಕೊಡಬೇಕಾಗುತ್ತೆ. ನಾವೇನು ಆ್ಯಸಿಡ್ಸ್ ಮತ್ತು ಬೇಸಸ್ ಅಂತ ಕರಿತೀವಿ, ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಚ್ಚ ಕನ್ನಡದಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಕರಿತೀವಿ. ಬಟ್ ಯಾಕೋ ಗೊತ್ತಿಲ್ಲ, ಈ ಇಲಾಖೆಯವರು ಗೂಗಲ್ ಟ್ರಾನ್ಸ್ಲೇಟ್ನ ಮೊರೆ ಹೋಗ್ಬಿಟ್ಟು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ತುಂಬ ದೊಡ್ಡ ಅನ್ಯಾಯ ಅಂತ ಹೇಳಬೇಕಾಗುತ್ತೆ. ಬಿಕಾಸ್ ಹೇಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅರ್ಥನೇ ಆಗಲ್ಲ ಲವಣ ಮೂಲ ಅಂದರೆ, ಅಲ್ಲಿ ಪ್ರತ್ಯಾಮ್ಲ ಅಂತ ಕೊಡಬೇಕಾಗುತ್ತೆ. ಈ ಒಂದು ವಿಚಾರದ ಬಗ್ಗೆ ಸ್ವಲ್ಪ ನಮ್ಮ ಸರ್ಕಾರ, ನಮ್ಮ ಇಲಾಖೆಗಳು ಗಮನ ಹರಿಸಬೇಕಾಗುತ್ತೆ. ಪಾಪ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗುತ್ತೆ. ಎನಿವೆ, ಇಂಗ್ಲೀಷಲ್ಲಿ ನೋಡ್ತಾ ಹೋಗೋದಾದ್ರೆ, ಆನ್ ಡಿಸಾಲ್ವಿಂಗ್ ಬೇಸಿಸ್ ಇನ್ ವಾಟರ್ ಇಟ್ ಪ್ರೊಡ್ಯೂಸಸ್ ಡ್ಯಾಶ್ ಅಯಾನ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಹೈಡ್ರಾಕ್ಸೈಡ್. ಒಂದು ವಿಚಾರ ಗೊತ್ತಿರಲಿ, ಯಾವಾಗಲೂ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರಬಹುದು, H2SO4 ಅಥವಾ ನಾವೇನು ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರಿತೀವಿ. ಇವುಗಳು ನಮಗೆ H+ ಅಥವಾ ಹೈಡ್ರೋಜನ್ ಅಯಾನ್ಗಳನ್ನ ಬಿಟ್ಕೊಡ್ತವೆ. ವೆರಿ ಇಂಪಾರ್ಟೆಂಟ್, ಹೈಡ್ರೋಜನ್ ಅಯಾನ್ಗಳನ್ನ ಬಿಟ್ಕೊಡ್ತವೆ. ಅದೇ ರೀತಿ ಪ್ರತ್ಯಾಮ್ಲಗಳು ಅಥವಾ ಬೇಸ್ಗಳು ನಮಗೆ ಅವುಗಳು ಕೂಡ OH- ಅಯಾನ್ಗಳನ್ನ ಬಿಟ್ಕೊಡ್ತವೆ. ಅದನ್ನು ಹೈಡ್ರಾಕ್ಸೈಡ್ ಅಯಾನ್ ಅಂತ ಕೂಡ ಕರಿಬೋದು, ಅಥವಾ ಹೈಡ್ರಾಕ್ಸಿಲ್ ಅಂತ ಕೂಡ ಕರಿತೀವಿ. ಬರ್ಕೊಳ್ಳಿಬೇಕಂದ್ರೆ ಹೈಡ್ರಾಕ್ಸಿಲ್ ಅಯಾನ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಬಹಳ ಇಂಪಾರ್ಟೆಂಟ್ ಬೇಸಿಕ್ ಕೆಮಿಸ್ಟ್ರಿ. ಆ್ಯಸಿಡ್ ಅಂತ ಹೇಳಿದ್ರೆ H+, ಬೇಸಿಸ್ ಅಂತ ಹೇಳಿದ್ರೆ ನಿಮಗೆ OH- ಸರಿಯಾಗಿರುತ್ತೆ. ಸೊ ಹೈಡ್ರಾಕ್ಸೈಡ್ ರೈಟ್ ಆನ್ಸರ್. 97ನೇ ಪ್ರಶ್ನೆ ಹೇಳುತ್ತೆ, ಉತ್ತಮ ಆಹಾರವನ್ನು ಅಂದರೆ ತುಂಬ ರುಚಿಕಟ್ಟಾದಂತಹ ಆಹಾರವನ್ನು ನೀವು ನೋಡಿದಾಗ ನಿಮ್ಮ ಬಾಯಲ್ಲಿ ಸ್ವಾಭಾವಿಕವಾಗಿ ನೀರು ಬಂದ್ಬಿಡುತ್ತೆ. ಸೊ ಇದು ಯಾವ ದ್ರವ ಅಂತ ಕೇಳಿದ್ದಾರೆ. ಇದಕ್ಕೆ ಬಹಳ ಸಿಂಪಲ್, ನೀವೆಲ್ಲ ಈಸಿಯಾಗಿ ಟಿಕ್ ಮಾಡಿರ್ತೀರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಣ್ವ. ನೋಡಿ, ಇಲ್ಲಿ ಲಾಲಾರಸ ಅಂತೆಲ್ಲ ಹೇಳ್ಬಿಟ್ರೆ ನೀವೆಲ್ಲ ಈಸಿಯಾಗಿ ಟಿಕ್ ಮಾಡಿಬಿಡ್ತೀರಾ. ಬಟ್ ಇಲ್ಲಿ ಅವು ಕೆಳಗಿನ ಯಾವ ರೀತಿಯ ಕಾಂಪೌಂಡ್ಸ್ ಅಂತ ಕೇಳಿದ್ದಾರೆ, ಅವು ಕಿಣ್ವಗಳು. ಇಂಗ್ಲೀಷಲ್ಲಿ ಎನ್ಸೈಮ್ ಅಂತ ಕರಿತೀವಿ. ಒಂದು ವಿಚಾರ ತಿಳ್ಕೊಳ್ಳಿ, ನಮ್ಮ ದೇಹದಲ್ಲಿ ಕಿಣ್ವಗಳು ಅಂತ ಪ್ರೊಡ್ಯೂಸ್ ಆಗ್ತವೆ, ಜೊತೆಗೆ ಹಾರ್ಮೋನ್ಗಳು ಕೂಡ ಪ್ರೊಡ್ಯೂಸ್ ಆಗ್ತವೆ, ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್. ಅದನ್ನು ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ಗಳು ಪ್ರೊಡ್ಯೂಸ್ ಮಾಡ್ತವೆ, ಸೆಕ್ರೀಟ್ ಮಾಡ್ತವೆ. ಅವುಗಳನ್ನ ನಾವು ಮತ್ತೊಂದು ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ, ಸೈನ್ಸ್ ಬಗ್ಗೆ ಮಾತಾಡ್ತಾ. ಬಟ್ ಸದ್ಯಕ್ಕೆ ಕಿಣ್ವದ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ, ಕಿಣ್ವ ಅಂದರೆ ಯಾವುದೋ ಒಂದು ಸಂಯುಕ್ತ ವಸ್ತುವನ್ನು ಸುಲಭವಾಗಿ ಒಂದು ಸಿಂಪ್ಲರ್ ವಸ್ತುವನ್ನಾಗಿ ಅದನ್ನು ಪೀಸ್ ಮಾಡ್ತಕ್ಕಂತಹದ್ದು, ಅದನ್ನು ನಾವೇನಂತೀವಿ ಚಿಕ್ಕದಾಗಿ ತುಂಡರಿಸ್ತಕ್ಕಂತಹದ್ದು. ಸೊ ಈ ಬಾಯಲ್ಲಿ ನಮ್ಮ ಏನು ಸಲೈವ ರಿಲೀಸ್ ಆಗುತ್ತೆ, ಸಲೈವ ಅಥವಾ ನಾವೇನು ಲಾಲಾರಸ ಅಂತ ಕರಿತೀವಿ. ಈ ಲಾಲಾರಸದಲ್ಲಿ ನಿಮಗೆ ಅಮೈಲೇಸ್ ಅಂತ ಹೇಳಿ ಕಿಣ್ವಗಳಿರ್ತವೆ. ದಯವಿಟ್ಟು ಬರ್ಕೋಬೇಕಾಗುತ್ತೆ. ಈ ಎಕ್ಸಾಮಲ್ಲಿ ಎನ್ಸೈಮ್ಸ್ ಬಗ್ಗೆ ಕೇಳಿದರೆ ಮುಂದಿನ ಎಕ್ಸಾಮಲ್ಲಿ ಆ ಎನ್ಸೈಮ್ ಹೆಸರೇ ಕೇಳ್ಬಿಡ್ಬೋದು. ಅಮೈಲೇಸ್ ಅಂತ ಕರಿತೀವಿ. ಇದು ನಮ್ಮ ಬಾಯಿಯಲ್ಲಿ ನಾವೇನಾದರೂ ಆಹಾರವನ್ನು ಸೇವನೆ ಮಾಡಿದಾಗ ಸ್ಟಾರ್ಚ್ ಏನಿರುತ್ತೆ, ಕಾರ್ಬೋಹೈಡ್ರೇಟ್ನ ಒಂದು ಸಂಕೀರ್ಣ ಫಾರ್ಮ್ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್. ಆ ಸ್ಟಾರ್ಚನ್ನು ಅವುಗಳು ಡೈಜೆಸ್ಟ್ ಮಾಡ್ತವೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ಸ್ಟಾರ್ಚನ್ನು ಡೈಜೆಸ್ಟ್ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ ಕಿಣ್ವಗಳು. ಯಾವಾಗಲೂ ಕೂಡ ಕಿಣ್ವಗಳ ಕೆಲಸ ಈ ಡೈಜೆಸ್ಟ್ ಮಾಡ್ತಕ್ಕಂತಹದ್ದು. ನಾನು ಹೇಳಿದಂಗೆ ಸಿಂಪ್ಲರ್ ಎಲಿಮೆಂಟ್ಸ್ ಆಗಿ ಅದನ್ನು ಬ್ರೇಕ್ ಡೌನ್ ಮಾಡ್ತಕ್ಕಂತಹದ್ದು ಸಿಂಪ್ಲರ್ ಕಾಂಪೌಂಡ್ಸ್ ಆಗಿ.
ಸೊ ಹಾಗಾಗಿ ಕಿಣ್ವಗಳು ಎನ್ಸೈಮ್ ಸರಿಯಾಗಿರುತ್ತೆ. ಯಾವ ಕಿಣ್ವಪ್ಪ ಅಂತ ಹೇಳಿದ್ರೆ ಅಮೈಲೇಸ್ ಸರಿಯಾಗಿರುತ್ತೆ. ಇದು ಯಾವುದನ್ನು ಡೈಜೆಸ್ಟ್ ಮಾಡುತ್ತೆ, ಯಾವುದನ್ನು ಜೀರ್ಣಿಸಲು ಸಹಾಯ ಮಾಡುತ್ತಪ್ಪ ಅಂತ ಹೇಳಿದ್ರೆ ಸ್ಟಾರ್ಚನ್ನು. ಸ್ಟಾರ್ಚ್ ಅಂದರೆ ಕಾರ್ಬೋಹೈಡ್ರೇಟ್ನ ಒಂದು ನೆಕ್ಸ್ಟ್ ರೂಪ, ಕಾರ್ಬೋಹೈಡ್ರೇಟ್ನ ಒಂದು ಜಟಿಲ ರೂಪ. ಹಾಗಾಗಿನೇ ನೀವು ಯಾವುದೋ ಒಂದು ವಸ್ತುವನ್ನು ಒಂದು ಬಾರಿ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ತೆಗೆದ್ರಿ ಅಂದರೆ ಮತ್ತೆ ಅದು ನಿಮಗೆ ಸೇಮ್ ಟೇಸ್ಟ್ ಕೊಡಲ್ಲ. ಈ ಮೂಲಭಾಯಿ ಶುಗರ್ಗಳು, ಗ್ಲೂಕೋಸ್ಗಳು, ಸ್ಟಾರ್ಚ್ಗಳೆಲ್ಲ ಆಲ್ರೆಡಿ ಬಾಯಲ್ಲೇ ಡೈಜೆಸ್ಟ್ ಆಗಿ ಹೋಗ್ಬಿಡ್ತವೆ. ಬಾಯಲ್ಲೇ ಬೇರೆ ಬೇರೆ ರೀತಿಯ ಕಿಣ್ವಗಳು, ಎನ್ಸೈಮ್ಸ್ಗಳು ನಿಮಗೆ ಸಿಗ್ತವೆ. ಅದೇ ಮತ್ತೊಂದು ಕಿಣ್ವಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ, ಹೊಟ್ಟೆಯಲ್ಲಿ ಪೆಪ್ಸಿನ್ ಅಥವಾ ಪಿತ್ತರಸ ಅಂತ ಒಂದು ಕಿಣ್ವ ಸಿಗುತ್ತೆ. ಆ ಕಿಣ್ವ ಕೆಳಗಿನ ಯಾವ ಒಂದು ಆ್ಯಸಿಡ್ ಅಥವಾ ಕೆಳಗಿನ ಯಾವ ಒಂದು ಆಮ್ಲ ಇಲ್ಲದಲ್ಲೇ ನಿಷ್ಕ್ರಿಯವಾಗುತ್ತೆ. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ಗ್ಯಾಸ್ಟ್ರೋ ಅಂದರೆ ನಮ್ಮ ಸ್ಟಮಕ್ಕಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಈ ಡೈಜೆಷನ್ ಮಾಡಲಿಕ್ಕೆ, ಜೀರ್ಣವನ್ನು ಮಾಡಲಿಕ್ಕೆ ಒಂದು ಕೆಲವು ಬೇರೆ ಬೇರೆ ಕಿಣ್ವಗಳು, ಬೇರೆ ಬೇರೆ ಆ್ಯಸಿಡ್ಗಳು ಕೂಡ ಲೀಕ್ ಆಗ್ತವೆ, ಸೆಕ್ರೆಟ್ ಆಗ್ತವೆ. ಅಲ್ಲಿ ಸೆಕ್ರೆಟ್ ಆಗ್ತಕ್ಕಂಥ ಆ್ಯಸಿಡ್ ಯಾವುದಪ್ಪ ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, HCl. ಸೊ ಆಪ್ಷನ್ ಬಿ ಹೈಡ್ರೋಕ್ಲೋರಿಕ್ ಆಮ್ಲ ಸರಿಯಾದ ಉತ್ತರ ಆಗಿರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲ ಅಂತ ಹೇಳಿದ್ರೆ ಈ ಪೆಪ್ಸಿನ್ ಯೂಸ್ಲೆಸ್ ಆಗುತ್ತೆ. ಸೊ ಹೊಟ್ಟೆಯಲ್ಲಿ ಡೈಜೆಷನ್ ಮಾಡಲಿಕ್ಕೆ ಸ್ಪೆಷಲಿ ಪ್ರೋಟೀನನ್ನು ಮುಂದೆ ಕೇಳ್ಬೋದು. ಈ ಪೆಪ್ಸಿನ್ ಯಾವುದನ್ನು ಡೈಜೆಸ್ಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಪ್ರೋಟೀನನ್ನು ಡೈಜೆಸ್ಟ್ ಮಾಡುತ್ತೆ. ಯಾವ ರೀತಿ ಈ ನಮ್ಮ ಅಮೈಲೇಸ್ ಸ್ಟಾರ್ಚನ್ನ ಡೈಜೆಸ್ಟ್ ಮಾಡ್ತಾವೋ ಅದೇ ರೀತಿ ಈ ಪ್ರೋಟೀನನ್ನು ಡೈಜೆಸ್ಟ್ ಮಾಡೋಕ್ಕೆ ಇರತಕ್ಕಂತಹ ಕಿಣ್ವ ಈ ಪೆಪ್ಸಿನ್. ಪೆಪ್ಸಿನ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ಲಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಇವೆಲ್ಲೂ ಕೂಡ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಒಂದು ಜಠರದಲ್ಲಿ, ನಾವೇನು ಜಠರ ಅಂತ ಕರಿತೀವಿ ಅಥವಾ ಸ್ಟಮಕ್ ಅಂತ ಕರಿತೀವಿ, ಅಲ್ಲಿ ಇದು ರಿಲೀಸ್ ಆಗುತ್ತೆ. ಆ ಜಠರದ ಮೇಲ್ಮೇಲೆ ಇರತಕ್ಕಂತಹ ಸೆಲ್ಗಳಿಂದ ಇದು ಸೆಕ್ರೆಟ್ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಆಲ್ಸೋ ಪೆಪ್ಸಿನ್. ಸೊ ಹಾಗಾಗಿ ಪೆಪ್ಸಿನ್ ಬಗ್ಗೆ ಮಾತಾಡ್ತೀನಿ. ಪೆಪ್ಸಿನ್ ರಿಲೀಸ್ ಆಗ್ತಕ್ಕಂತಹದ್ದು ನಮ್ಮ ಜಠರದ ಒಳಭಾಗದಲ್ಲಿರ್ತಕ್ಕಂಥ ಸೆಲ್ಸ್ಗಳ ಮೇಲೆ. ಸೊ ಹಾಗಾಗಿ ಈ ಮೂರು ಇದ್ದಾಗ ಮಾತ್ರ ಡೈಜೆಷನ್ ಆಗುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಕೆಲವೊಮ್ಮೆ ನಿಮಗೆ ಹೊಟ್ಟೆ ಹಸುವಾದಾಗ ಹೊಟ್ಟೆ ಸ್ವಲ್ಪ ಉರಿತಾ ಇರುತ್ತೆ, ಒಂದು ಸೆನ್ಸೇಷನ್ ಆಗ್ತಾ ಇರುತ್ತೆ, ಹುಳಿ ತೆಗೆ ಬರುತ್ತೆ. ಅದೆಲ್ಲವೂ ಕಾರಣ ಆಗೋದು ಇದೇ ಹೈಡ್ರೋಕ್ಲೋರಿಕ್ ಆಮ್ಲದಿಂದ. ಸೊ ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ರಿಲೀಸ್ ಆಗಿರುತ್ತೆ, ಬಟ್ ನಾವು ಆಹಾರ ಸೇವನೆ ಮಾಡಲಿಲ್ಲ ಅಂದರೆ ಅದು ಆ ಒಂದು ಚರ್ಮಕ್ಕೆ, ಆ ಒಂದು ಲೇಯರ್ ಏನಿದೆ ಇನ್ನರ್ ಲೇಯರ್ಗೆ ಒಂದು ಸೆನ್ಸೇಷನ್ನ ಕಾಸ್ ಮಾಡುತ್ತೆ. ಹಾಗಾಗಿ ನಮಗೆ ಹೊಟ್ಟೆ ನೋವಾಗೋದು ಅಥವಾ ಹೊಟ್ಟೆ ಬರ್ನಿಂಗ್ ಸೆನ್ಸೇಷನ್ ಉಂಟಾಗುತ್ತೆ. ಸೊ ಆಪ್ಷನ್ ಬಿ ಸರಿ ಅಂತ ಉತ್ತರ ಆಗಿರುತ್ತೆ. ಅದೇ ರೀತಿ 99ನೇ ಪ್ರಶ್ನೆ ಕೇಳುತ್ತೆ, ಮಾನವನ ಹೃದಯ ಭಾಗದ ಬಗ್ಗೆ ಬಯಾಲಜಿ ಸ್ಟೂಡೆಂಟ್ಸ್ ಈಸಿಯಾಗಿ ಟಿಕ್ ಮಾಡ್ತೀರಾ, ಬಟ್ ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇದಕ್ಕೆ ಸರಿಯಾದ ಒಂದು ಉತ್ತರ ಆಪ್ಷನ್ ಸಿ ಆಮ್ಲಜನಕವಿಲ್ಲದ ರಕ್ತ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್. ಯಾಕಂದ್ರೆ ಹೃದಯದಲ್ಲಿ ಬಲಭಾಗದಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಇದ್ದರೆ ಎಡಭಾಗದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಸೊ ಬಲಭಾಗದಿಂದ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಅಶುದ್ಧ ಅಥವಾ ಇಂಪ್ಯೂರ್ ಬ್ಲಡ್ಡನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಲಂಗ್ಸ್ಗೆ ಕೊಡಲಾಗುತ್ತೆ. ಆ ಲಂಗ್ಸಲ್ಲಿ ನಿಮಗೆ ಆಲ್ವಿಯೋಲಿಗಳಂತಿರುತ್ತೆ, ನಿಮಗೆ ಫೋಟೋ ಕಾಣಿಸ್ತಾ ಇರ್ಬೋದು. ಆಲ್ವಿಯೋಲಿಗಳು ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶದ ಒಂದು ಅತ್ಯಂತ ಚಿಕ್ಕ ಘಟಕಗಳು ಶ್ವಾಸಕೋಶದ ಒಳಗಡೆ ಇರ್ತವೆ. ಡಿ ಆಲ್ವಿಯೋಲಿಗಳು ಸಿಕ್ಕಾಪಟ್ಟೆ ಹೆಚ್ಚಿನ ಸರ್ಫೇಸ್ ಏರಿಯಾ ಹೊಂದಿರ್ತವೆ. ಆ್ಯಂಡ್ ಇಲ್ಲಿ ಈ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ನಡೆಯುತ್ತೆ. ಏನು ಈ ಕಾರ್ಬನ್ ಡೈಆಕ್ಸೈಡ್ ತಂದಂತಹ ಅಶುದ್ಧ ರಕ್ತ ಬರುತ್ತೆ, ಆ ರಕ್ತ ನಾವೇನು ಮೂಗಿನ ಮೂಲಕ ಸೇವಿಸಿರ್ತೀವಿ, ಆಕ್ಸಿಜನ್ನ ತೆಗೆದುಕೊಂಡಿರ್ತೀವಿ, ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತೆ. ಸೊ ಹೀಗಾದಾಗ ಈ ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಕೊಟ್ಬಿಟ್ಟು ಈ ಆಮ್ಲಜನಕವನ್ನು ತೆಗೆದುಕೊಂಡು ಈ ರಕ್ತ ವಾಪಸ್ ಹೃದಯಕ್ಕೆ ಹೋಗುತ್ತೆ, ಹೃದಯದ ಎಡಭಾಗಕ್ಕೆ ಹೋಗುತ್ತೆ. ಅಲ್ಲಿಂದ ಅದನ್ನು ನಮ್ಮ ದೇಹದ ನಾನಾ ಭಾಗಗಳಿಗೆ ಪಂಪ್ ಮಾಡಲಾಗುತ್ತೆ. ಸೊ ಎಡಭಾಗದಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಖಂಡಿತ ಎಡಭಾಗದಲ್ಲಿ ಎಡಭಾಗದಲ್ಲಿ ನಿಮಗೆ ಶುದ್ಧ ರಕ್ತ ಇದ್ದರೆ, ಆಮ್ಲಜನಕದ ರಕ್ತ ಇದ್ದರೆ, ಎಡಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರತಕ್ಕಂತಹ ಅಥವಾ ಆಕ್ಸಿಜನ್ ಕಮ್ಮಿ ಇರತಕ್ಕಂತಹ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ನಿಮಗೆ ಬಲಭಾಗದಲ್ಲಿ ಸಿಗುತ್ತೆ. ಅದೇ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆಯ 100 ಮತ್ತು ಕೊನೆಯ ಪ್ರಶ್ನೆ ನೋಡೋಣ. ಮಾನವರಲ್ಲಿ ಮೂತ್ರಪಿಂಡವು ಹೆಚ್ಚಿನ ಸಂಖ್ಯೆಯ ಸೋಸುವಿಕೆ ಘಟಕಗಳನ್ನು ಹೊಂದಿದೆ, ಅವುಗಳನ್ನು ಡ್ಯಾಶ್ ಎನ್ನಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೈನ್ಸಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಕೇಳಿದ್ದಾರೆ. ಮಾನವನ ಕಿಡ್ನಿಯನ್ನು ಯೂಸ್ ಮಾಡಲಾಗುತ್ತೆ ಮೂತ್ರಜನಕಾಂಗ ಅಂದರೆ ನಮ್ಮ ರಕ್ತವನ್ನು ಶೋಧಿಸಲು, ರಕ್ತವನ್ನು ಫಿಲ್ಟರ್ ಮಾಡಲಿಕ್ಕೆ ಅದನ್ನು ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ಫಂಕ್ಷನಲ್ ಯೂನಿಟ್ಸ್, ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಿಡ್ನಿ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ನೆಫ್ರಾನ್ಸ್. ಮೂತ್ರಕೋಶದ ಅಂಶ ಅಥವಾ ನೆಫ್ರಾನ್ಸ್ ಅಂತ ಕರಿತೀವಿ. ನೆಫ್ರಾನ್ಸ್ ನನಗೆ ಬಿಟ್ಕೊಳ್ಳಿ, ಅದಕ್ಕೆ ಆ್ಯಕ್ಚುಲಿ ಕರೆಯೋದು ನಾವು ನೆಫ್ರಾನ್ಸ್ ಅಂತ ಹೇಳಿ. ನೆಫ್ರಾನ್ಸ್ ಅಂತ ಹೇಳಿದ್ರೆ ಒಂದು ಇಮೇಜ್ ಕೂಡ ತೋರಿಸ್ತೀನಿ ನಿಮಗೆ ಭಾಗದಲ್ಲಿ ಕಾಣಿಸ್ತದೆ. ಏನು ಬಲಭಾಗದಲ್ಲಿ ಬಹಳ ದೊಡ್ಡ ಒಂದು ರಚನೆ ಥರ ಕಾಣಿಸ್ತದೆ. ಇಷ್ಟೆಲ್ಲ ದೊಡ್ಡದಾಗಿ ನಮಗೆ ಕಾಣಿಸಲ್ಲ, ಬಹಳ ಚಿಕ್ಕದು. ಕಿಡ್ನಿಯ ಒಳಗಡೆ ಇರತಕ್ಕಂತಹ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್, ಒಂದು ಕಾರ್ಯ ಘಟಕ ಆಗಿರುತ್ತೆ, ತುಂಬ ಚಿಕ್ಕದಾಗಿ ಮೈಕ್ರೋಸ್ಕೋಪಿಕ್ ಆಗಿರುತ್ತೆ. ಆ್ಯಂಡ್ ಈ ಒಂದು ನೆಫ್ರಾನ್ ಈ ರಕ್ತವನ್ನು ಶುದ್ಧೀಕರಣ ಮಾಡತಕ್ಕಂತಹ ಆ್ಯಕ್ಚುಯಲ್ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ನಿಮಗೆ ಎಡಭಾಗದಲ್ಲಿ ನಿಮಗೆ ಇಲ್ಲಿ ಕಿಡ್ನಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಕಿಡ್ನಿ ಸರಿಯಾದ ಉತ್ತರ ಆಗಿರುತ್ತೆ, ಕಿಡ್ನಿ ಅಥವಾ ಮೂತ್ರಜನಕಾಂಗ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಈ ಒಂದು
ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾನು ಸಾಕಷ್ಟು ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಮೆಂಟಲ್ ಎಬಿಲಿಟಿ ಇರ್ಬೋದು, ಸೈನ್ಸ್ ಇರ್ಬೋದು, ಲಾಸ್ಟ್ ವೀಡಿಯೋಗಿಂತ ಹೆಚ್ಚಾಗಿ ಸಮಯವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಖಂಡಿತ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ಮುಂಬರ್ತಕ್ಕಂಥ FDಯಲ್ಲಿ ಖಂಡಿತ ಒಂದಲ್ಲ ಒಂದು ಪ್ರಶ್ನೆಗಳು ಈ ವಿಡಿಯೋದಿಂದ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಬಹಳ ಗಮನ ಬಿಟ್ಬಿಟ್ಟು ನೀವೆಲ್ಲ ವಿಡಿಯೋನ ವೀಕ್ಷಣೆ ಮಾಡಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿಂಧು ಫಿಲ್ಮ್ ಸೈಡ್. ಜೈ ಹಿಂದ್.